ಈ ದಿನ 278ನೆಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸೃಜನಶೀಲ ಉಪನ್ಯಾಸಕರು, ಸಂಶೋಧಕರು ಆಗಿರುವಂತಹ ಶುಭಾ ಹಿರೇಮಠ್ ಅವರು ಆಲ್ಫ್ರೆಡ್ ಟೆನಿಸನ್ ವಿಕ್ಟೋರಿಯನ್ ಯುಗದ ಪ್ರತಿನಿಧಿ ವಿಷಯದ ಕುರಿತು ತಮ್ಮ ಒಳನೋಟಗಳನ್ನ ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವಂತಹ ಶುಭಾ ಹಿರೇಮಠ್ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಶಿಗ್ಗಾವಿ. ಇವರಿಗೆ ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ಹಾಗೆ ವೈಯಕ್ತಿಕವಾಗಿ ಮೇಡಮ್ ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸ್ಟಾರ್ಟ್ ಮಾಡೋಣ ಮೇಡಮ್. ಒಂದ್ ನಿಮಿಷ. ಅದೇ ರೀತಿ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನ ಸಂಘಟಿಸುವಲ್ಲಿ ನಮ್ಮ ಹಿಂದಿನ ಸ್ಫೂರ್ತಿಯ ಚಿಲುಮೆಯಾಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರ್ಗಿ ಸರ್ಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವಂತಹ ಎಲ್ಲ ಹಿರಿಯರಿಗೂ ಹಾಗೆ ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ನಾಡಿನ ಮೂಲೆ ಮೂಲೆಗೂ ತಲುಪಿಸುವಲ್ಲಿ ನಮ್ಮೊಂದಿಗೆ ಇರುವಂತಹ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ, ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸಾಹಿತ್ಯಾಸಕ್ತರಲ್ಲಿ ಒಂದು ಸೂಚನೆ: 60 ನಿಮಿಷಗಳ ಕಾಲ ಉಪನ್ಯಾಸಕರ ನುಡಿಗಳು ಇರುತ್ತದೆ. ನಂತರದಲ್ಲಿ 10 ನಿಮಿಷ ಅಧ್ಯಕ್ಷರ ಪೂರಕ ನುಡಿಗಳು ಇರುತ್ತದೆ. ಅದಾದ ನಂತರ ಚರ್ಚೆಗೆ ಅವಕಾಶವಿರುತ್ತೆ. ಸಾಹಿತ್ಯಾಸಕ್ತರೆಲ್ಲರೂ ಆಡಿಯೋ ಮತ್ತು ವಿಡಿಯೋವನ್ನ ಮ್ಯೂಟ್ ಮಾಡಿಕೊಂಡು ವಿಡಿಯೋವನ್ನ ಮೇಡಮ್ ಅವರ ಮಾತುಗಳನ್ನ ಆಲಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನಯದ ಪ್ರಾರ್ಥನೆ. ಈಗ ಧ್ವನಿ ಶುಭಾ ಹಿರೇಮಠ್ ಮೇಡಮ್ ಅವ್ರದ್ದು. ಮೇಡಮ್ ಪ್ಲೀಸ್. ಎಲ್ಲರಿಗೂ ಶುಭ ಮುಸ್ಸಂಜೆ. ಮೊಟ್ಟ ಮೊದಲಿಗೆ ಈ ಒಂದು ಧಾರವಾಡ ಕಟ್ಟೆ ಈ ಒಂದು ಸರಣಿ ಉಪನ್ಯಾಸ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತಹ ಈ ಒಂದು ಕಾರ್ಯಕ್ರಮ, ಈ ಒಂದು ವೇದಿಕೆ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಇವರಿಗೆ ನನ್ನ ಅನಂತ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡುವಂತಹ ಎಲ್ಲ ಸಂಚಾಲಕರು, ಪದಾಧಿಕಾರಿಗಳು, ಪ್ರತಿಯೊಬ್ಬರಿಗೂ ಇಂಥ ಒಂದು ಸುವರ್ಣಾವಕಾಶವನ್ನ ಒದಗಿಸಿ ಕೊಟ್ಟಿದ್ದಕ್ಕಾಗಿ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ನಾನು ಆಯ್ಕೆ ಮಾಡಿಕೊಂಡಂತ ವಿಷಯ ಸರ್ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್. ಇವರು ವಿಕ್ಟೋರಿಯನ್ ಕಾಲಘಟ್ಟದ ಒಬ್ಬ ಪ್ರಮುಖ ಕವಿಯಾಗಿದ್ದು ಆ ಒಂದು ಯುಗದ ಪ್ರತಿನಿಧಿತ್ವವನ್ನ ವಹಿಸಿದ್ದಾರೆ. ಸೊ ಅವರ ಬಗ್ಗೆ ಈ ಒಂದು ಉಪನ್ಯಾಸದಲ್ಲಿ ಮಾತನಾಡುತ್ತಿದ್ದೇನೆ. ಇದಕ್ಕಾಗಿ ಒಂದು ಪ್ರೆಸೆಂಟೇಶನ್ ಅನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನು. ಕೇಳಿಸ್ತಾ ಇಲ್ಲ ಮೇಡಮ್? ಹಾ, ಒಂದ್ ನಿಮಿಷ. ಹಾ ಮೇಡಮ್, ಇಟ್ ವಿಸಿಬಲ್ ಮೇಡಮ್. 1 ಸೆಕೆಂಡ್ ಸರ್. जी बैटर not there जी. There is a literally every Sunday Saturday program. So जी ಜೊತೆ ಮಾತಾಡಿ. ಪೂಜಿ ಸರ್, ದಯಮಾಡಿ ತಮ್ಮ ಆಡಿಯೋ ಮ್ಯೂಟ್ ಮಾಡಿ. ಮೇಡಮ್, ನಾನು ವಿಜಯಲಕ್ಷ್ಮಿ ಮೇಡಮ್ಗೆ ಶೇರ್ ಮಾಡಿದ್ದೆ. ಇಲ್ಲಿ ಮಾಡೋದಕ್ಕೆ ಬರ್ತಾ ಇಲ್ಲ ನಾನು PPT. ಮೇಡಮ್ ಶೇರ್ ಆಗಿದೆ ಮೇಡಮ್, ನಿಮ್ ಸ್ಕ್ರೀನ್ ಶೇರ್ ಆಗಿತ್ತು ಮೇಡಮ್. ಶೇರ್ ಆಗಿತ್ತ? ಎಂಟೈರ್ ಸ್ಕ್ರೀನ್
ಹಾ ಸರಿ ಮೇಡಮ್. ಕಾಣಿಸ್ತಾ ಇದೆಯಾ ಸರ್? ಹಾ ಕಾಣಿಸ್ತಾ ಇದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಕೇಳಿಸ್ತಿದೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಈ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯನ್ನ ನಾವು ಒಂದು ಪ್ರತಿಯೊಂದು ಯುಗವಾಗಿ ನಾವು ಅಧ್ಯಯನ ಮಾಡುವಾಗ ಈ 19ನೇ ಶತಮಾನವನ್ನ ನಾವು ಈ ಸಾಹಿತ್ಯದ ಅಧ್ಯಯನಕ್ಕಾಗಿ ಹಾಗೂ ಸುಲಭವಾಗಿ ಆ ಒಂದು ಯುಗದ ಐತಿಹಾಸಿಕ, ರಾಜಕೀಯ ಒಂದು ಸಾಹಿತ್ಯವನ್ನ ತಿಳಿದುಕೊಳ್ಳುವ ಉದ್ದೇಶಕ್ಕಾಗಿ 2 ಭಾಗವನ್ನಾಗಿ ವಿಂಗಡಿಸ್ತೇವೆ. ಅದರಲ್ಲಿ ಮೊದಲನೇ ಭಾಗವನ್ನ ರೊಮ್ಯಾಂಟಿಕ್ ಯುಗ ಅಂತ ಕರೆದ್ರೆ, 2ನೇ ಭಾಗವನ್ನ ವಿಕ್ಟೋರಿಯನ್ ಯುಗ ಅಂತ ಕರಿತೀವಿ. ಸೊ ಈ ಒಂದು ವಿಕ್ಟೋರಿಯನ್ ಯುಗ 19ನೇ ಶತಮಾನದ 2ನೇ ಭಾಗವಾಗಿದ್ದ ವಿಕ್ಟೋರಿಯನ್ ಯುಗದಲ್ಲಿ ಆಲ್ಫ್ರೆಡ್ ಲಾರ್ಡ್ ಟೆನಿಸನ್ ಅನ್ನೋ ಒಬ್ಬ ಕವಿ ಪ್ರಮುಖವಾದಂತ ಸಾಹಿತಿ ಆಗಿದ್ದು, ಬಹಳಷ್ಟು ಅವರ ಕೃತಿಗಳಲ್ಲಿ, ಅವರ ಒಂದು ನಡೆ ನುಡಿಗಳಲ್ಲಿ ಆ ಇಡೀ ಒಂದು ಕಾಲಘಟ್ಟವನ್ನ ಹಾಗೂ ಅದರ ಲಕ್ಷಣಗಳನ್ನ ಅವರು ಪ್ರತಿನಿಧಿಸ್ತಾ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಚಿತ್ರದಲ್ಲಿ ನಾವು ನೋಡ್ತಾ ಇರೋ ಹಾಗೆ ವಿಕ್ಟೋರಿಯನ್ ಏಜ್ ಅಂದ್ರೆ ಇಲ್ಲಿ ರಾಣಿ ವಿಕ್ಟೋರಿಯಾ ಇಂಗ್ಲೆಂಡ್ ದೇಶವನ್ನ ಆಳ್ತಾ ಇದ್ಲು. ಸೊ ಅವಳು 1833ರಿಂದ 1880ರವರೆಗೆ ಸುಮಾರು ಬಹಳಷ್ಟು ವರ್ಷ, ದೀರ್ಘಕಾಲದವರೆಗೆ ಅವಳು ಬ್ರಿಟನ್ ಅನ್ನ ಆಳ್ವಿಕೆ ನಡೆಸಿದ್ಲು. ಅದೇ ರೀತಿ ಅವಳ ಒಂದು ಆಳ್ವಿಕೆಯಲ್ಲಿ ಬ್ರಿಟನ್ ಬಹಳಷ್ಟು ಸಮೃದ್ಧವಾದ ಹಾಗೂ ಶಾಂತಿಯುತ ದೇಶವಾಗಿತ್ತು ಅಂತ ಹೇಳ್ಬೋದು. 63 ವರ್ಷಗಳ ಕಾಲದವರೆಗೆ ಅವಳು ಇಂಗ್ಲೆಂಡಿನ ರಾಣಿಯಾಗಿರ್ತಾಳೆ. ಮತ್ತೆ 1861ನೇ ಇಸ್ವಿಯಲ್ಲಿ ಅವಳು ಭಾರತದ ಒಂದು ಎಂಪ್ರೆಸ್. ಭಾರತ ಅನ್ನೋದು ಆ ಕಾಲದಲ್ಲಿ ಇಂಗ್ಲೆಂಡಿನ ಒಂದು ವಸಾಹತು ಆಗಿದ್ದರಿಂದ ಭಾರತದಲ್ಲಿಯೂ ಸಹಿತ ಕ್ವೀನ್ ವಿಕ್ಟೋರಿಯಾ ಅವಳ ಚಿತ್ರ ಇರುವಂತಹ ನಾಣ್ಯವನ್ನ ನಾವು ನೋಡಬಹುದು. ಸೊ ಈ ಒಂದು ಸಮಯದಲ್ಲಿ ಇಂಗ್ಲೆಂಡಿನಲ್ಲಿ ಬಹಳಷ್ಟು ಸಮೃದ್ಧಿ, ಒಂದು ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಸೊ ಅದರಿಂದ ಆರ್ಥಿಕವಾಗಿ ಬಲಶಾಲಿಯಾದಂತ ದೇಶ ಇಂಗ್ಲೆಂಡ್. ಅದರ ಜೊತೆಗೆ ಸಾಕಷ್ಟು ಏನೇನು ವಸಾಹತುಗಳಿದ್ದು ಅಲ್ಲಿಂದ ಎಲ್ಲ ಸಾಕಷ್ಟು ಸಂಪನ್ಮೂಲಗಳು ಇಂಗ್ಲೆಂಡ್ಗೆ ಬರ್ತಾ ಇದ್ದು, ಸರಕು ಸಾಗಣೆಗಳು, ಮತ್ತೆ ಇಲ್ಲಿ ತಯಾರಾದಂತ ವಸ್ತುಗಳಿಗೆ ಬಹಳಷ್ಟು ಬೇಡಿಕೆ ಇರ್ತಾ ಇತ್ತು. ಹೀಗಾಗಿ ಈ ಒಂದು ಸಮಯವನ್ನ ಇಂಗ್ಲೆಂಡ್ ನಲ್ಲಿ ಬಹಳಷ್ಟು ಡೆಮೋಕ್ರಸಿ, ಸೈನ್ಸ್, ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ನಾವೊಂದು ವಿಕಾಸವನ್ನ ಕಾಣ್ತಾ ಇದೀವಿ. ಹೀಗಾಗಿ ಇಟ್ ವಾಸ್ ಟೈಮ್ ಆಫ್ ಪ್ರಾಸ್ಪರಿಟಿ ಅಂಡ್ ದೇರ್ ವಾಸ್ ಪೀಸ್. ಯಾಕಂದ್ರೆ ಆ ಒಂದು ಹಿಂದಿನ ಯುಗಗಳಲ್ಲಿ ನಾವು ನೋಡ್ತಾ ಇರುವ ಹಾಗೆ ಯಾವುದೇ ತರನಾದಂತ ಯುದ್ಧಗಳು, ಬೇರೆ ದೇಶದ ಜೊತೆಗೆ ಆದಂತ ಒಂದಿಷ್ಟು ಸಮಸ್ಯೆಗಳು ಈ ಒಂದು ಕಾಲದಲ್ಲಿ ಕಂಡು ಬರೋದಿಲ್ಲ. ಹೀಗಾಗಿ ಒಂದೆರಡು ಉದಾಹರಣೆಗೆ ಕ್ರಿಮಿಯನ್ ಯುದ್ಧ ಅಂತ ಆಗುತ್ತೆ. ಸೊ ಅದಂತವ್ ಬಿಟ್ರೆ ವಿಕ್ಟೋರಿಯನ್ ಯುಗ ಅಂತಂದ್ರೆ ಇಟ್ ವಾಸ್ ಅಗೈನ್ ಲೈಕ್ 16th ಸೆಂಚುರಿ. ಯಾವ ತರ ಶೇಕ್ಸ್ಪಿಯರ್ ಟೈಮ್ದಲ್ಲಿ ಗೋಲ್ಡನ್ ಏಜ್ ಅಂತ ಕರಿತಾ ಇದ್ವಿ, ಈಗಲೂ ಸಹಿತ ಇಂಗ್ಲೆಂಡ್ ಅದೇ ರೀತಿ ಸಮೃದ್ಧಿಯನ್ನು ಹೊಂದಿದಂತ ದೇಶ ಆಗಿರುತ್ತೆ. ಬಟ್ ಒಂದ್ ಕಡೆ ನಾವು ಸಮೃದ್ಧಿಯನ್ನ ನೋಡಿದ್ರೆ, ಇನ್ನೊಂದು ಕಡೆ ಅದರದೇ ಆದ ಒಂದಿಷ್ಟು ನೆಗೆಟಿವ್ ಅಂದ್ರೆ ನಕಾರಾತ್ಮಕ ಅಂಶಗಳು ಸಹಿತ ಈ ಒಂದು ಸಮಯದಲ್ಲಿ ನಾವು ನೋಡ್ತೀವಿ. ಒಂದ್ ಕಡೆ ಇಂಡಸ್ಟ್ರೀಸ್, ರೈಲ್ ರೋಡ್ ಆಗಿರ್ಬೋದು ಅಂಡ್ ಪ್ರಿಂಟಿಂಗ್ ಪ್ರೆಸ್ಗಳಾಗಿರ್ಬೋದು. ಸೊ ಸಾಕಷ್ಟು ಸೈನ್ಸ್ ಡೆವಲಪ್ ಆಗುತ್ತೆ. ಆದ್ರೆ ಇನ್ನೊಂದು ಕಡೆ ಏನಾಗುತ್ತೆ ಅಂತಂದ್ರೆ, ಈ ಆರ್ಥಿಕವಾಗಿ ಬಲಶಾಲಿ ಆದಂತ ಶ್ರೀಮಂತ ವರ್ಗ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ವರ್ಕಿಂಗ್ ಕ್ಲಾಸ್ ಅಂತ ಏನೇ ಹೇಳ್ತೀವಿ, ಬಹಳಷ್ಟು ಬಡತನ, ಒಂದು ನಿರುದ್ಯೋಗ ಸಮಸ್ಯೆ, ಅದರ ಜೊತೆಗೆ ನಗರದಲ್ಲಿ ಕಂಡು ಬರತಕ್ಕಂತಹ ಸ್ಲಮ್ಸ್ಗಳು, ಅದೇ ವರ್ಕಿಂಗ್ ಕ್ಲಾಸ್ ಅಂತಂದ್ರೆ ಕೈಗಾರಿಕೆಯಲ್ಲಿ ಕೆಲಸ ಮಾಡುತ್ತಿರುವಂತ ಮಹಿಳೆಯರು ಮತ್ತೆ ಮಕ್ಕಳು, ಅವರು ಬಹಳಷ್ಟು ಇಂಥ ಒಂದು ಸಮಯದಲ್ಲಿ ಕಷ್ಟ ಪಡ್ಬೇಕಾಗುತ್ತೆ. ಸೊ ಹೀಗಾಗಿ ನಾವು ಈ ಒಂದು ವಿಕ್ಟೋರಿಯನ್ ಏಜ್ ಅಲ್ಲಿ ಬರುವಂತಹ ಮತ್ತೊಬ್ಬ ಪ್ರಮುಖವಾದಂತಹ ಸಾಹಿತಿ
ನಾವೆಲಿಸ್ಟ್ ಏನು ಚಾರ್ಲ್ಸ್ ಡಿಕನ್ಸ್ ಅಂತ ಹೇಳ್ತೀವಿ. ಸೊ ಅವ್ರು ಚಾರ್ಲ್ಸ್ ಡಿಕನ್ಸ್ ಇದ್ದು ಒಂದು ನಾವೆಲ್ ಇದೆ, ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಟೇಲ್ ಆಫ್ ಟೂ ಸಿಟೀಸ್ ಅಂತ. ಸೊ ಆ ಟೇಲ್ ಆಫ್ ಟೂ ಸಿಟೀಸ್ ಅಲ್ಲಿ ಬಿಗಿನಿಂಗ್ ದಲ್ಲೇ ಏನ್ ಹೇಳ್ತಾರೆ ಅವರು, ಇಟ್ ಈಸ್ ದ ಬೆಸ್ಟ್ ಆಫ್ ದ ಟೈಮ್ಸ್ ಅಂಡ್ ಇಟ್ ಈಸ್ ದ ವರ್ಸ್ಟ್ ಆಫ್ ದ ಟೈಮ್ಸ್ ಅಂತ. ಸೊ ಒಂದ್ ಕಡೆ ದೇರ್ ಈಸ್ ಪ್ರಾಸ್ಪರಿಟಿ, ಸಮೃದ್ಧಿ, ಆರ್ಥಿಕವಾಗಿ ಇಂಗ್ಲೆಂಡ್ ಬಲಶಾಲಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಅದರ ಒಂದು ಡಾರ್ಕರ್ ಸೈಡ್, ನಿರುದ್ಯೋಗ ಸಮಸ್ಯೆ, ಬಡತನ, ಒಂದು ಕಾರ್ಮಿಕರ ಒಂದು ವರ್ಗ ಉಂಟಾಗಿರುತ್ತೆ. ಸೊ ಆ ಒಂದು ಟೈಮ್ದಲ್ಲಿ ಜನರಿಗೆ ಒಂದ್ ರೀತಿ ಸ್ವಾತಂತ್ರ್ಯ ಆಗಿರ್ಲಿ, ಅವ್ರಿಗೆ ಒಂದು ಇಂಡಿವಿಜುವಲ್ ಇದು ಥಿಂಕಿಂಗ್ ಆಗಿರ್ಲಿ, ಫೆಸಿಲಿಟಿಗಳಾಗಿರ್ಲಿ, ಅವು ಯಾವೂ ಇರೋದಿಲ್ಲ. ಹೀಗಾಗಿ ಇದೊಂದು ರೀತಿ ದ್ವಂದ್ವ ಅನ್ನೋದು ನಾವು ನೋಡ್ತೀವಿ. ಇದ್ರ ಜೊತೆಗೆ ಸಾಕಷ್ಟು ರಿಫಾರ್ಮ್ ಬಿಲ್ಗಳು ಪಾಸ್ ಆಗ್ತವೆ. ಅದರ ಜೊತೆಗೆ ಸ್ಲೇವರಿ ಅಬಾಲಿಷ್ ಆಗುತ್ತೆ. ಚೈಲ್ಡ್ ಲೇಬರ್, ಏನು ಬಾಲ ಕಾರ್ಮಿಕರು ಕಾರ್ಖಾನೆಗಳಲ್ಲಿ ದುಡಿತಾ ಇದ್ರು, ಸೊ ಅದು ಒಂದು ಮಾನವ ಹಕ್ಕುಗಳ ವಿರುದ್ಧ ಅಂತ ಈಗೇನ್ ನಾವು ಹೇಳ್ತೇವಿ. ಸೊ ದೇರ್ ಈಸ್ ಲೈಕ್ ಆಕ್ಟ್ ಪ್ರೊಹಿಬಿಟಿಂಗ್ ಚೈಲ್ಡ್ ಲೇಬರ್ ಅಂತ ಬರುತ್ತೆ. ಅದರ ಜೊತೆಗೆ ಇವನ್ ಈಗ ವೋಟಿಂಗ್ ಪವರ್ ಅಂತ ಏನ್ ಹೇಳ್ತೀವಿ, ವರ್ಕಿಂಗ್ ಕ್ಲಾಸ್ಗೆ, ದೋಸ್ ಹೂ ಆರ್ ಹ್ಯಾವಿಂಗ್ ಪ್ರಾಪರ್ಟಿ, ಸೊ ಅವ್ರಿಗೆಲ್ಲ ಒಂದು ರಿಫಾರ್ಮ್ ಬಿಲ್, ಫಸ್ಟ್ ರಿಫಾರ್ಮ್ ಬಿಲ್ 1832ದಲ್ಲಿ ಪಾಸ್ ಮಾಡ್ತಾರೆ ಪಾರ್ಲಿಮೆಂಟ್ ದಲ್ಲಿ. ಅಂಡ್ ಅದೇ ರೀತಿ ಸೆಕೆಂಡ್ ರಿಫಾರ್ಮ್ ಬಿಲ್ ಅದನ್ನ 1867ರಲ್ಲಿ ವರ್ಕಿಂಗ್ ಕ್ಲಾಸ್ಗೆ ಸಹಿತ ವೋಟಿಂಗ್ ಒಂದು ಹಕ್ಕನ್ನ ಕೊಡ್ಬೇಕು, ಅವ್ರಿಗೂ ಮತದಾನ ಚಲಾಯಿಸುವಂತ ಹಕ್ಕು ಕೊಡ್ಬೇಕು ಅಂತ ಅದೊಂದು ಬಿಲ್ ಅನ್ನ ಪಾಸ್ ಮಾಡ್ತಾರೆ. ಅಂದ್ರೆ ನಾವಿಲ್ಲಿ ವಿಕ್ಟೋರಿಯನ್ ಏಜ್ ಅಲ್ಲಿ ಬಹಳಷ್ಟು ರ್ಯಾಪಿಡ್ ಚೇಂಜಸ್ ಅಂತ, ನಿರಂತರವಾಗಿ ಬದಲಾವಣೆ ಆಗ್ತಾ ಇರುವಂತ ಕಾಲ ಅಂತ ಹೇಳ್ಬೋದು. 19ನೇ ಶತಮಾನ ಬಹಳಷ್ಟು ಒಂದು ಮಹಾಯುದ್ಧಗಳಾಗಿರ್ಬೋದು, ಸೈನ್ಸ್, ಟೆಕ್ನಾಲಜಿ, ನ್ಯೂಕ್ಲಿಯರ್, ಇದು ಇಷ್ಟೆಲ್ಲ ನಾವು 20ನೇ ಶತಮಾನದಲ್ಲಿ ನೋಡಿದ್ರೆ ಇದರ ಒಂದು ಬಿಗಿನಿಂಗ್ ವಿಕ್ಟೋರಿಯನ್ ಏಜ್ ಅಲ್ಲೇನೆ ನಾವು ಅದರ ಒಂದು ಸೋರ್ಸ್ ನ ಕಂಡ್ಕೊಳ್ಬಹುದು ಅಂತ ಹೇಳ್ಬೋದು. ಹೀಗಾಗಿ ಒಂದ್ ರೀತಿ ಅವರಲ್ಲಿ ವಿಕ್ಟೋರಿಯನ್ ಕಾಂಪ್ರಮೈಸ್ ಅಂತ, ಒಂದ್ ಕಡೆ ಫಿಲಾಂಥ್ರಪಿ, ಒಂದ್ ಕಡೆ ಏನೋ ಎಲ್ಲ ಜನ ಸಮುದಾಯದವರು ಅವರು ಅದನ್ನ ಸಹಿಸಿಕೊಂಡು ಹೋಗುವಂತ ಒಂದು ಪರಿಸ್ಥಿತಿಯನ್ನ ನಾವು ಈ ಒಂದು ಯುಗದಲ್ಲಿ ನೋಡ್ತೀವಿ. ಇಲ್ಲಿ ಒಂದಿಷ್ಟು ಪ್ರಮುಖವಾದಂತಹ ಚರ್ಚೆ ಮಾಡ್ಬೇಕಂತ ವಿಷಯಗಳು ಈ ಒಂದು ವಿಕ್ಟೋರಿಯನ್ ಏಜ್ ಅಲ್ಲಿ ಏನ್ ಕಂಡು ಬರ್ತಿದ್ವು ಅಂತಂದ್ರೆ, ಇವನ್ ಸಾಹಿತ್ಯದಲ್ಲಿಯೂ ಸಾಕಷ್ಟು ರೈಟರ್ಸ್ ಇದನ್ನ, ಪೋಯಟ್ಸ್ ಆಗಿರ್ಬೋದು, ತಮ್ಮ ನಾವೆಲ್ಸ್ ಗಳಾಗಿರ್ಬೋದು, ಅದರಲ್ಲಿ ಎಲ್ಲ ಅವರು ಏನ್ ಹೈಲೈಟ್ ಮಾಡಿದ್ರು ಅಂತಂದ್ರೆ, ಧಾರ್ಮಿಕ ಶ್ರದ್ಧೆ ಅನ್ನೋದು ಯಾವ ರೀತಿ ಅಲ್ಲಿ ಒಂದ್ ರೀತಿ ಗೊಂದಲ ಉಂಟಾಗುತ್ತೆ, ದೇವರ ಮೇಲಿನ ನಂಬಿಕೆ ಅವ್ರಿಗೆ ಕಡಿಮೆ ಆಗುತ್ತಾ ಬರುತ್ತೆ. ಕಾರಣ ಏನು ಅಂತಂದ್ರೆ ಸೈನ್ಸ್ ವರ್ಸಸ್ ರಿಲಿಜನ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ನಾವು ಈಗ ಒಂದು ಫೋಟೋದಲ್ಲಿ ದೇರ್ ಇಸ್ ಅ ಕ್ವೀನ್ ವಿಕ್ಟೋರಿಯಾ, ಇನ್ನೊಂದು ಕಡೆ ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್ ಅವರ ವಿಕಾಸವಾದ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಸೊ ಅವರು ಬರೆದಂತ ಒರಿಜಿನ್ ಆಫ್ ಸ್ಪೆಸೀಸ್ ಅನ್ನುವಂತ ಬುಕ್ದಲ್ಲಿ ಯಾವ ರೀತಿ ವಿಕಾಸವಾದ ಜೀವಿಗಳ ಉಗಮ ಹಾಗೂ ಈ ಒಂದು ಭೂಮಿ ಮೇಲೆ ಯಾವ ರೀತಿ ವಿಕಾಸ ಹೊಂದ್ತಾ ಬಂದಿದ್ದಾವೆ, ಸ್ಟ್ರಗಲ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ, ನ್ಯಾಚುರಲ್ ಸೆಲೆಕ್ಷನ್ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದನ್ನು ಅವರು ವಿತ್ ಎವಿಡೆನ್ಸ್ ಒಂದು ಒರಿಜಿನ್ ಆಫ್ ಸ್ಪೆಸೀಸ್ ಅಂತಂದ್ರೆ ಥಿಯರಿ ಆಫ್ ರೆವಲ್ಯೂಷನ್ ಅನ್ನ ಈ ಟೈಮ್ದಲ್ಲಿ ಒಂದು ಬುಕ್ ಅನ್ನ ಬರೀತಾರೆ. ಸೊ ಅದರಿಂದ ಸಡನ್ ಆಗಿ ಇಲ್ಲಿವರೆಗೂ ಏನೋ ಬೈಬಲ್, ಧಾರ್ಮಿಕ ಮುಖಂಡರು ಹೇಳಿದ್ದನ್ನ ನಂಬ್ತಾ ಏನೋ ಜನ ಬಂದಿದ್ರು, ಅವರ ಈಗ ದೇವರ ಮೇಲಿನ ಶ್ರದ್ಧೆ ಆಗಿರ್ಬೋದು ಅಥವಾ ಚರ್ಚ್ ಮೇಲಿನ ಒಂದು ಹಿಡಿತ ಈಗ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ದೇರ್ ಇಸ್ ಸೈನ್ಸ್ ವರ್ಸಸ್ ರಿಲಿಜನ್, ವಿಜ್ಞಾನವನ್ನ ನಂಬೇಕು ಇಲ್ಲ ಧರ್ಮವನ್ನ ನಂಬೇಕು. ಸೊ ಇವತ್ತಿಗೂ ಸಹಿತ ಒಂದಿಷ್ಟು ಕಡೆ ನಾವು ವಿಚಾರ ಮಾಡ್ತಾ ಇದ್ವಿ ಅಂತಂದ್ರೆ, ವಿಜ್ಞಾನದಲ್ಲಿ ಎಲ್ಲಕ್ಕೂ ಆನ್ಸರ್ ಇನ್ನೂ ಸಿಕ್ಕಿಲ್ಲ. ಇವನ್ ಪೋಯಟ್ ಟೆನಿಸನ್ ಆಗಿರ್ಬೋದು, ಫಿಲಾಸಫರ್ಸ್ ಈ ಟೈಮ್ದಲ್ಲಿ ಬಂದಂತವ್ರು. ಸೊ ಎಷ್ಟೇ ವಿಜ್ಞಾನ ಮುಂದುವರೆದ್ರು ಅಗೇನ್ ದೇರ್ ಈಸ್ ಸ್ಪಿರಿಚುಯಾಲಿಟಿ ಅಂಡ್ ಫಿಲಾಸಫಿಕಲ್ ಕ್ವೆಶನ್ಸ್ ವಿಚ್ ಆರ್ ಅನ್ಆನ್ಸರ್ಡ್. ಹೀಗಾಗಿ ದೇರ್ ಈಸ್ ವಿಜ್ಞಾನ ಮತ್ತೆ ಧರ್ಮ ಇವೆರಡರ ನಡುವೆ ಒಂದಿಷ್ಟು ಸಾಮ್ಯತೆಗಳು ಕಂಡು ಬಂದ್ರೆ ಒಂದಿಷ್ಟು ಕಂಪ್ಲೀಟ್ ಒಂದನ್ನೊಂದು ವಿಭಿನ್ನವಾಗಿ ನೋಡ್ತೇವೆ. ಅದೇ ರೀತಿ ಒಂದ್ ಕಡೆ ಪ್ರೊಗ್ರೆಸ್, ಪ್ರಗತಿ ಅಂತ ಇಂಗ್ಲೆಂಡ್ ಸಾಗ್ತಾ ಇದ್ರೆ, ಇನ್ನೊಂದು ಕಡೆ ಆಂಗ್ಸಿಟಿ,
ಜನರಲ್ಲಿ ಏನು ಇತ್ತು ಅಂತಂದ್ರೆ ಲೈಕ್ ಒಂಥರ ಈ ಬದಲಾವಣೆಗೆ ಅವ್ರಿಗೆ ಅಡ್ಜಸ್ಟ್ ಆಗೋದು ಸಮಸ್ಯೆ ಆಗುತ್ತೆ. ಹೀಗಾಗಿ ಅವರಲ್ಲಿ ಒಂದು ಭಯದ ವಾತಾವರಣನೂ ಉಂಟಾಗಿತ್ತು. ಅದರ ಜೊತೆಗೆ ಆ ಒಂದು ವಿಕ್ಟೋರಿಯನ್ ಸೊಸೈಟಿ ಯಾವ ತರ ಇತ್ತು ಅಂತಂದ್ರೆ ಲಾಟ್ ಆಫ್ ರಿಸ್ಟ್ರಿಕ್ಷನ್ಸ್ ಅಂಡ್ ಕನ್ಫೈನ್ಮೆಂಟ್. ವಿಮೆನ್ ಯಾವಾಗ್ಲೂ ಮನೆಯಲ್ಲೇ ಇರ್ಬೇಕು, ಅವ್ರಿಗೆ ಮನೆಯಲ್ಲೇ ಏನೋ ಬೇಕಂತ ಶಿಕ್ಷಣವನ್ನು ಕೊಡೋದಾಗಿರ್ಬೋದು. ವ್ಯಕ್ತಿಗಿಂತ ಇಲ್ಲಿ ಒಂದು ಸಂಸ್ಥೆ, ಒಂದು ಸಮಾಜದಲ್ಲಿರುವಂತ ಮೌಲ್ಯಗಳು, ಸೊ ಅದು ಹೆಚ್ಚು ರಿಸ್ಟ್ರಿಕ್ಷನ್ಸ್ ಗಳು ಇರ್ತಾ ಇತ್ತು. ಹೀಗಾಗಿ ಎಲ್ಲೋ ಒಂದ್ ಕಡೆ ಫ್ರೀಡಮ್ಗಾಗಿ there is a urge for freedom, and even in the poems of Tennyson we feel that human beings are born free but bound everywhere ಅಂತ ಏನು ರಸ್ಕಿನ್ ಹೇಳ್ತಾರೆ. ಆ ಒಂದು ಇಂಡಿವಿಜುವಾಲಿಟಿ ವರ್ಸಸ್ ಸೊಸೈಟಿ, ಈ ಒಂದು ಅಂಶವನ್ನು ಸಹಿತ ನಾವಿಲ್ಲಿ ಕಾಣ್ತೇವೆ. ಸೊ ಲಾಸ್ಟ್ ಏನು ಅಂತಂದ್ರೆ ಲಾಸ್ ಅಂಡ್ ಹೋಪ್. ಲಾಸ್, ದೇರ್ ಈಸ್ ಅ ಕೈಂಡ್ ಆಫ್ ಲಾಸ್ ಬಿಕಾಸ್ ಧರ್ಮದ ಮೇಲೆ ಅವ್ರಿಗೆ ನಂಬಿಕೆ ಕಳ್ಕೊಳ್ತಾರೆ. ಏನು ಇಲ್ಲಿವರೆಗೂ ಸಮೃದ್ಧಿ, ಒಂದು ಶಾಂತಿ ನೆಲ್ಕೊಂಡಿರುತ್ತೆ. ಸೊ ಈ ಟೈಮ್ದಲ್ಲಿ ಅವ್ರಿಗೆ ಹೆಂಗ್ ಅನಿಸ್ತತಿ ಅಂತಂದ್ರೆ ಮೇ ಬಿ ಸೈನ್ಸ್ ಇನ್ನೂ ಡೆವಲಪ್ ಆಗುತ್ತಾ ಹೋದ್ರೆ ಈ ಒಂದು ಸಮಾಜ, ಲಾ ಅಂಡ್ ಆರ್ಡರ್ ಅಂತ ಏನ್ ಹೇಳ್ತೀವಿ, ಎಲ್ಲಿದು ಬ್ರೇಕ್ ಆಗುತ್ತೋ ಅಂತ ಒಂದು ಕಡೆ ಅವ್ರಿಗೆ ಲಾಸ್, ದೇ ಫೀಲ್ ದ ಸೆನ್ಸ್ ಆಫ್ ಲಾಸ್. ಎಲ್ಲವನ್ನು ಕಳ್ಕೊಂಡಂತಹ ಭಾವನೆ ಒಂದ್ ಕಡೆ ಆದ್ರೆ, ಇನ್ನೊಂದಿಷ್ಟು ಕಡೆ ಅವ್ರಿಗೆ ಇಲ್ಲ, ಇದೊಂದು ಯುಗ ಮುಗಿದು ಹೋಗ್ತತಿ, ದೇರ್ ವಿಲ್ ಬಿ ಲೈಕ್ ನ್ಯೂಸ್ ಅಂಡ್ ನ್ಯೂ ಏಜ್, ಹೋಪ್ ಫಾರ್ ದ ಬೆಟರ್ ಫ್ಯೂಚರ್ ಅಂತ. ರಾಬರ್ಟ್ ಬ್ರೌನಿಂಗ್ ಈಸ್ ಮೋರ್ ಆಪ್ಟಿಮಿಸ್ಟಿಕ್, ಹೆಚ್ಚು ಆಶಾವಾದಿ ಕವಿಗಳು. ಅವರು ಆ ಒಂದು ಫ್ಯೂಚರ್ ಹೋಪ್ ಬಗ್ಗೆ ತಮ್ಮ ಪೊಯಮ್ಸ್ ಅಲ್ಲಿ ಹೇಳ್ತಾರೆ. ಹೀಗಾಗಿ ಇವು ಒಂದಿಷ್ಟು ಪ್ರಮುಖವಾದಂತಹ ಕಾನ್ಫ್ಲಿಕ್ಟ್ ಗಳನ್ನ ನಾವು ಈ ಒಂದು ಟೈಮ್ ದಲ್ಲಿ ನೋಡ್ತೇವೆ. ಅದೇ ರೀತಿ ಪ್ರತಿಯೊಂದು ನಾನ್ ಮೊದ್ಲೇ ಹೇಳ್ದಂಗೆ ವಿಕ್ಟೋರಿಯನ್ ಯುಗ ಅಂತಂದ್ರೆ ಇದು 19ನೇ ಶತಮಾನದ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆಯಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಕಾಲಘಟ್ಟ. ಮೊದಲನೇ ಕಾಲಘಟ್ಟವನ್ನ ರೊಮ್ಯಾಂಟಿಕ್ ಯುಗ ಅಂತ ಕರಿತೀವಿ. ಸೊ ರೊಮ್ಯಾಂಟಿಕ್ ಯುಗ ಅಂತಂದ್ರೆ ಆ 18ನೇ ಶತಮಾನದ ಒಂದಿಷ್ಟು ಥಾಟ್ಸ್ ಗಳನ್ನ, ಒಂದಿಷ್ಟು ವ್ಯಾಲ್ಯೂಸ್ ಗಳನ್ನ ಕಂಪ್ಲೀಟ್ ಆಗಿ ಅಪೋಸ್ ಮಾಡಿದಂತಹ ಕವಿಗಳನ್ನ ಅಲ್ಲಿ ನೋಡ್ತೀವಿ. ದೇ ಆರ್ ಕಂಪ್ಲೀಟ್ಲಿ ರಿಬೆಲ್ ಅಗೇನ್ಸ್ಟ್ ದ ಟ್ರೆಡಿಷನ್ ಆರ್ ದ 18th century ರೈಟರ್ಸ್. ಸೊ ಅದರಲ್ಲಿ ಪ್ರಮುಖವಾಗಿ ಬರೋರು ಅಂದ್ರೆ ವರ್ಡ್ಸ್ವರ್ತ್, ಕೋಲ್ರಿಡ್ಜ್, ಯಂಗರ್ ಜನರೇಷನ್ ಅಂತ ಏನ್ ಕರಿತೀವಿ, ಶೆಲಿ, ಬೈರನ್, ಕೀಟ್ಸ್, ಯಾರು ಎಲ್ರು ಅವರು ಒಂದು ಯುವಕರಾಗಿದ್ದಾಗ್ಲೇ ಸಹಿತ ಅಕಾಲಿಕವಾದಂತ ಮರಣವನ್ನ ಹೊಂದ್ತಾರೆ. ಸೊ ವಿತ್ ದ ಎಂಡ್ ಆಫ್ ದೀಸ್ ಯಂಗರ್ ಜನರೇಷನ್, ಏನು ರೊಮ್ಯಾಂಟಿಕ್ ಏಜ್ ಅಂತ ಹೇಳ್ತೀವಿ, ಅವ್ರ ನಂತರ 1833 ನಂತರ ಈ ಒಂದು 19ನೇ ಶತಮಾನವನ್ನ ವಿಕ್ಟೋರಿಯನ್ ಯುಗ ಅಂತ ಆ ಒಂದು ಕಾಲಘಟ್ಟವನ್ನ ನಾವು ಅಧ್ಯಯನ ಮಾಡ್ತೀವಿ. ಸೊ ಈ ಟೈಮ್ದಲ್ಲಿ ಬಂದಂತಹ ಪ್ರಮುಖವಾದಂತಹ ಕವಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಸೊ ಅವರು ಈ ವಿಕ್ಟೋರಿಯನ್ ಪೊಯೆಟ್ಗಳನ್ನು ಫಾಲೋ ಮಾಡ್ತಾರೆ. ಅದರ ಜೊತೆಗೆ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಒಂದು ಕಾಲಘಟ್ಟ, ಅದೇ ಒಂದು ಫೇತ್ ಆಗಿರ್ಬೋದು, ಸೈನ್ಸ್ ಒಂಥರ ಡೌಟ್ಫುಲ್, ಕನ್ಫ್ಯೂಷನ್ ಆಗಿರ್ಬೋದು, ಸೆನ್ಸ್ ಆಫ್ ಲಾಸ್ ಆಗಿರ್ಬೋದು, ಆ ಒಂದು ಪ್ರತಿಯೊಂದು ಲಕ್ಷಣಗಳನ್ನ ತಮ್ಮ ಒಂದು ಕೃತಿಗಳಲ್ಲಿ ಅವರು ವ್ಯಕ್ತಪಡಿಸೋದಕ್ಕೆ ನೋಡ್ತಾರೆ. ಸೊ ಅದರಲ್ಲಿ ಒಂದಿಷ್ಟು ಐಡಿಯಾಸ್ ಏನು ಅಂತಂದ್ರೆ, ಇವರ ಕಾವ್ಯ ಹೆಚ್ಚು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಂದಿದ್ದು, ಹೆಚ್ಚು ರಿಥಮಿಕಲ್ ಕ್ವಾಲಿಟಿ, ಅಂದ್ರೆ ರಿಚ್ ವರ್ಡಿ ಪಿಕ್ಚರ್ಸ್, ಬಹಳಷ್ಟು ಇಮೇಜಸ್ ಗಳನ್ನ, ಸೆನ್ಸರಿ ಎಲಿಮೆಂಟ್ಸ್ ಗಳನ್ನ ಬಳಸಿಕೊಂಡು ಬರೆದಂತಹ ಕವನಗಳು, ಅದೇ ರೀತಿ ಎಲಿಜಿಗಳು, ಡ್ರಾಮ್ಯಾಟಿಕ್ ಮೊನೋಲಾಗ್ಗಳು. ಸೊ ಇಂಥ ಒಂದಿಷ್ಟು ಹೊಸ ಹೊಸ ಪ್ರಯೋಗಗಳನ್ನ ಕಾವ್ಯದಲ್ಲಿ ಮಾಡ್ತಾರೆ. ಅದರ ಜೊತೆಗೆ ಒಂದಿಷ್ಟು ವ್ಯಕ್ತಿಗತವಾಗಿದ್ದು ಹಿಡ್ಕೊಂಡು ಸಾರ್ವತ್ರಿಕವಾದಂತಹ ಪರಿಕಲ್ಪನೆಗಳು, ಒಂದಿಷ್ಟು ಫಿಲಾಸಾಫಿಕಲ್ ಅಂತ ಏನ್ ಹೇಳ್ತೀವಿ, ದೇ ಡೀಲ್ ಅಬೌಟ್ ಮಾರಲ್ ಇಶ್ಯೂಸ್ ಆಫ್ ದ ಟೈಮ್ ಅಂತ ಹೇಳ್ತೀವಿ. ಇಲ್ಲಿ ಬಂದಂತ ಪ್ರಮುಖವಾದ ಕವಿಗಳಂತಂದ್ರೆ ಮೊಟ್ಟ ಮೊದಲಿಗೆ ಆಲ್ಫ್ರೆಡ್ ಟೆನಿಸನ್ ಅನ್ನ ವಿಕ್ಟೋರಿಯನ್ ಯುಗ ಪ್ರಾರಂಭದಲ್ಲಿ ಬಂದಂತಹ ಕವಿ. ಇವರ ಏನಾದ್ರು ಡಿಸ್ಟರ್ಬೆನ್ಸ್ ಏನಿದೆ?
ಯಾರಾದ್ರೂ ಮ್ಯೂಟ್ ನೋಡಿ ಯಾರು ನೋಡ್ರಿ ಆಡಿಯೋ ಆನ್ ಮಾಡ್ಕೊಟ್ಟಿದ್ದಾರೆ ಅನ್ಮ್ಯೂಟ್ ಮಾಡಕ್ ಹೇಳಿ. ಸೊ ಆಲ್ಫ್ರೆಡ್ ಟೆನಿಸನ್ ಜೊತೆಗೆ ಮತ್ತೆ ಯಾರು ಇಂಪಾರ್ಟೆಂಟ್ ಕವಿಗಳು ಅಂತಂದ್ರೆ ರಾಬರ್ಟ್ ಬ್ರೌನಿಂಗ್ ಅಂತ ಡ್ರಾಮ್ಯಾಟಿಕ್ ಮೊನೊಲಾಗ್ಗಳನ್ನ ಬರೆದಂತ ಕವಿ, ದ ರಿಂಗ್ ಅಂಡ್ ದ ಬುಕ್ ಅಂತ. ಅದರ ಜೊತೆಗೆ ಮ್ಯಾಥ್ಯೂ ಅರ್ನಾಲ್ಡ್, ಟೆನಿಸನ್ ತರ ಅವರು ಸಹಿತ ಸಾಕಷ್ಟು ಎಲಿಜಿಗಳು, ಶೋಕ ಗೀತೆಗಳನ್ನ ಬರೆದಂತ ಕವಿ. ಅದರ ಜೊತೆಗೆ ವಿಲಿಯಂ ಮಾರಿಸ್ ಇರ್ಬೋದು, ಪ್ರೀ ರಾಫಲೈಟ್ ಮೂವ್ಮೆಂಟ್ ಅಂತ, ಅದರಲ್ಲಿ ಡಾಂಟೆ ಗೇಬ್ರಿಯಲ್ ರೊಸೆಟಿ, ಕ್ರಿಸ್ಟಿನಾ ರೊಸೆಟಿ, ಸ್ವಿನ್ಬರ್ನ್. ಸೊ ಇವರೆಲ್ಲರೂ ಸಹಿತ ಈ ಒಂದು ಕಾಲಘಟ್ಟದಲ್ಲಿ ಕಂಡು ಬಂದಂತಹ ಪ್ರಮುಖವಾದಂತಹ ಕವಿಗಳು ಅಂತ ಹೇಳ್ತೀವಿ. ಆಲ್ಫ್ರೆಡ್ ಟೆನಿಸನ್ ಇವರ ಒಂದು ಜೀವನವನ್ನ ನಾವು ಅಭ್ಯಾಸ ಮಾಡಿದ್ರೆ, ಇವರು 1809 ಜನಿಸ್ತಾರೆ. ಮತ್ತೆ ಟೆನಿಸನ್ ಅವರ ಕಾವ್ಯವನ್ನ ಯಾರು ವಿಶ್ಲೇಷಣೆ ವಿಮರ್ಶೆ ಮಾಡ್ತಾರೆ, ಅವ್ರು ಏನ್ ಹೇಳಿದಾರು ಅಂತಂದ್ರೆ, ಟೆನಿಸನ್ ಎಡ್ಮಂಡ್ ಸ್ಪೆನ್ಸರ್ ಅಷ್ಟೇನೆ ಪ್ರಸಿದ್ಧವಾದಂತಹ ಕವಿ ಅಂತ. ಅಂದ್ರೆ ಎಲಿಜಬೆಥನ್ ಟೈಮ್ 16th ಸೆಂಚುರಿದಲ್ಲಿ ಬಂದಂತಹ ಎಡ್ಮಂಡ್ ಸ್ಪೆನ್ಸರ್, ಯಾರನ್ನ ನಾವು ಪೋಯಟ್ ಅಂತ ಕರಿತೀವಿ. ಸೊ ಟೆನಿಸನ್ ಸಹಿತ ಅಷ್ಟೇ ಪ್ರಸಿದ್ಧವಾದಂತಹ, ಅಷ್ಟೇ ಪ್ರಮುಖವಾದಂತಹ ಕವಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಬಹಳಷ್ಟು ಉಳಿದೆಲ್ಲ ಕವಿಗಳಿಗಿಂತ ಟೆನಿಸನ್ ಈ ಒಂದು ತಮ್ಮ ಕಾವ್ಯದಲ್ಲಿ, ತಮ್ಮ ಕೃತಿಗಳಲ್ಲಿ ಇಡೀ ಒಂದು ಯುಗದ ಪ್ರತಿನಿಧಿತ್ವವನ್ನ ಮಾಡ್ತಾರೆ. ಅಂದ್ರೆ ಜನರ ಒಂದು ಭಾವನೆಗಳು, ಅವರು ಅನುಭವಿಸುವಂತಹ ಸಂಕಟ, ಆ ಟೈಮ್ದಲ್ಲಿ ಇದ್ದಂತ ಒಂದು ವಿಜ್ಞಾನ, ಧರ್ಮದ ಬಗ್ಗೆ ಇರುವಂತಹ ಪ್ರಶ್ನೆಗಳು, ಸವಾಲುಗಳು, ಅದು ಎಲ್ಲವನ್ನೂ ಸಹಿತ ತಮ್ಮ ಒಂದು ಬರವಣಿಗೆಯಲ್ಲಿ ಅವರು ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಅವರು ಒಬ್ಬ ಅರಿಸ್ಟೋಕ್ರಾಟ್ ಆದ್ರೂ ಸಹಿತ ಟೆನಿಸನ್ ಆರಂಭಿಕ ಜೀವನ ಅವ್ರದ್ದು ಕಷ್ಟದಾಯಕ, ಆರ್ಥಿಕವಾಗಿ ದುರ್ಬಲವಾಗಿದ್ರು ಸಹಿತ ಮುಂದೆ ಅವರು ಒಬ್ಬ ಶ್ರೀಮಂತ ವ್ಯಕ್ತಿ ಆಗ್ತಾರೆ, ಅರಿಸ್ಟೋಕ್ರಾಟ್ ಆಗ್ತಾರೆ. ಆದ್ರೂ ಸಹಿತ ತಮ್ಮ ಕೃತಿಗಳಲ್ಲಿ ಅವರು ದಲಿತರು, ಒಂದು ಪುವರ್ ಪೀಪಲ್, ವರ್ಕಿಂಗ್ ಕ್ಲಾಸ್ ಏನಿದ್ರು, ಯಾರಿಗೆ ಅನ್ಯಾಯ ಆಗ್ತಾ ಇತ್ತು, ಸೊ ಅಂತವ್ರ ಬಗ್ಗೆನೂ ಸಹಿತ ಅವ್ರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಕೃತಿಗಳಲ್ಲಿ ಬಹಳಷ್ಟು ಒಂದು ಎಂಪತಿ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಕಾಣ್ತೀವಿ. ಟೆನಿಸನ್ ಏಪ್ರಿಲ್ 6, 1809 ಸಮರ್ಸ್ ಬೈ ಲಿಂಕನ್ ಶೈರ್ ಅನ್ನುವಂತ ಒಂದು ಊರಿನಲ್ಲಿ ಜನಿಸ್ತಾರೆ. ಇಂಗ್ಲೆಂಡಿನ ಲಿಂಕನ್ ಶೈರ್ ಅನ್ನುವಂತ ಒಂದು ಕೌಂಟಿ, ಒಂದು ಪ್ರಾಂತ್ಯ ಅಂತ ಹೇಳ್ತೀವಿ, ಇಂಪಾರ್ಟೆಂಟ್ ಪ್ರಾಂತ್ಯ. ಅಲ್ಲಿ ಇದ್ದಂತಹ ಸಮರ್ಸ್ ಬೈ ಅನ್ನುವಂತ ಊರಿನಲ್ಲಿ ಅವರು ಏಪ್ರಿಲ್ 6, 1809 ಜನಿಸಿದ್ರು. ಏಪ್ರಿಲ್ ಅಂದ ತಕ್ಷಣ ಬಹಳಷ್ಟು ಮಹಾನ್ ಕವಿಗಳಾಗಿರ್ಬೋದು, ಮಹಾನ್ ಸಾಹಿತಿಗಳ ಒಂದು ಜನ್ಮದಿನ ಈ ಒಂದು ತಿಂಗಳಿನಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಇವರು ಅದೇ ರೀತಿ. ಮತ್ತೆ ಅವರ ತಂದೆ ಜಾರ್ಜ್ ಟೆನಿಸನ್ ಹಾಗೂ ಅವರ ತಾಯಿ ಹೆಸರು ಎಲಿಜಬೆತ್ ಟೆನಿಸನ್ ಅಂತ. ಇವ್ರಿಗೆ 12 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಟೆನಿಸನ್ 4ನೇಯವರು ಅಂತ ಬುಕ್ಸ್ ಅಲ್ಲಿ ರೆಕಾರ್ಡ್ದಲ್ಲಿದೆ. ಇವರ ತಂದೆ ಒಬ್ಬ ಚರ್ಚ್ ನಲ್ಲಿ ಪಾದ್ರಿ ಅಂತ ಏನ್ ಹೇಳ್ತೀವಿ, ರೆಕ್ಟರ್ ಅನ್ನುವಂತ ಪೋಸ್ಟ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರದ್ದು ಆದಾಯನೂ ಸಹಿತ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡೋದಕ್ಕೆ ಮಿನಿಮಮ್ ಎಷ್ಟು ಬೇಕಾಗಿತ್ತು ಅಂದ್ರೆ ಅಷ್ಟೇ, ಒಂದು ಮಿಡಲ್ ಕ್ಲಾಸ್ ಅಂತ ಏನ್ ಹೇಳ್ಬೋದು. ಅಂಡ್ ಇವರು ಟೆನಿಸನ್ ಅವರು ತಮ್ಮ ಬಾಲ್ಯದಲ್ಲಿ ಸಮರ್ಸ್ಬೈಗೆ ಹತ್ತಿರವಾದಂತ ಒಂದು ನೇಬರ್ ಟೌನ್ ಲೌತ್ ಅನ್ನುವಂತಲ್ಲಿ ಗ್ರಾಮರ್ ಸ್ಕೂಲ್ ನಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ಪ್ರಾರಂಭಿಕ ವಿದ್ಯಾಭ್ಯಾಸ ಶಿಕ್ಷಣವನ್ನ ಪೂರೈಸ್ತಾರೆ, ಎಲಿಮೆಂಟರಿ ಎಜುಕೇಶನ್ ಅನ್ನ. ನಂತರ ಅವರ ಒಂದು ಶಿಕ್ಷಣದ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಅವರ ತಂದೆನೇ ವಹಿಸ್ಕೊಳ್ತಾರೆ. ಮನೆಯಲ್ಲೇ ಅವರು ಇತಿಹಾಸ, ತಮಗೆ ಇಷ್ಟವಾದಂತಹ ಬೇರೆ ಬೇರೆ ವಿಷಯಗಳನ್ನ ಅವರ ತಂದೆ ಸಹಾಯದಿಂದ, ಅವರ ಅಣ್ಣಂದಿರ ಸಹಾಯದಿಂದ ಅವರು ಮುಂದುವರಿಸ್ತಾರೆ. 14ನೇ ವಯಸ್ಸಿನಲ್ಲಿ ಇದ್ದಾಗಲೇ ಆಲ್ಫ್ರೆಡ್ ಟೆನಿಸನ್ ಒಂದು ಬ್ಲ್ಯಾಂಕ್ ವರ್ಸ್ ಅನ್ನುವಂತ ಒಂದು ಫಾರ್ಮದಲ್ಲಿ ಇರುವಂತ ಪದ್ಯವನ್ನ ರಚಿಸ್ತಾರೆ.
ಅದರ ಜೊತೆಗೆ ಅವರು 6,000 ಸಾಲಿನ ಒಂದು ಮಹಾಕಾವ್ಯವನ್ನು ಸಹಿತ ಪ್ರಯೋಗ ಮಾಡ್ತಾರೆ. ಅವರ ಇಷ್ಟವಾದ ವಿಷಯಗಳು ಯಾವುವು ಅಂತಂದ್ರೆ, ಒಂದು ಆಸ್ಟ್ರೋನಮಿ, ಖಗೋಳಶಾಸ್ತ್ರ, ಇನ್ನೊಂದು ಜಿಯಾಲಜಿ ಅಂದ್ರೆ ಈಗ ಭೂಗರ್ಭ ಶಾಸ್ತ್ರ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಆಕಾಶದಲ್ಲಿ ಇರುವಂತ ನಕ್ಷತ್ರಗಳು, ಒಂದು ಸೂರ್ಯ, ಗ್ರಹಗಳು, ಗ್ಯಾಲಕ್ಸಿ, ಸೊ ಇವುಗಳ ಒಂದು ಆಸ್ಟ್ರೋನಮಿ ಅನ್ನುವಂತ ಕ್ಯೂರಿಯಸ್, ಎಲ್ಲರಿಗೂ ಕುತೂಹಲ ಉಂಟು ಮಾಡುವಂತ ವಿಷಯವನ್ನ ಅವರು ಇಷ್ಟಪಡ್ತಿದ್ರು ಅಂತ ಹೇಳ್ತಾರೆ. ಅದರ ಜೊತೆಗೆ ಸಾಹಿತ್ಯವನ್ನು ಸಹಿತ ಟೆನಿಸನ್ ಓದ್ಕೊಂಡಿದ್ರು. ಅವ್ರಿಗೆ ಅವರ ಒಂದು ಇಷ್ಟ ಬಹಳಷ್ಟು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದಂತಹ ಸಾಹಿತಿಗಳು ಅಥವಾ ರೈಟರ್ಸ್ ಯಾರು ಅಂತ ಅಂದ್ರೆ ಶೇಕ್ಸ್ಪಿಯರ್, ಮಿಲ್ಟನ್, ಚಾಸರ್, ಹೆಚ್ಚಾಗಿ ಎಲ್ಲಾ ಸಾಹಿತಿಗಳು, ಎಲ್ಲ ಇಂಗ್ಲೆಂಡ್ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ ಸಹಿತ ಎಲ್ಲರಿಗೂ ಒಂದು ಸಾಹಿತ್ಯದ ಅಭಿರುಚಿ ಉಂಟು ಮಾಡೋದಕ್ಕಾಗಿ ಅಥವಾ ಸಾಹಿತ್ಯದಲ್ಲಿ ಏನಾದ್ರೂ ಒಂದು ಕೃಷಿ ಮಾಡ್ಬೇಕು ಅನ್ನೋರ್ಗೆ ಯಾವಾಗ್ಲೂ ಪ್ರೇರಣೆ ಅಥವಾ ಸ್ಫೂರ್ತಿ ಸಿಗೋದು ಅಂತಂದ್ರೆ ಅವರೆಲ್ಲರೂ ಓದ್ಕೊಂಡಿದ್ದು ಯಾರನ್ನ ಅಂದ್ರೆ ಶೇಕ್ಸ್ಪಿಯರ್, ಮಿಲ್ಟನ್, ಅಂಡ್ ಇದೇ ರೀತಿ ಗ್ರೀಕ್ ನಲ್ಲಿ ಹೋಮರ್, ಇಲಿಯಡ್, ಹೋಮರದ್ದು ಮಹಾಕಾವ್ಯಗಳು, ವರ್ಜಿಲ್. ಸೊ ಅದೇ ರೀತಿ ಟೆನಿಸನ್ನಿಗೂ ಸಹಿತ ತಮ್ಮ ಒಂದು ಪೂರ್ವಜರು ಅಂದ್ರೆ ರೊಮ್ಯಾಂಟಿಕ್ ಪೋಯಟ್ಸ್ ಏನ ಇದ್ರು, ಅದರಲ್ಲಿ ಕೀಟ್ಸ್, ಶೆಲಿ, ಸೊ ಇವರಿಂದ ಸಾಕಷ್ಟು ಒಂದು ಸ್ಫೂರ್ತಿಯನ್ನ ಪಡಿತಾರೆ. ಅದೇ ರೀತಿ ಅವರು ತಮ್ಮ ಆರಂಭಿಕ ಕೃತಿಗಳಲ್ಲಿ ಏನು ಕಾವ್ಯ ರಚನೆಯನ್ನ ಮಾಡಿದ್ರು, ಅದರಲ್ಲಿಯೂ ಸಹಿತ ನಾವು ಈ ಒಂದು ಭಾವಗೀತೆಗಳು ಅಂತ ಏನ್ ಹೇಳ್ತೀವಿ, ಆ ರೊಮ್ಯಾಂಟಿಕ್ ಎಲಿಮೆಂಟ್ಸ್ ಲೈಕ್ ನೇಚರ್ ಆಗಿರ್ಬೋದು, ಒಂದು ಇಂಡಿವಿಜುವಲ್ ಎಕ್ಸ್ಪ್ರೆಷನ್ ಫ್ರೀಡಮ್ ಆಗಿರ್ಬೋದು, ಸೊ ಅದನ್ನ ನಾವು ಅವರ ಒಂದು ಕಾವ್ಯಗಳಲ್ಲಿ ಕಾಣ್ತೀವಿ. ಮುಂದೆ ಟೆನಿಸನ್ ಅವರ ಮನೆಯಲ್ಲಿ ಏನು ಶಿಕ್ಷಣವನ್ನ, ಅನೌಪಚಾರಿಕವಾಗಿ ಶಿಕ್ಷಣವನ್ನ ಪಡೆದ ನಂತರ 1827ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಟ್ರಿನಿಟಿ ಕಾಲೇಜ್ ಕೇಂಬ್ರಿಡ್ಜ್ ದಲ್ಲಿ ಒಂದು ಅಡ್ಮಿಷನ್ ಪಡಿತಾರೆ. ಟ್ರಿನಿಟಿ ಕಾಲೇಜ್ಗೆ ಅವರು ಸೇರ್ಕೊಳ್ತಾರೆ. ಅವರ ಮನೆಯಲ್ಲಿ ಒಂದಿಷ್ಟು ಅವರ ತಂದೆಯ ಆರೋಗ್ಯ ಪರಿಸ್ಥಿತಿ, ಮಾನಸಿಕ ಕಾಯಿಲೆಗಳಿಂದ ಅವರ ಮನೆಯ ಒಂದು ಪರಿಸರದ ಒಂದು ಏನು ಶಾಂತಿ ಹದಗೆಡುತ್ತೆ. ಹೀಗಾಗಿ ಅದರಿಂದ ಎಲ್ಲದರಿಂದನೂ ಪಾರಾಗಬೇಕು ಅಂತ ಟೆನಿಸನ್ 1827ರಲ್ಲಿ ಅವರ ಅಣ್ಣಂದಿರ ಜೊತೆಗೆ ಕೇಂಬ್ರಿಡ್ಜ್ಗೆ ಹೋಗ್ತಾರೆ. ಆ ಒಂದು ಟ್ರಿನಿಟಿ ಕಾಲೇಜ್ ಅಲ್ಲಿ ಅವರು ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಪೋಯಮ್ಸ್ ಬೈ ಟೂ ಬ್ರದರ್ಸ್ ಅಂದ್ರೆ ಕಾವ್ಯಗಳು, ಒಂದಿಷ್ಟು ತಮ್ಮ ಅಣ್ಣಂದಿರ ಜೊತೆಗೆ ಬರೆದಂತಹ ಪದ್ಯಗಳನ್ನ ಕವನ ಸಂಕಲನವನ್ನ ಅವರು 1820 ಅದೇ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಪಬ್ಲಿಷ್ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಅವರು ಅದೃಷ್ಟವಶಾತ್ ಏನು ಅಂತ ಅಂದ್ರೆ ಅವ್ರಿಗೆ ಒಬ್ಬ ಆತ್ಮೀಯ ಗೆಳೆಯನ ಒಂದು ಸಂಪರ್ಕ ಸಿಗುತ್ತೆ. ಅದು ಯಾರು ಅಂತ ಅಂದ್ರೆ ಆರ್ಥರ್ ಹ್ಯಾಲಮ್ ಟೆನಿಸನ್ ಅನ್ನ ಆಪ್ತ ಮಿತ್ರ ಅಥವಾ ಕ್ಲೋಸೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್ ಆಫ್ ಟೆನಿಸನ್ ಅಂತ ಹೇಳ್ತೀವಿ. ಅವರು ಒಂದು ಭೇಟಿಯಾಗಿದ್ದು ಸಹಿತ ಇದೇ ಒಂದು ಟ್ರಿನಿಟಿ ಕಾಲೇಜ್ ಕೇಂಬ್ರಿಡ್ಜ್ ಅಲ್ಲಿ. ಅದರ ಜೊತೆಗೆ ಟೆನಿಸನ್ ಅಲ್ಲಿ ಇರುವಂತ ಒಂದು ದ ಅಪೋಸಲ್ಸ್ ಅನ್ನುವಂತ ಒಂದು ಯಂಗ್ಸ್ಟರ್ಸ್ ಗ್ರೂಪ್ ಅನ್ನು ಸಹಿತ ಅವರು ಸೇರ್ಕೊಳ್ತಾರೆ. ಮುಂದೆ 1829ರಲ್ಲಿ ಟೆನಿಸನ್ ಅವರ ಒಂದು ಪದ್ಯವನ್ನ ಏನು ಟಿಂಬಕ್ಟು ಅನ್ನುವಂತ ಕವನವನ್ನ ರಚನೆ ಆ ಒಂದು ಕವನಕ್ಕೆ ಅವ್ರಿಗೆ ಚಾನ್ಸಲರ್ಸ್ ಗೋಲ್ಡ್ ಮೆಡಲ್ ಸಹಿತ ದೊರೆಯುತ್ತೆ. 1830ರಲ್ಲಿ ಅವರು ಪೋಯಮ್ಸ್ ಚೀಫ್ಲಿ ಲಿರಿಕಲ್ ಅನ್ನುವಂತ ಒಂದು ಕವನ ಸಂಕಲನವನ್ನ ಪಬ್ಲಿಷ್ ಮಾಡ್ತಾರೆ. ಇದರಲ್ಲಿ ಅವರ ಒಂದು ಕಾವ್ಯ ಪ್ರತಿಭೆಯ ಸಹಿತ ನಾವು ನೋಡ್ಬೋದು. ಅವರು ಬಳಸುವಂತ ಒಂದು ಪ್ರತಿಮೆಗಳಾಗಿರ್ಬೋದು, ಸೆನ್ಸರಿ ರಿಫ್ಲೆಕ್ಷನ್ ಅಂತ ಏನ್ ಹೇಳ್ತೀವಿ, ಸೊ ಪಿಕ್ಟೋರಿಯಲ್ ಇಫೆಕ್ಟ್ಸ್, ಸೊ ಇವೆಲ್ಲವನ್ನು ಈ ಒಂದು ಕಾವ್ಯ ಒಳಗೊಂಡಿತ್ತು ಅಂತ ಹೇಳ್ತಾರೆ. ಆದ್ರೆ ಇನ್ನೂ ಅಷ್ಟು ಪ್ರಬುದ್ಧವಾದಂತಹ ಕಾವ್ಯ ಅದಾಗಿರ್ಲಿಲ್ಲ ಅನ್ನೋ ಒಂದು ಮಾತಿದೆ. ಮುಂದೆ ಟೆನಿಸನ್ ಮತ್ತೆ ಅವರ ಒಂದು ಉನ್ನತ ಶಿಕ್ಷಣವನ್ನ
ಕೊನೆಗೊಳಿಸಬೇಕಂತ ಸಂದರ್ಭ ಬರುತ್ತೆ. 1831ರಲ್ಲಿ ಅವರ ತಂದೆಯ ಮರಣ ಹಾಗೂ ಮನೆಯಲ್ಲಿ ಇರುವಂತ ಆರ್ಥಿಕ ಸಂಕಷ್ಟಗಳ ಸಲುವಾಗಿ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ಒಂದು ತಮ್ಮ ಕುಟುಂಬ ಮನೆಯ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹಾಕೊಳ್ತಾರೆ. ಹೀಗಾಗಿ ಅವ್ರಿಗೆ ಈಗ ಒಂದು ಏನು ಕೆಲಸದ ಅವಶ್ಯಕತೆ ಇರೋದ್ರಿಂದ ಅವರು ಒಂದು ಚರ್ಚ್ ನಲ್ಲಿ ಅವರ ತಂದೆ ಮರಣದ ನಂತರ ಚರ್ಚ್ ನಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತಾರೆ. ಅವರು ಪ್ರತಿದಿನ ಚರ್ಚ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಸಹಿತ ಅವರ ಮನಸ್ಸು ಸಾಹಿತ್ಯ, ಕವನ ರಚನೆ, ಬೇರೆ ಬೇರೆ ಒಂದು ವಿಷಯಗಳ ಬಗ್ಗೆ ತರ್ಕ, ಆಲೋಚನೆ, ಸೊ ಇದರ ಬಗ್ಗೆನೆ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತಾ ಇದ್ರು. ಯಾಕಂದ್ರೆ ಪೊಯೆಟ್ರಿ ಅನ್ನೋದು ಪೋಯಟ್ಸ್ ಆರ್ ನಾಟ್ ಲೈಕ್ ದೇ ಕಾಂಟ್ ಬಿ ಟ್ರೈನ್ಡ್. ಬೇರೆ ಒಂದು ವಿಷಯಗಳ ತರ ಒಬ್ಬ ಕವಿ ಆಗ್ಬೇಕು ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಂತ ಟ್ರೈನಿಂಗ್ ಅಥವಾ ಯಾವುದೇ ರೀತಿಯಂತ ಡಿಗ್ರಿ ಇರೋದಿಲ್ಲ. ಇಟ್ ಈಸ್ ಬೈ ಬರ್ತ್, ಮತ್ತೆ ಇಟ್ ಈಸ್ ಆಸ್ ನ್ಯಾಚುರಲ್ ಆಸ್ ಲಿವ್ಸ್ ಟು ಟ್ರೀ ಅಂತ ಕೀಟ್ಸ್ ಹೇಳ್ತಾರೆ. ಅದೇ ರೀತಿ ಟೆನಿಸನ್ಗೆ ಅವನಿಗೆ ತನ್ನ ಜೀವನದ ಉದ್ದೇಶನೇ ಸಾಹಿತ್ಯ ರಚನೆ ಮಾಡೋದು, ಕವನಗಳ ರಚನೆ ಮಾಡೋದು. ಸೊ ಹೀಗಾಗಿ ಆ ಒಂದು ಟೆಂಪ್ರರಿ ಕೆಲಸಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚರ್ಚ್ ನಲ್ಲಿ ಕೆಲಸ ಮಾಡೋದಕ್ಕೆ ಒಪ್ಕೊಳ್ತಾರೆ. ಮುಂದೆ ಟ್ರಿನಿಟಿ ಕಾಲೇಜನ್ನ ಅವರು ಬಿಟ್ಟು ಚರ್ಚ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಸಹಿತ ಅವಾಗ ಅವರ ಏನು ನೆಚ್ಚಿನ ಗೆಳೆಯನಾಗಿರ್ತಾನೆ ಆರ್ಥರ್ ಹ್ಯಾಲಮ್, ಅವನನ್ನ ಅವಾಗ ಭೇಟಿ ಮಾಡ್ತಾ ಇದ್ರು. ಅಂಡ್ ಅವರಿಬ್ರು ಅವರ ಒಂದು ಒಡನಾಟ, ಅವರ ಒಂದು ವಿಚಾರ ಏನು ಶೇರಿಂಗ್ ಇರುತ್ತೆ. ಹೀಗಾಗಿ ಬಹಳಷ್ಟು ಒಂದು ಪ್ರೇರಣೆಯನ್ನ ಟೆನಿಸನ್ ಅವರಿಂದ ಪಡೆದಿದ್ದಾರೆ. ಅದಷ್ಟೇ ಅಲ್ಲದೆ ಟೆನಿಸನ್ ಅವರ ಒಬ್ಬ ಸಿಸ್ಟರ್ ಎಮಿಲಿ ಅಂತ ಇರ್ತಾಳೆ. ಸೊ ಆರ್ಥರ್ ಹ್ಯಾಲಮ್ ಅವರ ತಂಗಿಯನ್ನ ಇಷ್ಟಪಟ್ಟು ಅವರಿಬ್ರು ಮದುವೆ ಆಗ್ಬೇಕು ಅನ್ನೋ ಒಂದು ನಿರ್ಧಾರವನ್ನು ಸಹಿತ ಮಾಡಿದ್ದಾರೆ. ಸೊ ಹೀಗಾಗಿ ಅವರ ಒಂದು ಗೆಳೆತನ ಈಗ ಒಂದು ಸಂಬಂಧದ ರೂಪದಲ್ಲಿ ಬದಲಾಗುವಂತ ಸಮಯ ಬಂದಿರುತ್ತೆ. ಆದ್ರೆ ಏನು ದುರಾದೃಷ್ಟ ಅಂತ ಏನ್ ಹೇಳ್ತೀವಿ, ಅನ್ಫಾರ್ಚುನೇಟ್ಲಿ 1833 ಆ ಒಂದು ಇಸವಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಆರ್ಥರ್ ಹ್ಯಾಲಮ್ ಅವರು ಬರೀ 22ನೇ ವಯಸ್ಸಿನಲ್ಲಿ ಏನಾಗ್ತಾರೆ ಅಂದ್ರೆ ಒಂದು ದೀರ್ಘ ಗಂಭೀರವಾದಂತ ಕಾಯಿಲೆಗೆ ತುತ್ತಾಗಿ ಅವರು ಸಾವನ್ನಪ್ತಾರೆ. ಆರ್ಥರ್ ಹ್ಯಾಲಮ್ ಟೆನಿಸನ್ ಅಷ್ಟೇ ಒಂದು ಕಾವ್ಯ ಪ್ರತಿಭೆ ಇದ್ದಂತಹ ಬಹಳಷ್ಟು ಕನಸುಗಳನ್ನ ಕಟ್ಟಿಕೊಂಡಂತಹ ಒಬ್ಬ ಕವಿ. ಅವರ ಒಂದು ಅಕಾಲಿಕ ಮರಣ ಟೆನಿಸನ್ನ ಸಂಪೂರ್ಣ ಜೀವನವನ್ನೇ ಏನಾಗ್ತೆ ಅಂತಂದ್ರೆ ಬದಲಾಯಿಸುತ್ತೆ. ಅವರ ಒಂದು ಕರಿಯರ್, ಅವರ ಒಂದು ಏನು ಜೀವನ, ಅದರಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಏನು ಹೇಳ್ಬೋದು. ಮೊದಲು ಅವರು ತಮ್ಮ ತಂದೆಯನ್ನ ಕಳ್ಕೊಳ್ತಾರೆ, ಅದಾದ್ಮೇಲೆ ಈಗ ಅವರ ಆಪ್ತ ಗೆಳೆಯನನ್ನ ಈಗ ಕಳ್ಕೊಳ್ತಾರೆ. ಹೀಗಾಗಿ ಬಹಳಷ್ಟು ಪದ್ಯಗಳಲ್ಲಿ ಟೆನಿಸನ್ ತಮ್ಮ ಆಪ್ತ ಮಿತ್ರನ ಒಂದು ನೆನಪಿಗೋಸ್ಕರ ಅವರ ಒಂದು ಸಾವಿಗೆ ಶೋಕವನ್ನ ವ್ಯಕ್ತಪಡಿಸೋದಕ್ಕಾಗಿ ಬಹಳಷ್ಟು ಪ್ರಸಿದ್ಧ ಶೋಕ ಗೀತೆಗಳನ್ನ ಬರೀತಾರೆ. ಒಂದಿಷ್ಟು ಪದ್ಯಗಳು ಇನ್ ಮೆಮೋರಿಯಂ ಅಂತ, ದ ಪಾಸಿಂಗ್ ಆಫ್ ಆರ್ಥರ್ ಅಂತ, ಯುಲಿಸಸ್, ಟಿಥೋನಸ್, all these poems are like reconnected with the memory of his friend Arthur Hallam. ಮುಂದೆ ಟೆನಿಸನ್ ಎಮಿಲಿ ಸೆಲ್ವುಡ್ ಅನ್ನೋ ಇವರ ಏನು ಅಣ್ಣ ಸಹೋದರ ಇರ್ತಾರೆ ಚಾರ್ಲ್ಸ್ ಅಂತ, ಚಾರ್ಲ್ಸ್ನ ಹೆಂಡತಿಯ ತಂಗಿ ಅದ, ಸೊ ಎಮಿಲಿ ಸೆಲ್ವುಡ್ ಅಂತ, ಅವಳ ಜೊತೆ ಇವರ ಒಂದು ನಿಶ್ಚಿತಾರ್ಥ ಆಗುತ್ತೆ. ಇದಕ್ಕೆ ಮುಂಚೆ ಟೆನಿಸನ್ ರೋಸಾ ಬೇರಿಂಗ್ ಅನ್ನುವಂತ ಒಬ್ಬ ಶ್ರೀಮಂತ ಮಹಿಳೆಯನ್ನ ಇಷ್ಟಪಟ್ಟಿದ್ದಾರೆ. ಆದ್ರೆ ಅವರ ಒಂದು ಶುದ್ಧ ಪ್ರೀತಿಗೆ ಆ ಒಂದು ಸಂಪತ್ತು ಏನಾಗುತ್ತೆ ಅಂತಂದ್ರೆ ಅಡ್ಡಿ ಆಗುತ್ತೆ ಅಂತ ಹೇಳ್ತಾರೆ. ತಮ್ಮ ಒಂದು ಕವನದಲ್ಲಿ ಅದರ ಪ್ರಸ್ತಾಪ ಮಾಡಿದ್ದಾರೆ. ಮುಂದೆ ಅವರು ಎಮಿಲಿ ಸೆಲ್ವುಡ್ ನೊಂದಿಗೆ ಮದುವೆ ಆಗ್ಬೇಕು ಅಂತ ನಿಶ್ಚಯ ಮಾಡ್ತಾರೆ. ಆದ್ರೆ ಅವರ ಒಂದು
ಮೆಡಿಕಲ್ ಹಿಸ್ಟ್ರಿ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸೊ ಆ ಒಂದು ವಿಷಯದಿಂದಾಗಿ ಮತ್ತೆ ಆರ್ಥಿಕ ಪರಿಸ್ಥಿತಿಯು ಹದಗೆಟ್ಟಿದ್ದ ಕಾರಣಕ್ಕಾಗಿ ತಮ್ಮ ಒಂದು ಸಂಬಂಧವನ್ನ ಅವರು 1840ರಲ್ಲಿ ಬ್ರೇಕ್ ಮಾಡ್ತಾರೆ. ಅವರ ನಿಶ್ಚಿತಾರ್ಥ ಅಲ್ಲಿಗೆ ಕೊನೆ ಆಗುತ್ತೆ. ಆದ್ರೆ ಮುಂದೆ 13 ವರ್ಷಗಳ ನಂತರ ಮತ್ತೆ ಅವರ ಒಂದು ಆರೋಗ್ಯ ಪರಿಸ್ಥಿತಿ ಮತ್ತೆ ಅವರ ಆರ್ಥಿಕತೆ ಸುಧಾರಣೆ ಆದ ಕಾರಣಕ್ಕಾಗಿ ಅವರು ಮತ್ತೊಮ್ಮೆ ಮಿಲಿಸೆಲ್ ವುಡ್ಡನ್ ಅವ್ರನ್ನ ಭೇಟಿ ಮಾಡಿ ಮತ್ತೊಮ್ಮೆ ಅವರಿಬ್ರು ಮದುವೆಗೆ ಒಪ್ಕೊಳ್ತಾರೆ. ಹೀಗಾಗಿ 1850ರಲ್ಲಿ ಟೆನಿಸನ್ ಎಮಿಲಿ ಅವರೊಂದಿಗೆ ವಿವಾಹವಾಗ್ತಾರೆ. ಅಲ್ಲಿಂದ ಅವರ ಒಂದು ಜೀವನನೂ ಸಹಿತ ಹೊಸ ಜೀವನ ಅಂತ ಏನ್ ಹೇಳ್ತೀವಿ, ಒಂದು ಹೊಸ ಕಾಲಘಟ್ಟ ಅವರ ಒಂದು ಜೀವನದಲ್ಲಿ ಒಂದು ಅಧ್ಯಾಯ ಮುಗಿದು ಒಂದು ಹೊಸ ಅಧ್ಯಾಯ ತೆರೆದುಕೊಳ್ಳುತ್ತೆ. 1850 ಒಂದು ಪ್ರಮುಖವಾದಂತಹ ಒಂದು ಇಯರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅದೇ ವರ್ಷ ಕ್ವೀನ್ ವಿಕ್ಟೋರಿಯಾ, ಆ ಇಂಗ್ಲೆಂಡಿನ ರಾಣಿ ಏನಿದ್ಲು, ಅವಳು ಟೆನಿಸನ್ ಅನ್ನ ಪೋಯೆಟ್ ಲಾರಿಯಟ್ ಅಂತ ಅಪಾಯಿಂಟ್ ಮಾಡ್ತಾರೆ. 1850ರಲ್ಲಿ ಟೆನಿಸನ್ ಪೋಯೆಟ್ ಲಾರಿಯಟ್ ಅನ್ನುವಂತ ಹುದ್ದೆ, ಕವಿ ಪ್ರಶಸ್ತಿ ವಿಜೇತ ಅನ್ನುವಂತ ಹುದ್ದೆಗೆ ಅಥವಾ ಒಂದು ಬಿರುದಿಗೆ ಪಾತ್ರರಾಗ್ತಾರೆ. ಬಹಳ ಸುದೀರ್ಘವಾಗಿ, ಅಂದ್ರೆ ಅವರ ಸಾವಿನವರೆಗೂ, ದಟ್ ಈಸ್ 1850ದಿಂದ 1892 ವರೆಗೂ ಇಂಗ್ಲೆಂಡಿನಲ್ಲಿ ಟೆನಿಸನ್ ಪೋಯೆಟ್ ಲಾರಿಯಟ್ ಅನ್ನುವಂತ ಒಂದು ಹುದ್ದೆಗೆ ಅವರ ಒಂದು ನೇಮಕ ಆಗ್ತಾರೆ. ಇಷ್ಟೊಂದು ಸುದೀರ್ಘ ಕಾಲದವರೆಗೆ ಆದಂತ ಪೋಯೆಟ್ ಲಾರಿಯಟ್ ಹಿಂದೆ ಯಾರು ಇಷ್ಟು ಕಾಲದವರೆಗೂ ಆಗಿರೋದಿಲ್ಲ. ಈ ಒಂದು ಪೋಯೆಟ್ ಲಾರಿಯಟ್ ಅನ್ನೋದು ಇಂಗ್ಲೆಂಡ್ನಲ್ಲಿ 17ನೇ ಶತಮಾನದಿಂದ ಈ ಒಂದು ಹುದ್ದೆ ಅಥವಾ ನೇಮಕಾತಿಯನ್ನ ಮಾಡ್ತಾ ಬಂದಿರ್ತಾರೆ. ಈ ರೀತಿ ಮೊಟ್ಟ ಮೊದಲಿಗೆ ಪೋಯೆಟ್ ಲಾರಿಯಟ್ ಆದವ್ರು ಯಾರು ಅಂತ ಅಂದ್ರೆ ಜಾನ್ ಡ್ರೈಡನ್. ಅವರ ನಂತರ ರೊಮ್ಯಾಂಟಿಕ್ ಪೋಯೆಟ್ಸ್ ಅಂತ ಸದಿ, ವಿಲಿಯಂ ವರ್ಡ್ಸ್ವರ್ತ್. ಸೊ 1850ರಲ್ಲಿ ಯಾವಾಗ ವಿಲಿಯಂ ವರ್ಡ್ಸ್ವರ್ತ್ ಒಂದು ರೊಮ್ಯಾಂಟಿಕ್ ಏಜದ ಪ್ರತಿನಿಧಿ ಕವಿ ಇದ್ರು, ಅವರ ಒಂದು ನಿಧನವಾದ ನಂತರ ಆ ಒಂದು ಹುದ್ದೆಗೆ ಟೆನಿಸನ್ ಏನಾಗ್ತಾರೆ ಅಂತಂದ್ರೆ ನೇಮಕ ಆಗ್ತಾರೆ. ಅದರ ಜೊತೆಗೆ ಅವರ ಒಂದು ರಾಣಿ ಜೊತೆ ಒಡನಾಟ ಆಗಿರ್ಬೋದು, ಆ ಟೈಮ್ದಲ್ಲಿ ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ಆದಂತಹ ಗ್ಲಾಡ್ಸ್ಟೋನ್ ಅನ್ನೋರಾಗಿರ್ಬೋದು. ಸೊ ಇವರು 3 ಜನ ಈ ಒಂದು ಕಾಲಘಟ್ಟದ ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳು ಅಂತ ನಾವು ಹೇಳ್ಬೋದು. ಮುಂದೆ ಈ ಒಂದು ಟೆನಿಸನ್ ಬರೆದಂತ ಪ್ರಮುಖವಾದಂತ ಕೃತಿಗಳು ಯಾವ್ಯಾವು ಅಂತ ನಾವು ಪಟ್ಟಿ ಮಾಡ್ತಾ ಹೋದ್ರೆ, ಅವರು 1833ರಲ್ಲಿ ಪೋಯಮ್ಸ್ ಬೈ ಆಲ್ಫ್ರೆಡ್ ಟೆನಿಸನ್ ಅನ್ನುವಂತ ಒಂದು ಕೃತಿಯನ್ನ ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಒಂದಿಷ್ಟು ಪ್ರಮುಖವಾದಂತ ಇವನ್ ಮೋಸ್ಟ್ ಕೋಟೆಡ್ ಏನ್ ಸಾಲುಗಳು ಬರ್ತವೆ ಅಂತ ಒಂದಷ್ಟು ಪೋಯಮ್ಸ್ ಗಳನ್ನ ನಾವು ನೋಡ್ತೀವಿ. ಒಂದು ದ ಲೇಡಿ ಆಫ್ ಶಲಾಟ್ ಅಂತ, ಇದು ಒಂದು ಮಿಡಿವಲ್ ಏಜ್ ನಲ್ಲಿ ಬರುವಂತ ನೈಟ್ಹುಡ್ಸ್ ಆಗಿರ್ಬೋದು, ಅವರೊಂದು ಕಥೆಗಳಾಗಿರ್ಬೋದು, ಅದರಲ್ಲಿ ಬರುವಂತ ಒಂದು ಸೋರ್ಸ್ ಆಧಾರವನ್ನಾಗಿ ಇಟ್ಟುಕೊಂಡು ಈ ಒಂದು ಕಾವ್ಯವನ್ನ ಟೆನಿಸನ್ ಬರೀತಾರೆ. ಇಲ್ಲಿ ಲೇಡಿ ಆಫ್ ಶಲಾಟ್ ಅಂತಂದ್ರೆ ಅವಳು ಶಿ ಈಸ್ ಅ ಕರ್ಸ್ಡ್ ವುಮನ್. ಅವಳು ಯಾವಾಗ್ಲೂ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನ ನೋಡ್ತಾ ಏನ್ ಮಾಡ್ತಿರ್ತಾಳೆ ಅಂತಂದ್ರೆ ಟೈಮ್ ಪಾಸ್, ಇನ್ನು ಸಮಯವನ್ನ ಕಳೆಯೋದಕ್ಕಾಗಿ ನೇಯ್ತಿರ್ತಾಳೆ. ಪೇಂಟಿಂಗ್, ಬೇರೆ ಬೇರೆ ಟೆಪೆಸ್ಟ್ರಿ ಅಂತ ಏನ್ ಹೇಳ್ತೀವಿ. ಸೊ ಒಂದು ಅವಳು ಕನ್ನಡಿಯಲ್ಲಿ ಪ್ರತಿಬಿಂಬವನ್ನ ನೋಡೋದು, ಅಂದ್ರೆ ರಿಯಾಲಿಟಿಯನ್ನ ಬಿಟ್ಟು ಒಂದು ಭ್ರಮೆಯ ಲೋಕದಲ್ಲಿ ಅವಳು ಬದುಕ್ತಾ ಇರ್ತಾಳೆ. ಮತ್ತೆ ಯಾವಾಗ್ಲೂ ಅವಳದೇ ಆದ ಒಂದು ದನಿಯಲ್ಲಿ ಹಾಡ್ತಾ ಅವಳು ಈ ತರ ತನ್ನ ಕೆಲಸವನ್ನ ಮುಂದುವರೆಸಿರ್ತಾಳೆ. ಸೊ ಲೇಡಿ ಆಫ್ ಶಲಾಟ್ ಅಂತ, ಆಕಿ ಏನು ಶಾಪ ಇರುತ್ತೆ ಅಂತಂದ್ರೆ ಯಾವಾಗ್ಲೂ ಅವಳು ಕನ್ನಡಿಯಲ್ಲೇ ನೋಡ್ಬೇಕು. ತನ್ನ ಮನೆ ಬಿಟ್ಟು ಕನ್ಫೈನ್ಮೆಂಟ್, ಮನೆ ಬಿಟ್ಟು ಹೊರಗಡೆ ಜಗತ್ತು ಅಥವಾ ಸ್ವತಂತ್ರವಾಗಿ ಬದುಕುವಂತ ಹಕ್ಕು ಆಕಿಗೆ ಇರೋದಿಲ್ಲ.
ವಿಕ್ಟೋರಿಯನ್ ಏಜನ್ನು ಆ ಒಂದು ಟೈಮ್ದಲ್ಲಿಯೂ ಸಹಿತ ಪರಿಸ್ಥಿತಿ ಅದೇ ರೀತಿ ಇರುತ್ತೆ. ಹೀಗಾಗಿ ಈ ಒಂದು ಕವನದಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ಐ ಆಮ್ ಹಾಫ್ ಸಿಕ್ ಆಫ್ ಶಾಡೋಸ್ ಅಂತ ಲೇಡಿ ಆಫ್ ಶಲಾಟ್. ಅವಳು ಅಲ್ಲಿ ಒಂದು ನದಿ ಇರುತ್ತೆ, ಸೊ ಅಲ್ಲಿ ಎಲ್ಲ ಮದುವೆ ಮೆರವಣಿಗೆಗಳು, ಯಾರಾದ್ರೂ ತೀರ್ಕೊಂಡ್ರೆ ಅವರ ಇದು ಪ್ರತಿಯೊಂದನ್ನು ವೆದರ್ ಇಟ್ ಈಸ್ ಹ್ಯಾಪಿನೆಸ್ ಆರ್ ಸಾರೋ ಎಲ್ಲವನ್ನೂ ಆಕೆ ಕನ್ನಡಿಯಲ್ಲೇ ನೋಡ್ತಾ ನೋಡ್ತಾ ಅವಳಿಗೆ ಬೋರ್ ಆಗಿ ಕೊನೆಗೆ ಏನಂತಾಳು ಅಂತಂದ್ರೆ ಐ ಆಮ್ ಹಾಫ್ ಸಿಕ್ ಆಫ್ ಶಾಡೋಸ್ ಅಂತ. ಮುಂದೆ ಆ ಒಂದು ಪದ್ಯವನ್ನ ನಾವು ಓದ್ತಾ ಹೋದ್ರೆ ನಂತರ ಅವಳು ಒಂದ್ ದಿವ್ಸ ಏನ್ ನೋಡ್ತಾಳೆ ಆ ಮಿರರ್ದಲ್ಲಿ ಅಂತಂದ್ರೆ ದೇರ್ ಈಸ್ ನೈಟ್, ಒಬ್ಬ ಏನಂತೇವೆ ಅವ್ರಿಗೆ ಸೇನಾಧಿಕಾರಿ ಅಥವಾ ಒಬ್ಬ ನೈಟ್ ಅವನು ಕುದುರೆ ಮೇಲೆ ಬರ್ತಾ ಇರ್ತಾನೆ. ಸೊ ಅವನನ್ನ ನೋಡಿ ಅವಳು ಕೈಂಡ್ ಆಫ್ ರಿಫ್ಲೆಕ್ಷನ್, ಅವನೊಂದು ಪ್ರತಿಬಿಂಬ, ಅವನೊಂದು ಶೈವಲ್ರಿ, ಅವನೊಂದು ಪರ್ಸನಾಲಿಟಿ ನೋಡಿ ಅವಳು ವ್ಯಾಮೋಹಕ್ಕೆ ಒಳಗಾಗಿ ಏನ್ ಮಾಡ್ತಾಳ ಅಂತಂದ್ರೆ ಕೊನೆಗೆ ಆ ಒಂದು ಕನ್ಫೈನ್ಮೆಂಟ್ ದಲ್ಲಿ ಇರೋದಕ್ಕಾಗದೆ ಅದನ್ನ ತನ್ನ ಮನೆಯಿಂದ ಹೊರಗೆ ಬರ್ತಾಕಿ. ಸೊ ಹೀಗಾಗಿ ಅವಳ ಮೇಲಿನ ಏನೋ ಒಂದು ಶಾಪ ಇರುತ್ತೆ. ಆ ಒಂದು ಸಣ್ಣ ಒಂದು ದೋಣಿಯಲ್ಲಿ ಅವಳು ನದಿಯನ್ನ ದಾಟ್ತಾ ಆ ಒಂದು ಕೋಟೆ ಕಡೆ ಹೋಗ್ತಾ ಇರುವಾಗ ಆ ನೀರಿನಲ್ಲಿ ಅವಳು ಸಾಯ್ತಾಳೆ ಮುಳುಗಿ. So Lady of Shalott, she died because there is a curse. ಅವಳು ಒಂದು ಶಾಪ. ಮತ್ತ ಒಂದು ಕನ್ನಡಿಯನ್ನ ನೋಡೋದ್ ಬಿಟ್ಟು, ಮನೆಯಲ್ಲಿ ಇರೋದ್ ಬಿಟ್ಟು ಅವಳು ಏನು when she stepped out of that house, when she break that rule, ಹೀಗಾಗಿ ಅವಳೊಂದು ಸಾವನ್ನಪ್ತಾಳೆ. ಅವಳಿಗೆ ಗೊತ್ತಿಲ್ಲ ಅಂತಲ್ಲ, ಅದು ಗೊತ್ತಿದ್ರು ಸಹಿತ ಅದನ್ನ ಬ್ರೇಕ್ ಮಾಡಿ ಅವಳು ರಿಯಾಲಿಟಿ ಅಕ್ಸೆಪ್ಟ್ ಮಾಡ್ಕೊಳ್ತಾಳೆ. ಸೊ ಅಕ್ಸೆಪ್ಟ್ ದ ರಿಯಾಲಿಟಿ ಅಂತ ಅದೊಂದು ಇಂಪಾರ್ಟೆಂಟ್ ಟೆನಿಸ್ ಅಂತ ಕಾವ್ಯದಲ್ಲಿ ಹೇಳೋದು. ಇನ್ನೊಂದು ಇನ್ನೋನೆ ಅಂತ. ಸೊ ಇದು ಎದರ ಬಗ್ಗೆ ಅಂತ ಅಂದ್ರೆ ಗ್ರೀಕ್ ಸಾಹಿತ್ಯ ಅಥವಾ ಪೌರಾಣಿಕ ಕಥೆಗಳಲ್ಲಿ ಬರುವಂತಹ ಹೋಮರನ ಇಲಿಯಡ್ ದಲ್ಲೂ ಸಹಿತ ನಾವು ಏನ್ ನೋಡ್ತೀವಿ ಅಂತಂದ್ರೆ ಟ್ರಾಯ್ ಅನ್ನುವಂತ ಒಂದು ಪ್ರಾಂತ್ಯ ಇರುತ್ತೆ. ಟ್ರೋಜನ್ ವಾರ್ ಏನು ಯುದ್ಧ ಆಗುತ್ತೆ. ಸೊ ಅದರಲ್ಲೂ ಸಹಿತ ಟ್ರಾಯ್ ದೇಶದ ರಾಜ್ಕುಮಾರ ಪ್ಯಾರಿಸ್ ಏನಿರ್ತಾನೆ, ಅವನ ಮೊದಲನೇ ಹೆಂಡತಿ ಹೆಸರು ಇನೋನ್ ಅಂತ. ಸೊ ಅವನು ಇವಳನ್ನ ಬಿಟ್ಟು ಹೆಲೆನ್ನ ಜೊತೆಗೆ ಅವನು ಏನ್ ಮಾಡ್ತಾನೆ ಅಂತಂದ್ರೆ ಹೆಲೆನ್ ಅವನ ಜೊತೆ ತನ್ನ ಪತಿಯನ್ನ ಬಿಟ್ಟು ಬಂದಿರ್ತಾಳೆ. ಸೊ ಆ ಟೈಮ್ದಲ್ಲಿ ಇವಳಿಗೆ ಆದಂತಹ ಒಂದು ವಿರಹ, ಒಂದು ದುಃಖ, ನೋವು, ಸಂಕಟ, ಅದರ ಬಗ್ಗೆ ಈ ಒಂದು ಕವನವನ್ನ ಟೆನಿಸನ್ ಬರೆದಿದ್ದಾನೆ. ಅದೇ ರೀತಿ ಲೋಟಸ್ ಈಟರ್ಸ್ ಅನ್ನು ಅಷ್ಟೇ ಪ್ರಮುಖವಾದಂತಹ ಒಂದು ಬಹಳಷ್ಟು ಜನರಿಗೆ ಇಷ್ಟವಾಗುವಂತ ಕವಿತೆ. ಯಾಕಂದ್ರೆ ಇದರಲ್ಲಿ ಯುಲಿಸಸ್ ಅಂತ ಏನು ಒಡಿಸ್ಸಿ ಮಹಾಕಾವ್ಯದಲ್ಲಿ ಬರುವಂತಹ ಗ್ರೀಕ್ ಹೀರೋ ಏನಿರ್ತಾನೆ, ಸೊ ಅವನ ಒಂದು ಅಡ್ವೆಂಚರ್ಸ್ ಮಾಡ್ತಾ ಇರುವಾಗ ಯುದ್ಧ ಮುಗಿಸಿ ವಾಪಸ್ ತನ್ನ ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ 10 ವರ್ಷಗಳ ಕಾಲ ಜನ, ಅವನ ಸಂಗಾತಿಗಳು, ಅವನ ಒಡನಾಡಿಗಳೆಲ್ಲ ಯುದ್ಧದಲ್ಲಿ ಪಾಲ್ಗೊಂಡು ಈಗ ವಾಪಸ್ ತಮ್ಮ ಊರಿಗೆ ಹೋಗ್ಬೇಕು ಅಂತಂದಾಗ ಅವ್ರಿಗೆಲ್ಲರಿಗೂ ಧನ್ಯವಾಗಿರುತ್ತೆ. ಒಂಥರ ದೇ ಆರ್ ಟೈರ್ಡ್. ಒಂದು ಲೋಟಸ್ ಐಲ್ಯಾಂಡ್ ಹೋದಾಗ ಅವ್ರಿಗೆ ಅಲ್ಲಿ ಇರುವಂತ ಒಂದು ಗ್ರೀನರಿ, ಅಲ್ಲಿ ಇರುವಂತ ಕೂತಲ್ಲೇ ಎಲ್ಲ ಸೌಲಭ್ಯಗಳು, ಅವರ ಔತಣ ಎಲ್ಲ ಪ್ರತಿಯೊಂದು ದೊರಕಿದಾಗ ಅವ್ರಿಗೆ ಏನ್ ಅನಿಸ್ತದೆ ಅಂತಂದ್ರೆ ಇಲ್ಲೇ ಇದ್ದು ಬಿಡೋಣ, ನಮ್ ದೇಶಕ್ಕೆ ಹೋಗಿ ಆದ್ರೂ ಏನ್ ಮಾಡೋದು ಅಂತ. ಸೊ ಒಂದು ದೇ ವಾಂಟ್ ಟು ಸ್ಟೇ, ದೇ ಆರ್ ಸಿಕ್ ಆಫ್ ಟ್ರಾವೆಲಿಂಗ್, ಆ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾರೆ. ಇವೆಲ್ಲ ಇಂಪಾರ್ಟೆಂಟ್ ಪದ್ಯಗಳು ಟೆನಿಸನ್ ಬರೆದದ್ದು. ಮತ್ತೆ ಇದರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಟೀಕೆಗಳಿಂದಾಗಿ ಅವರು ಒಂದು 10 ವರ್ಷಗಳ ಕಾಲದವರೆಗೆ ಯಾವುದೇ ಪದ್ಯವನ್ನ ಬರೆಯೋದಿಲ್ಲ ಅಥವಾ ಅದನ್ನ ಪಬ್ಲಿಷ್ ಮಾಡೋದಿಲ್ಲ. 1842ರಲ್ಲಿ ಮತ್ತೆ 2 ಕವನ ಸಂಕಲನಗಳನ್ನ ಅವರು ಪ್ರಕಟಣೆ ಮಾಡ್ತಾರೆ. ಇದರಲ್ಲಿ ಒಂದಿಷ್ಟು ಏನು ಲೇಡಿ ಆಫ್ ಶಾಲೋಟ್ ಅಂಡ್ ಲೋಟಸ್ ಈಟರ್ಸ್, ಈ ಎಲ್ಲಾ ಕವನಗಳನ್ನ ಮತ್ತೊಮ್ಮೆ ರಿವೈಸ್ ಮಾಡಿ ಅವರು ಪಬ್ಲಿಷ್ ಮಾಡ್ತಾರೆ. ಅಂಡ್ ಸೆಕೆಂಡ್ ವಾಲ್ಯೂಮ್ ಕನ್ಸಿಸ್ಟ್ ಆಫ್ 3 poems ದಟ್ ಮೇಡ್ ಹಿಮ್ ಫೇಮಸ್ ಆಲ್ ಓವರ್ ದ ವರ್ಲ್ಡ್ ಅಂತ. ಸೊ ಅವರು ಬರೆದಂತ 1842ರಲ್ಲಿ ಪಬ್ಲಿಷ್ ಆದಂತ
ಕವನ ಸಂಕಲನದಲ್ಲಿ ಮಾರ್ಟಿಡಿ ಆರ್ಥೂರ್, ಯುಲಿಸಸ್, ಲಾಕ್ಸ್ಟ್ರಿ ಹಾಲ್ ಇಂತಹ ಒಂದು ಕವನಗಳನ್ನ ಅವರು ಪಬ್ಲಿಷ್ ಮಾಡ್ತಾರೆ. ಜನ ಈ ಕವನಗಳನ್ನ ಓದಿದಾಗ ಟೆನಿಸನ್ ಅನ್ನೋ ಒಂದು ಪ್ರತಿಭೆ, ಅವನ ಕಾಲಘಟ್ಟವನ್ನ ತನ್ನ ಇದರಲ್ಲಿ ವ್ಯಕ್ತಪಡಿಸಿದ ರೀತಿ, ಸೊ ಈ ಎಲ್ಲಾ ವಿಷಯಗಳಿಗಾಗಿ ಟೆನಿಸನ್ ಅನ್ನೋ ಒಂದು ಖ್ಯಾತಿ ಎಲ್ಲ ಕಡೆನೂ ಏನಾಗುತ್ತೆ ಅಂದ್ರೆ ಪ್ರಸಾರ ಆಗುತ್ತೆ. ಮುಂದೆ ಅವರು 1847ರಲ್ಲಿ ದ ಪ್ರಿನ್ಸೆಸ್ ಅನ್ನುವಂತ ಒಂದು ಕವನ ಸಂಕಲನವನ್ನ ಬಿಡುಗಡೆ ಮಾಡ್ತಾರೆ. ಇದರಲ್ಲಿ ಒಂದು ಪದ್ಯದ ಹೆಸರು ಪ್ರಿನ್ಸೆಸ್ ಅಂತ, ಅದರ ಜೊತೆಗೆ ಟಿಯರ್ಸ್, ಐಡಲ್ ಟಿಯರ್ಸ್ ಅಂತ, ದ ಸ್ಪ್ಲೆಂಡರ್ ಫಾಲ್ಸ್, ಸೊ ಇಂತ ಸಣ್ಣ ಸಣ್ಣ ಬ್ಯೂಟಿಫುಲ್ ಲಿರಿಕ್ಸ್ ಗಳನ್ನ ಅವರು ಬರೆದಿರ್ತಾರೆ. ಪ್ರಿನ್ಸೆಸ್ ಅನ್ನುವಂತ ಪದ್ಯ ಹೆಚ್ಚಾಗಿ ಕೋಟ್ ಮಾಡುವಾಗ ಯೂಸ್ ಮಾಡಿದಂತ ಒಂದು ಫೇಮಸ್ ಕೊಟೇಶನ್ ಇದ್ದಂತ ಒಂದು ಪದ್ಯ. ಅದರಲ್ಲಿ ಅವರು ಆ ಸಮಯದಲ್ಲಿ ಇದ್ದಂತಹ ಮಹಿಳೆಯರ ಒಂದು ಸ್ಥಾನಮಾನ, ಅವರ ಶಿಕ್ಷಣ, ಹೈಯರ್ ಎಜುಕೇಶನ್ ಅಂತ ಏನ್ ಹೇಳ್ತೀವಿ, ಇಂಥ ವಿಷಯಗಳನ್ನ ಇಟ್ಕೊಂಡು ಒಂದು ಆಂಬಿಷಿಯಸ್ ಆಗಿ, ಯಾಕಂದ್ರೆ 1847 ಅಂತಂದ್ರೆ ಒಂದು ಟೆನಿಸನ್ ಒಂದು ಪ್ರಬುದ್ಧತೆ ಇರುವಂತಹ ಒಂದು ಆಂಬಿಷನ್, ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡು ಬರೆದಂತ ಪದ್ಯಗಳಿವು. ಹೀಗಾಗಿ ಆ ಒಂದು ಪ್ರಿನ್ಸೆಸ್ ಪೋಯಮ್ದಲ್ಲಿ ಬಂದಂತ ಏನು ಸಾಲುಗಳಿದ್ದಾವೆ, ಮ್ಯಾನ್ ಈಸ್ ಟು ಫೀಲ್ಡ್, ವುಮನ್ ಈಸ್ ಟು ಹರ್ತ್, ಈ ಒಂದು ನಮ್ಮ ಸಮಾಜದಲ್ಲಿ ಈ ಒಂದು ವಾಟ್ ವಿ ಸೇ ಪುರುಷ ಪ್ರಧಾನ ಸಮಾಜ ಅಂತ ಏನ್ ಕರಿತೀವಿ, ಇಲ್ಲಿ ಮಹಿಳೆಯರಿಗೆ ಒಂದಿಷ್ಟು, ಪುರುಷರಿಗೆ ಒಂದಿಷ್ಟು ಏನು ಡಿಸ್ಕ್ರಿಮಿನೇಷನ್ ಅಥವಾ ಸ್ಟೀರಿಯೋ ಟೈಪ್ ಅಂತ ಏನ್ ಹೇಳ್ತೀವಿ. ಸೊ ಆಲ್ವೇಸ್ ಮೆನ್ ಆರ್ ಲೈಕ್ ದೇ ಆರ್ ಡಾಮಿನೆಂಟ್ ಅಥವಾ ದೇ ಆರ್ ದ ಲೈಕ್ ಲೀಡ್ ರೋಲ್ ಅಂತ, ಮನೆ ನಡ್ಸೋರು, ಆರ್ಥಿಕ ಜವಾಬ್ದಾರಿಗಳನ್ನ ಇದ್ದವರು. ಹೀಗಾಗಿ ಆಲ್ವೇಸ್ ಲೈಕ್ ಮ್ಯಾನ್ ಈಸ್ ಫಾರ್ ಫೀಲ್ಡ್ ಅಂದ್ರೆ ಕೆಲ್ಸಕ್ಕೆ ಹೊರಗಡೆ ಹೋಗೋದು, ಯುದ್ಧಕ್ಕೆ ಹೋಗೋದು, ಇದೆಲ್ಲ ಪುರುಷರು ಮಾಡುವಂತ ಕೆಲಸ. ಅದೇ ರೀತಿ ಮಹಿಳೆಯರ ಕೆಲಸ ಯಾವಾಗ್ಲೂ ಏನು, ಸಣ್ಣ ಪುಟ್ಟ ಫ್ಯಾಮಿಲಿ ನೋಡ್ಕೊಳ್ಳೋದು, ಅಡಿಗೆ ಮಾಡೋದು, ಹರ್ತ್ ಅಂದ್ರೆ ಒಲೆ ಮುಂದೆ ಕುಳಿತು ಅಡಿಗೆ ಮಾಡೋದು. ಹೀಗಾಗಿ ಮ್ಯಾನ್ ಇಸ್ ಟು ಫೀಲ್ಡ್, ವುಮನ್ ಇಸ್ ಟು ಹರ್ತ್. ಮ್ಯಾನ್ ಈಸ್ ಫಾರ್ ಸೋರ್ಡ್, ವುಮನ್ ಅಂಡ್ ಶಿ ನೀಡಲ್ ಈಸ್ ಫಾರ್ ಶಿ. ಈ ರೀತಿ ಹೇಳ್ಕೊತ ಹೋಗ್ತಾರ ಅವರು. ಖಡ್ಗ, ಪುರುಷ ಅಂದ್ರೆ ಖಡ್ಗ, ಇವಳು ಸೂಜಿಯಿಂದ ಕೆಲಸ ಮಾಡುವಂತ ಕೆಲಸಗಳು. ಅದೇ ರೀತಿ ಮ್ಯಾನ್ ಈಸ್ ಟು ಹೆಡ್, ಮ್ಯಾನ್ ಈಸ್ ವಿತ್ ಹೆಡ್, ವುಮನ್ ಈಸ್ ವಿತ್ ಹಾರ್ಟ್ ಅಂತಾರೆ. ಅಂದ್ರೆ ಇಂಟೆಲೆಕ್ಚುಯಾಲಿಟಿ ಅನ್ನೋದು ಸಹಿತ ಇಲ್ಲಿ ಜೆಂಡರ್ ಬೇಸ್ಡ್ ಅಂತ. ಅದೇ ರೀತಿ ಮತ್ತೇನ್ ಹೇಳ್ತಾರೆ ಅದ್ರಲ್ಲಿ ಲಾಸ್ಟ್ಗೆ ಅಂತಂದ್ರೆ ಆಲ್ ಎಲ್ಸ್ ಕನ್ಫ್ಯೂಷನ್ ಅಂತ. ಸೊ ಈ ರೋಲ್ಗಳು ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ಜೀವನ ಅನ್ನೋದು ಕನ್ಫ್ಯೂಸ್ಡ್ ಆಗುತ್ತೆ ಅಂತ. ಇಲ್ಲಿ ಟೆನಿಸನ್ ಯಾರ ಪರನೂ ಇಲ್ಲ, ಆ ಕಾಲಘಟ್ಟದಲ್ಲಿ ಮಹಿಳೆಯರು ಅನುಭವಿಸುವಂತ ಅಥವಾ ಮಹಿಳೆಯರ ಸ್ಥಾನಮಾನದ ಬಗ್ಗೆ ಈ ಒಂದು ಪದ್ಯವನ್ನು ಬರೀತಾರೆ. ಎಲ್ಲ ಕೃತಿಗಳಿಗಿಂತ ಟೆನಿಸನ್ ಅವರ ಮೇರು ಕೃತಿ, ಮಾಸ್ಟರ್ ಪೀಸ್ ಯಾವುದು ಅಂತ ಅಂದ್ರೆ ಇನ್ ಮೆಮೋರಿಯಂ. ಇನ್ ಮೆಮೋರಿಯಂ ಅನ್ನೋದು ಇಟ್ ಈಸ್ ಕಲೆಕ್ಷನ್ ಆಫ್ ಎಲಿಜೀಸ್ ಅಂತ ಹೇಳ್ತೀವಿ. ಆರ್ಥರ್ ಹ್ಯಾಲಮ್ ಏನು ಅವರ ಒಂದು ಆಪ್ತ ಮಿತ್ರನ ಸಾವು, ಅವರ ಒಂದು ಬದುಕು, ಅವರ ಒಂದು ವಿಚಾರಗಳ ಒಂದು ಬಹಳಷ್ಟು ಇದನ್ನೇ ಬದಲಾಯಿಸಿದಂತ ಸಮಯ ಅದು. ಹೀಗಾಗಿ ಅವರು ಬಹಳಷ್ಟು ಇದ್ರ ಬಗ್ಗೆ ವಿಚಾರ ಮಾಡಿ 1850ರಲ್ಲಿ ಒಂದು ಫಿಲಾಸಾಫಿಕಲ್, ತಾತ್ವಿಕ ಒಂದು ಹಿನ್ನೆಲೆಯನ್ನ ಇಟ್ಟುಕೊಂಡು ಬರೆದಂತಹ ಶೋಕಗೀತೆಗಳ ಒಂದು ಸಂಗ್ರಹ ಇನ್ ಮೆಮೋರಿಯಂ. ಇನ್ ಮೆಮೋರಿಯಂ AHH ಅಂತ. ಸೊ ಇದರಲ್ಲಿ ಬರುವಂತ ಶೋಕಗೀತೆಗಳು, ಅದರಲ್ಲಿ ಅವರು ತಮ್ಮ ನೆಚ್ಚಿನ ಗೆಳೆಯನೊಂದಿಗೆ ಕಳೆದಂತ ಸಮಯ, ಅವನ ಒಂದು ಸಾವು, ಯಾವ ರೀತಿ ಬದುಕು ಮತ್ತು ಸಾವಿನ ನಡುವಿನ ಹೋರಾಟ, ಇಟರ್ನಲ್ ಕ್ವೆಶನ್ಸ್ ಆಫ್ ಪ್ರಾಬ್ಲಮ್ಸ್ ಆಫ್ ಲೈಫ್, ಫಿಲಾಸಾಫಿಕಲ್ ಅಂತ ಏನ್ ಹೇಳ್ತೇವೆ, ಆ ಒಂದು ವಿಷಯದ ಬಗ್ಗೆ ಇಲ್ಲಿ ಏನ್ ಮಾಡ್ತಾರೆ ಅವರು ಅಂದ್ರೆ ಪ್ರಸ್ತಾಪ. ಒಂದು ವೈಯಕ್ತಿಕವಾದಂತಹ ನೋವು, ಅಗಲಿಕೆ, ಸಂಕಟ ಒಂದು ಕಡೆ ಆದ್ರೆ ಇಡೀ ಕಾಲಘಟ್ಟದಲ್ಲಿ ಜನ ಅನುಭವಿಸುವಂತ ಮಾನಸಿಕ ಒಂದು ವೇದನೆ,
ಪ್ರತಿಯೊಂದು ಫಿಲಾಸಫಿಕಲ್ ಆಗಿ ಅವ್ರು ಇಲ್ಲಿ ವಿಚಾರ ಮಾಡ್ತಾರೆ. ಹೀಗಾಗಿ ದಿಸ್ ಈಸ್ ಟೆನಿಸನ್ಸ್ ಮೋಸ್ಟ್ ಆಂಬಿಷಿಯಸ್ ಪೋಯಮ್ ಅಂಡ್ ಆಸ್ ಮಚ್ ಡಿಫೈನಿಂಗ್ ವರ್ಕ್ ಆಫ್ ಟೈಮ್ ಆಸ್ ಇಲಿಯಟ್ಸ್ ವೇಸ್ಟ್ ಲ್ಯಾಂಡ್. 20th ಸೆಂಚುರಿದಲ್ಲಿ T.S. Eliot ಬರೆದಂತ ವೇಸ್ಟ್ ಲ್ಯಾಂಡ್ ಎಷ್ಟು ಪ್ರಮುಖವಾದಂತಹ ಪ್ರಸ್ತುತವಾದಂತಹ ಕೃತಿಯೋ, ಅದೇ ರೀತಿ ವಿಕ್ಟೋರಿಯನ್ ಏಜ್ ದಲ್ಲಿ ಇನ್ ಮೆಮೋರಿಯಂ ಇವರು ಬರೆದದ್ದು ಅಂತ ಹೇಳ್ತಾರೆ. ದೀಸ್ ಆರ್ ದ ಬೆಸ್ಟ್ ಪೋಯಮ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಮುಂದೆ T.S. Eliot ತಮ್ಮ ಎಸ್ಸೇಸ್ ಅಲ್ಲಿ ಅವರು
ಓಲ್ಡ್ ಏಜ್ ಅಂತ ಏನ್ ಹೇಳ್ತೀವಿ, ವಯಸ್ಸಾದ್ಮೇಲೆ ಟೆನಿಸನ್ಗೆ ಒಂದು ದೃಷ್ಟಿ ದೋಷ ಆಗಿ ನಿಲ್ಲಿಸ್ತಾರೆ. ಮತ್ತೆ ಅವರ ಒಂದು 1892 83ನೇ ಒಂದು ವಯಸ್ಸಿಗೆ ಅಂತಂದ್ರೆ ಅವರು ಟೆನಿಸನ್ ಒಬ್ಬ ಮಹಾನ್ ಪ್ರತಿಭೆ ಚೈತನ್ಯ ಏನಾಗುತ್ತೆ ಅಂತಂದ್ರೆ ಸಾವಿಗೀಡಾಗ್ತಾರೆ. ಟೆನಿಸನ್ ತೀರ್ಕೊಂಡ ನಂತರ ಅವರನ್ನ ವೆಸ್ಟ್ ಮಿನಿಸ್ಟರ್ ಅಬೆ ಅನ್ನುವಲ್ಲಿ ಎಲ್ಲ ಗೌರವಾದರಗಳ ಸಹಿತ ಅವರ ಒಂದು ಏನು ಸಮಾಧಿಯಲ್ಲಿ ನಾವು ನೋಡ್ತೀವಿ ಅಂತ. ವೆಸ್ಟ್ ಮಿನಿಸ್ಟರ್ ಅಬೇದಲ್ಲಿ ಸಾಕಷ್ಟು ಅನೇಕ ಮಹಾನ್ ವ್ಯಕ್ತಿಗಳು, ಕವಿಗಳ ಸಾಹಿತಿಗಳ ಒಂದು ಸಮಾಧಿಗಳು ಅಲ್ಲಿ ಇರೋದು ಕಂಡು ಬರುತ್ತೆ. ಅದೇ ರೀತಿ ಟೆನಿಸನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರ ಒಂದು ಸಾವಿನ ಮುಂಚೆ ಅವರು ಯಾವ ಒಂದು ಪುಸ್ತಕವನ್ನ ಓದ್ತಾ ಇದ್ರು ಅಂತಂದ್ರೆ ಶೇಕ್ಸ್ಪಿಯರ್ ಬರೆದಂತ ಸಿಂಬಲಿನ್ ಅಂತ ಒಂದು ಪುಸ್ತಕವನ್ನ ಅವರು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ರು ಅಂತ ಉಲ್ಲೇಖ ಇದೆ. ಹೀಗಾಗಿ ಅವರ ಒಂದು ಸಮಾಧಿ ಏನು ಕಾಫಿನ್ ಅಂತ ಹೇಳ್ತೇವಿ, ಅದರಲ್ಲಿ ಅವರ ಒಂದು ಮೃತದೇಹದ ಜೊತೆಗೆ ಆ ಒಂದು ಪುಸ್ತಕವನ್ನು ಸಹಿತ ಇಟ್ಟು ಅಲ್ಲಿ ಮಣ್ಣು ಮಾಡಲಾಗಿದೆ. ಟೆನಿಸನ್ ಒಬ್ಬ ಮಾನ್ಯುಮೆಂಟಲ್ ಕವಿ ಆಗಿದ್ರು. ಮತ್ತೆ ಇಡೀ ಒಂದು ಯುಗ ಸುದೀರ್ಘವಾದಂತಹ ತಮ್ಮ ಒಂದು ಬರವಣಿಗೆ, ತಮ್ಮ ಒಂದು ಪೋಯೆಟ್ ಲಾರಿಯರ್ಶಿಪ್ ಆ ಟೈಮ್ದಲ್ಲಿ ಇಡೀ ಯುಗದ ಒಂದು ಪ್ರತಿನಿಧಿತ್ವವನ್ನ ವಹಿಸ್ಕೊಂಡಿದ್ರು ಅಂತ. ಉಳಿದ ಎಲ್ಲರಿಗಿಂತ ಹೆಚ್ಚು ತಮ್ಮ ಒಂದು ಕಾವ್ಯಗಳಲ್ಲಿ ಅವರು ಅದನ್ನ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಯಾವ ರೀತಿ ನಾವು ಈಗ 14ನೇ ಶತಮಾನದ ಯುಗವನ್ನ ಚಾಸರಿಯನ್ ಏಜ್ ಅಂತ ಹೇಳ್ತೀವಿ, ಏಜ್ ಆಫ್ ಚಾಸರ್ ಅಂತೀವಿ. ಅದೇ ರೀತಿ 17ನೇ ಶತಮಾನವನ್ನ ಏಜ್ ಆಫ್ ಮಿಲ್ಟನ್ ಅಂತೀವಿ. 18ಕ್ಕೆ ಏಜ್ ಆಫ್ ಪೋಪ್ ಅಂತ ಹೇಳ್ತೀವಿ. ಅದೇ ರೀತಿ 19ನೇ ಶತಮಾನದ ಒಂದು ವಿಕ್ಟೋರಿಯನ್ ಕಾಲಘಟ್ಟವನ್ನ ಪ್ರತಿನಿಧಿಸಿದಂತಹ ಕವಿ ಯಾರು, ಎಲ್ಲಾ ಸಾಹಿತಿಗಳಲ್ಲೂ ಪ್ರಮುಖವಾದಂತಹ ಕವಿ ಯಾರು ಅಂತ ಅಂದ್ರೆ ಅದು ಆಲ್ಫ್ರೆಡ್ ಲಾರ್ಡ್ ಟೆನಿಸನ್. ಅವರು ಬರೀ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಕವಿ ಆಗಿರ್ಲಿಲ್ಲ, ಆ ಒಂದು ಕಾಲದ ದನಿ ಆಗಿದ್ರು ಅಂತ WJ ಲಾಂಗ್ ಅನ್ನೋರು ಹೇಳ್ತಾರೆ. ಈಸ್ ಅ ವಾಯ್ಸ್ ಆಫ್ ಹೋಲ್ ಪೀಪಲ್ ಎಕ್ಸ್ಪ್ರೆಸಿಂಗ್ ಎಕ್ಸ್ಕ್ವಿಸಿಟ್ ಮೆಲಡಿ, ದೇರ್ ಡೌಟ್ಸ್ ಅಂಡ್ ಫೇತ್, ದೇರ್ ಗ್ರೀಫ್ ಅಂಡ್ ದೇರ್ ಟ್ರಂಫ್. ಅವರ ಒಂದು ದ್ವಂದ್ವಗಳು, ಅವರಲ್ಲಿ ಇರುವಂತಹ ಕನ್ಫ್ಯೂಷನ್ ಏನಾಯ್ತು, ಅವರ ಒಂದು ಧರ್ಮದ ಮೇಲಿನ ಶ್ರದ್ಧೆ, ಪ್ರತಿಯೊಂದನ್ನು ತಮ್ಮ ಕಾವ್ಯಗಳಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಆಧುನಿಕ ಕಾಲದ ಕವಿಗಳು ಅಥವಾ ವಿಮರ್ಶಕರು ಟೆನಿಸನ್ ಅವರ ಒಂದು ಶ್ರೇಷ್ಠತೆ, ಒಂದು ಅವರ ಕಾವ್ಯನ ಸ್ಟಡಿ ಮಾಡಿದ್ಮೇಲೆ ಏನು ಹೇಳಿದ್ದಾರೆ ಅಂತ ಅಂದ್ರೆ, WH ಆಡೆನ್ ಒಬ್ಬ ವಾರ್ ಪೋಯೆಟ್ ಅಂತ ಹೇಳ್ತೀವಿ. ಸೊ ಅವ್ರು ಏನಂತಾರಂದ್ರೆ, ಹಿ ವಾಸ್ ಆಲ್ಸೋ ಫೈನೆಸ್ಟ್ ಇಯರ್ ಪರ್ಹ್ಯಾಪ್ಸ್ ಎನಿ ಆಫ್ ಎ ಇಂಗ್ಲಿಷ್ ಪೋಯೆಟ್ ಅಂತ. ಅಂಡ್ ಹಿ ಎಕ್ಸ್ಪ್ರೆಸ್ಡ್ ಮೆಲಂಕಲಿ, ಒಂದು ಶೋಕವನ್ನ ಬಹಳ ಚೆನ್ನಾಗಿ ಅವರು ತಮ್ಮ ಕಾವ್ಯದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅಂತ. ಅದೇ ರೀತಿ ಲೀ ಹಂಟ್ ಅನ್ನೋರು ಲೈಕ್ ಪೊಯಿಟಿಕಲ್ ರೈಟಿಂಗ್ ಸಿನ್ಸ್ ಲಾಸ್ಟ್ ವಾಲ್ಯೂಮ್ ಆಫ್ ಮಿಸ್ಟರ್ ಕೀಟ್ಸ್. ಕೀಟ್ಸ್ ಹೋದ ನಂತರ ಯಾವ ಒಂದು ಕವಿಗಳು ಇವರಷ್ಟು ಪ್ರಬುದ್ಧವಾಗಿ ಬರ್ದಿಲ್ಲ, ಇಷ್ಟು ಕಾವ್ಯಾತ್ಮಕವಾಗಿ ಬರ್ದಿಲ್ಲ ಅಂತ ಹೇಳ್ತಾರೆ. T.S. Eliot ಸಹ ತಮ್ಮ ಒಂದು ಎಸ್ಸೆಗಳಲ್ಲಿ ಟೆನಿಸನ್ ಹ್ಯಾಸ್ ರಿಫೈನ್ಡ್, ಎನ್ರಿಚ್ಡ್ ಅಂಡ್ ಬ್ಯೂಟಿಫೈಡ್ ದ ಪೊಯಿಟಿಕ್ ಲ್ಯಾಂಗ್ವೇಜ್ ಅನ್ನುವಂತ ಮಾತು ಹೇಳ್ತಾರೆ. ವಿಕ್ಟೋರಿಯನ್ ಯುಗದಲ್ಲಿ ಎಲ್ಲರಿಗಿಂತ ಹೆಚ್ಚು ಪ್ರಸಿದ್ಧವಾದಂತ ಕವಿ ಟೆನಿಸನ್ ಅಂತ. ನಾವು ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಕೊಟೇಶನ್ಸ್ ಅನ್ನೋ ಒಂದು ಪುಸ್ತಕವನ್ನ ಓದಿದ್ರೆ ಅದರಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ಟೆನಿಸನ್ ಈಸ್ 9th ಮೋಸ್ಟ್ ಫ್ರೀಕ್ವೆಂಟ್ಲಿ ಕೋಟೆಡ್ ರೈಟರ್ ಅಂತ. ಅಂದ್ರೆ ಕೊಟೇಶನ್ ಸಲುವಾಗಿ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾತನಾಡುವಂತ ಒಂದು ಟೈಮ್ದಲ್ಲಿ ಕೊಟೇಶನ್ಸ್ ಗಳನ್ನ ಏನು ಯೂಸ್ ಮಾಡ್ತೇವಿ, ಬಹಳಷ್ಟು ಕೊಟೇಶನ್ಗಳು
ಶೇಕ್ಸ್ಪಿಯರ್, ಮಿಲ್ಟನ್, ಇಂಗ್ಲೆಂಡ್, ಫ್ರಾನ್ಸಿಸ್ ಬೇಕನ್ ಅವರು ಬರೆದಂತ ಎಷ್ಟೋ ಒಂದು ಸಾಲುಗಳನ್ನ ನಾವು ಉಲ್ಲೇಖ ಮಾಡ್ತಾ ಇರ್ತೀವಿ. ಆ ರೀತಿ 9ನೇ ಅತಿ ಹೆಚ್ಚು ಉಲ್ಲೇಖಗಳನ್ನ ಮಾಡೋದು ಎಲ್ಲಿಂದ ಅಂತ ಅಂದ್ರೆ ಟೆನಿಸನ್ ಬರೆದಂತ ಕಾವ್ಯಗಳಿಂದ. ಫಾರ್ ಎಕ್ಸಾಂಪಲ್ ಒಂದಿಷ್ಟು ಪ್ರಸಿದ್ಧವಾದಂತ ಉಲ್ಲೇಖಗಳು ಅವರ ಒಂದು ಕಾವ್ಯಗಳಲ್ಲಿ ಬಂದಿದ್ದು ಯಾವುವು ಅಂತ ಅಂದ್ರೆ, ದೇರ್ ಈಸ್ ನಾಟ್ ಟು ರೀಸನ್ ವೈ ಬಟ್ ದೇರ್ ಈಸ್ ಬಟ್ ಟು ಡೂ ಅಂಡ್ ಡೈ ಅಂತ. ದ ಚಾರ್ಜ್ ಆಫ್ ಲೈಟ್ ಬ್ರಿಗೇಡ್ ಆ ಒಂದು ಇನ್ಸಿಡೆಂಟ್ ಏನ ಅಂತಂದ್ರೆ, ಕ್ರಿಮಿಯನ್ ಯುದ್ಧದಲ್ಲಿ ತಪ್ಪು ಆಜ್ಞೆಯನ್ನ ಫಾಲೋ ಮಾಡಿ ಏನ್ ಮಾಡ್ತಾರೆ ಅಂದ್ರೆ 600ಕ್ಕೂ ಹೆಚ್ಚು ಸೈನಿಕರು ಸಾವಿಗೀಡಾಗ್ತಾರೆ. ಇಟ್ ಈಸ್ ಸಮಥಿಂಗ್ ವೆರಿ ಪೆಥೆಟಿಕ್. ಆ ಒಂದು ವಿಷಯ ಅಲ್ಲಿ ಪದ್ಯವನ್ನ ಬರೆದಾಗ ಅದರಲ್ಲಿ ಹೇಳ್ತಾರೆ ಇವರು, ನಾಟ್ ಟು ರೀಸನ್ ವೈ, ಏಕೆ ಅಂತ ಕೇಳೋ ಅವಶ್ಯಕತೆ ಇಲ್ಲ, ಓನ್ಲಿ ಟು ಒಬೇ ದ ಆರ್ಡರ್ ಅಂತ. ಹೂ ಆರ್ ವೈಸ್ ಇನ್ ಲವ್, ಲವ್ ಮೋಸ್ಟ್ ಸೇ ಲೀಸ್ಟ್. ಸೊ ಇದು ಇನ್ನೊಂದು ಪದ್ಯದಲ್ಲಿ ಬರುವಂತ ಸಾಲು. ಯಾರು ನಿಜವಾಗಿಯೂ ಪ್ರೀತಿಸ್ತಾರಲ್ಲ ಅವರು ಅದನ್ನ ಶಬ್ದಗಳಲ್ಲಿ ಹೇಳೋದು ಕಡಿಮೆ, ಬರೀ ಮಾತಿನಲ್ಲಿ ಹೇಳೋದಕ್ಕಿಂತ ಆ ಒಂದು ಅನ್ಕಂಡೀಷನಲ್ ಲವ್ ಅಂತ ಏನ್ ಹೇಳ್ತೀವಿ, ಸೊ ಅದು ಹೂ ಆರ್ ವೈಸ್ ಇನ್ ಲವ್, ಅವರು ದೇ ಲವ್ ಮೋಸ್ಟ್ ಅಂಡ್ ಸೇ ಲೀಸ್ಟ್ ಅಂತ ಬರುತ್ತೆ. ಕಿಂಗ್ ಲಿಯರ್ ಅನ್ನುವ ನಾಟಕವನ್ನ ನಾವು ನೋಡಿದಾಗ ಅಲ್ಲಿಯೂ ಸಹಿತ ಕಿಂಗ್ ಲಿಯರ್ ತನ್ನ 3 ಜನ ಹೆಣ್ಣು ಮಕ್ಕಳಿಗೆ ನೀವು ಯಾರು ನನ್ನನ್ನ ಎಷ್ಟು ಪ್ರೀತಿಸ್ತೀರಿ ಅಂತ ಕೇಳ್ತಾರೆ. ಸೊ ಯು ಕಾಂಟ್ ಜಡ್ಜ್ ಆರ್ ಯು ಕಾಂಟ್ ವೇ ದ ಲವ್. ಹೀಗಾಗಿ ಇಲ್ಲಿಯೂ ಸಹಿತ ಟೆನಿಸನ್ ಅದೇ ಮಾತನ್ನ ಹೇಳ್ತಾರೆ. ದೇರ್ ರಿಮೇನ್ಸ್ ಮೋರ್ ಫೇತ್ ಇನ್ ಆನೆಸ್ಟ್ ಡೌಟ್ ದ್ಯಾನ್ ಹಾಫ್ ದ ಕ್ರೀಡ್ಸ್ ಅಂತ ಇನ್ ಮೆಮೋರಿಯಂದಲ್ಲಿ ಇರುವಂತ ಸಾಲಿದು. ಅಂತ ಅಂದ್ರೆ ಆನೆಸ್ಟ್ ಡೌಟ್ ಅವರಲ್ಲಿ ಸುಮ್ನೆ ಅಂಧವಿಶ್ವಾಸ ಅಥವಾ ಮೂಢನಂಬಿಕೆಗಳನ್ನ ನಾವು ಫಾಲೋ ಮಾಡೋದಕ್ಕಿಂತ ವಿಜ್ಞಾನವನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೋಬೇಕು, ಪ್ರತಿಯೊಂದನ್ನು ಕ್ವೆಶನ್ ಮಾಡ್ಬೇಕು, ಆ ಒಂದು ಅವೇರ್ನೆಸ್ ಇರ್ಬೇಕು ಅಂತ ಆ ಮಾತನ್ನ ಹೇಳ್ತಾರೆ. ಅದೇ ರೀತಿ ನಾಲೆಜ್ ಕಮ್ಸ್ ಬಟ್ ವಿಸ್ಡಮ್ ಲಿಂಗರ್ಸ್. ನಾಲೆಜ್ ಮತ್ತೆ ವಿಸ್ಡಮ್, ಜ್ಞಾನ ಮತ್ತೆ ಬುದ್ಧಿವಂತಿಕೆ. ಸೊ ಬುದ್ಧಿವಂತಿಕೆ ಅನ್ನೋದು ಹೆಚ್ಚು ಮಹತ್ವವಾದ. ಹೀಗಾಗಿ ಅ ಲೈಫ್ ದಟ್ ಈಸ್ ಹಾಫ್ ಟ್ರೂತ್ ಈಸ್ ಡಾರ್ಕೆಸ್ಟ್ ಆಫ್ ಆಲ್ ಲೈಸ್. ಅರ್ಧ ಸತ್ಯ ಅನ್ನೋದು ಡಾರ್ಕೆಸ್ಟ್ ಆಫ್ ಆಲ್ ಲೈಸ್ ಅಂತ. ದ ಸನ್, ದ ಮೂನ್, ಸ್ಟಾರ್ಸ್ ಅಂಡ್ ದ ವಿಷನ್ ಆಫ್ ಹಿಮ್ ಹೂ ರೇನ್ಸ್ ಅಂತ ಅಂದ್ರೆ, ಸೊ ದೇವ್ರು ಎಲ್ಲಿದ್ದಾನೆ, ವೆರ್ ಇಸ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತಂದ್ರೆ ಗಾಡ್ ಈಸ್ ಎವ್ರಿವೇರ್. ಸೊ ದೇವ್ರನ್ನ ನಾವು ವಿ ಕಾಂಟ್ ಪ್ರೂವ್. ಸೊ ಈ ತರ ಅದಾನೆ ದೇವ್ರು, ಇಲ್ಲಿ ಅದಾನೆ ಅಂತ ಹೇಳ, ಒಂದು ಟೆಂಪಲ್ ದಲ್ಲಿ ಇದಾನೆ ಅಂತ ಹೇಳೋದು ತಪ್ಪಾಗುತ್ತೆ. ಕಣದಲ್ಲಿಯೂ ಸಹಿತ ನಾವು ದೈವಿ ಶಕ್ತಿಯನ್ನ ನೋಡ್ಬೇಕು ಅನ್ನುವಂತ ಒಂದು ಮಾತನ್ನ ಇಲ್ಲಿ ಕವಿ ಹೇಳ್ತಾನೆ. ಅಂಡ್ ಎಲ್ಲಾ ಪದ್ಯಗಳಿಗಿಂತ ಅತಿ ಹೆಚ್ಚು ಪಬ್ಲಿಷ್ ಆದದ್ದು, ಅತಿ ಹೆಚ್ಚು ಮೋಸ್ಟ್ ಆಂಥೋಲಜೈಸ್ಡ್ ಪೋಯಮ್ ಯಾವುದು ಟೆನಿಸನ್ ಅಂದು ಅಂತ ಅಂದ್ರೆ ಅದು ಯುಲಿಸಸ್ ಅಂತ. ಯುಲಿಸಸ್ ಪದ್ಯ ಹೆಚ್ಚು ಟೆನಿಸನ್ ಅವರ ಒಂದು ಆಟೋಬಯೋಗ್ರಫಿಕಲ್ ಎಲಿಮೆಂಟ್, ಅಂದ್ರೆ ಅವರ ಒಂದು ವೈಯಕ್ತಿಕ ಜೀವನವನ್ನ ಆ ಒಂದು ಪದ್ಯದ ಮೂಲಕ ನಾವೇನ್ ಮಾಡ್ಬೋದು ಅಂದ್ರೆ ಅವರ ವಿಚಾರಗಳು, ಅವರ ಒಂದು ಭಾವನೆಗಳನ್ನ ಅಲ್ಲಿ ಕಂಡ್ಕೊಳ್ತೀವಿ. ಹೀಗಾಗಿ ಆ ಒಂದು ಪದ್ಯದಲ್ಲಿ ಬರುವಂತಹ ಕೊನೆ ಸಾಲು, ಟು ಸ್ಟ್ರೈವ್, ಟು ಸೀಕ್, ಟು ಫೈಂಡ್ ಅಂಡ್ ನಾಟ್ ಟು ಈಲ್ಡ್. ಸೊ ಇದು ಸಹಿತ ಬಹಳ ಪ್ರಸಿದ್ಧವಾದಂತ ಒಂದು ಕವನದಲ್ಲಿರುವ ಸಾಲು. ಇಷ್ಟೊಂದು ಟೆನಿಸನ್ ಅವರ ಒಂದು ಜೀವನ ಚರಿತ್ರೆ, ಅವರ ಒಂದು ಪ್ರಮುಖವಾದಂತ ಕೃತಿಗಳ ಬಗ್ಗೆ ನಾವು ಲಿಸ್ಟ್ ಔಟ್ ಮಾಡಿದಾಗ ಒಂದು ಇವರು ಬರೆದಂತ ಪದ್ಯ ಯಾವುದು ಯುಲಿಸಸ್ ಅಂತ ಇದೆಯಲ್ಲ, ಸೊ ಈ ಒಂದು ಪದ್ಯವನ್ನ ನಾನಿಲ್ಲಿ ಅದರ ಒಂದು ವಿಶ್ಲೇಷಣೆ ಅಥವಾ ಒಂದು ಅಪ್ರಿಶಿಯೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮೇಡಮ್ ಇನ್ನೂ ಸಮಯ ಇದೆನೋ ಇಲ್ಲ? ಮಾತಾಡಿ ಮೇಡಮ್, ಇನ್ನೊಂದ್ 2-3 ನಿಮಿಷ. ಓಕೆ ಮೇಡಮ್, ಶಾರ್ಟ್ ಆಗಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ. ಸರಿ ಮೇಡಮ್, ಆಗ್ಲಿ. ಯುಲಿಸಸ್ ಅನ್ನೋದು ನಮ್ಗೆಲ್ಲರಿಗೂ ಸ್ವಲ್ಪ ಗ್ರೀಕ್ ಏನು ಎಪಿಕ್ ಮಹಾಕಾವ್ಯಗಳು ಅಂತ ಬರ್ತವೆ. ಸೊ ಹೋಮರ್ ಬರೆದಂತ ಇಲಿಯಡ್ ಮತ್ತೆ ಒಡಿಸಿ ಅನ್ನುವಂತ ಮಹಾಕಾವ್ಯದಲ್ಲಿ ಯುಲಿಸಸ್ ಅನ್ನೋ ಒಬ್ಬ ಗ್ರೀಕ್ ಹೀರೋನ್ದು ಮೆನ್ಷನ್ ಮಾಡ್ತಾರಲ್ಲಿ.
ಸೊ ಅವನು ಎದಕ್ಕೆ ಪ್ರಸಿದ್ಧ ಅಂತ ಅಂದ್ರೆ ಟ್ರೋಜನ್ ವಾರ್ದಲ್ಲಿ ಬಹಳ ತನ್ನ ಶೌರ್ಯ ಒಂದು ವೀರಗಾಥೆಗಳನ್ನ ಮಾಡಿದಂತ ಒಬ್ಬ ಯುದ್ಧದಲ್ಲಿ ಹೋರಾಡಿದಂತ ಒಬ್ಬ ಹೀರೋ. ಸೊ ಅವನ 10 ವರ್ಷ ತನ್ನ ದೇಶವನ್ನ ಬಿಟ್ಟು ಯುದ್ಧದಲ್ಲಿ ಭಾಗವಹಿಸೋದಕ್ಕಾಗಿ ಹೋಗಿರ್ತಾನೆ. ತನ್ನ ಎಲ್ಲ ಸೈನಿಕರು ಶೂರ ವೀರರನ್ನ ಎಲ್ಲಾ ಕರೆದುಕೊಂಡು ಹಡಗಿನಲ್ಲಿ ಅವನು ಏನ್ ಮಾಡ್ತಾನಂತಂದ್ರೆ 10 ವರ್ಷ ಯುದ್ಧಕ್ಕಾಗಿ ಹೋಗ್ತಾನೆ. ನಮ್ಮ ಮಹಾಭಾರತದಲ್ಲಿ ಬರುವಂತ ಕ್ಯಾರೆಕ್ಟರ್ಗಳು ನಾವು ಅಧ್ಯಯನ ಮಾಡಿದ್ರೆ ಈ ತರದ ಒಂದು ಮಹಾರಥಿಗಳು ಕಂಡು ಬರ್ತಾರೆ. ಸೊ ಈಗ ಯುಲಿಸಸ್ ಯುದ್ಧಕ್ಕೆ ಹೋಗಿ ವಾಪಸ್ ಅವನು ತನ್ನ ದೇಶ ಇಥಾಕ ಅನ್ನೋ ದೇಶಕ್ಕೆ ವಾಪಸ್ ಬಂದಾಗ ಅವನಿಗೆ ಆಲ್ರೆಡಿ ಏನಾಗಿರ್ತೈತಿ ಅಂದ್ರೆ ಹಿ ವಾಸ್ ಓಲ್ಡ್ ನಾವ್ ವಯಸ್ಸಾಗಿರ್ತೈತಿ ಅವನಿಗೆ. ಮತ್ತೆ ಅವನಿಗೆ ಒಬ್ಳು ಹೆಂಡತಿ ಇರ್ತಾಳೆ ಪೆನೆಲೋಪ್ ಅಂತ, ಮತ್ತೆ ಒಬ್ಬ ಮಗ ಟೆಲಿಮ್ಯಾಕಸ್ ಅಂತ ಇರ್ತಾನೆ. ಸೊ ಅವ್ರಿಬ್ರು ಬಹಳ ಚಾಣಾಕ್ಷತೆಯಿಂದ ಇವನ ಒಂದು ಅಬ್ಸೆನ್ಸ್ ಅಲ್ಲಿ ಆ ರಾಜ್ಯವನ್ನ ಯಾರೋ ಒಂದು ಎನಿಮೀಸ್ ಶತ್ರುಗಳ ಒಂದು ಇದಾಗದೇ ಇರೋ ರೀತಿ ಅವ್ರು ಕಾಪಾಡ್ಕೊಂಡಿದ್ದಾರೆ. ಸೊ ಇನ್ನು ಈಗ ವಾಪಸ್ ಬಂದಾಗ ದೇ ಆರ್ ವೆರಿ ಹ್ಯಾಪಿ ಟು ಇನ್ವೈಟ್ ಹಿಮ್ ಅಂಡ್ ಯುಲಿಸಸ್ ರೀಗೇನ್ ಹಿಸ್ ಎಂಪೈರ್. ಇವನು ಈಗ ರಾಜ ಅಂತ ಸಿಂಹಾಸನದ ಮೇಲೆ ಇವನ ಒಂದು ಇದಾಗುತ್ತೆ. ಸೊ ಅವಾಗ ಅವನಿಗೆ ಇಷ್ಟು ವರ್ಷ ಸಮುದ್ರದಲ್ಲಿ ಯಾನ ಮಾಡೋದು, ಸಾಹಸಗಳನ್ನ ಮಾಡೋದು, ಅದರಿಂದ ಅವನಿಗೆ ಸಾಕಷ್ಟು ಹೆಸರು ಬಂದಿರುತ್ತೆ. ಈಗ ಒಂದು ಇಥಾಕ ಅನ್ನುವಂತ ಒಂದು ಡ್ರೈ ಇರುವಂತ ಯಾವುದೇ ಒಂದು ಅಡ್ವೆಂಚರ್ಸ್ಗೆ ಅವಕಾಶ ಇಲ್ಲದೆ ಸುಮ್ಮನೆ ಆ ಒಂದು ಸಿಂಹಾಸನದ ಮೇಲೆ ಕುಳಿತುಕೊಂಡು ಆಡಳಿತ ಮಾಡೋದು ಅವನಿಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ಮತ್ತೆ ಅವನ ಮನಸ್ಸು ಯಾವ ಕಡೆ ಹೋಗ್ತತಿ ಅಂತಂದ್ರೆ ಸಾಹಸ ಮಾಡೋದು, ಪ್ರಯಾಣ ಮಾಡೋದು, ಟ್ರಾವೆಲಿಂಗ್ ಅಂತ ಏನ್ ಜರ್ನಿ ಅಂತೀವಿ. ಸೊ ಆ ಕಡೆ ಅವನ ಮನಸ್ಸು ಮತ್ತೆ ಹೋಗ್ತಾ ಇರ್ತದೆ. ಹೀಗಾಗಿ ಕೊನೆಗೆ ಅವನ್ ಏನ್ ಮಾಡ್ತಾನೋ ಅಂತಂದ್ರೆ ತನ್ನ ಮಗನನ್ನ ಉತ್ತರಾಧಿಕಾರಿಯಾಗಿ ಮಾಡಿ ವಾಪಸ್ ತನ್ನ ಒಂದು ಫ್ರೆಂಡ್ಸ್ ಜೊತೆ ಈ ಒಂದು ಸಿ ವೋಯೇಜ್ ಅಂತ ಏನ್ ಹೇಳ್ತೀವಿ ಆ ಅಡ್ವೆಂಚರ್ಗೆ ಅವನು ಏನ್ ಮಾಡ್ತಾನಂದ್ರೆ ಮತ್ತೊಮ್ಮೆ ಪ್ರಯಾಣವನ್ನ ಸ್ಟಾರ್ಟ್ ಮಾಡ್ತಾನೆ. ಈಗ ಆ ಒಂದು ಪದ್ಯದಲ್ಲಿ ಬರುವಂತ ಸಾಲುಗಳು ಏನು ಇಂಪಾರ್ಟೆಂಟ್ ಅದಾವಂತಂದ್ರೆ, ಒಂದು ಐ ಕೆನಾಟ್ ರೆಸ್ಟ್ ಫ್ರಮ್ ಟ್ರಾವೆಲ್, ಐ ವಿಲ್ ಡ್ರಿಂಕ್ ಲೈಫ್ ಟು ದ ಲೀಸ್ ಅಂತಂದ್ರೆ ಜೀವನದ ಕೊನೆವರೆಗೂ ನಾನು ಕೊನೆ ಕ್ಷಣವನ್ನು ಎಂಜಾಯ್ ಮಾಡ್ಬೇಕು. ಒಂದೇ ಕಡೆ ಕುಂತು ರೆಸ್ಟ್ ಮಾಡೋದಂದ್ರೆ ಇದು ನನ್ನ ಕೈಯಾಗ ಆಗೋದಿಲ್ಲ. ಇಟ್ ಈಸ್ ಡೆತ್ ಟು ಮೀ ಅಂತ ಹೇಳ್ತಾನ ಅವನು. ಅಂಡ್ ನಾನು ಏನೇನು ಸಾಧನೆ ಮಾಡಿದ್ದೇನೆ ಇದೆಲ್ಲಾನು ನಾನು ಕೈಗೊಂಡ ಸಾಹಸಗಳಿಂದಾಗಿ, ನಾನು ಯುದ್ಧದಲ್ಲಿ ಭಾಗವಹಿಸಿದ್ದಕ್ಕಾಗಿ, ಹೀಗಾಗಿ ನಾನು ಈ ಒಂದು ರಾಜನ ರೋಲ್ ಅನ್ನ ಇಲ್ಲಿ ನಾನು ಮಾಡೋದಕ್ಕಿಂತ ಸಾಹಸವನ್ನ ಮಾಡ್ತಾ ಪ್ರಯಾಣವನ್ನ ಮಾಡ್ತಾ ಇರ್ಬೇಕು ನಾನು, ಅದೇ ನನ್ನ ಜೀವನದ ಗುರಿ ಅಂತ ಹೇಳ್ತಾನೆ ಅವನು. ಅಂಡ್ ಮತ್ತೇನ್ ಇದ್ರಲ್ಲಿ ಬರುತ್ತೆ ಅಂತ ಅಂದ್ರೆ ಟು ಸೇಲ್ ಬಿಯಾಂಡ್ ದ ಸನ್ಸೆಟ್ ಅಂಡ್ ದ ಬಾರ್ಸ್ ಆಫ್ ಆಲ್ ವೆಸ್ಟರ್ನ್ ಸ್ಟಾರ್ಸ್ ಅಂಟಿಲ್ ಐ ಡೈ. ಇನ್ನೂ ಎಷ್ಟೋ ಎಕ್ಸ್ಪ್ಲೋರ್ ಮಾಡ್ಬೇಕು, ಜಗತ್ತನ್ನ ನೋಡ್ಬೇಕು, ಮಹತ್ವಾಕಾಂಕ್ಷೆಯನ್ನ ಇರ್ಬೇಕು ಅಂತ ಹೇಳ್ತಾನ ಅವನು. ಕೊನೆಗೆ ಆ ಒಂದು ಪದ್ಯದ ಕೊನೆ ಸಾಲಿನಲ್ಲಿ he wanted to be like one among the great warriors whom he knew. ಫಾರ್ ಎಕ್ಸಾಂಪಲ್ ಅಕಿಲಸ್ ಇರ್ಬೋದು, ಅಂತ ಅವರ ಒಂದು ಸಾಲಿನಲ್ಲಿ ನಾನು ಸಹಿತ ಹ್ಯಾಪಿ ಐಸಲ್ಸ್ ಒಂದು ಸ್ವರ್ಗವನ್ನ ನೋಡ್ಬೋದು ಅಂತ ಹೇಳ್ತಾರೆ. ಅಂಡ್ ಓಲ್ಡ್ ಏಜ್ ಬಗ್ಗೆ ಅವನು ಹೇಳ್ತಾ, ದೇಹಕ್ಕೆ ವಯಸ್ಸಾದ್ರೂ ಮನಸ್ಸಿಗೆ ವಯಸ್ಸಾಗಿಲ್ಲ. ಮೇ ಬಿ ವಿ ಆರ್ ವೀಕ್ ಫಿಸಿಕಲಿ ಬಟ್ ಸ್ಟ್ರಾಂಗ್ ಇನ್ ವಿಲ್ ಟು ಸ್ಟ್ರೈವ್ ಟು ಸೀಕ್ ಅಂಡ್ ನಾಟ್ ಟು ಈಡ್ ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲ ಒಂದು ಸಂದರ್ಭದಲ್ಲಿಯೂ ಸಹಿತ ಒಂದು ಸ್ಫೂರ್ತಿಯನ್ನ ತುಂಬೋದಕ್ಕಾಗಿ ಒಂದು ಪ್ರೇರಣಾದಾಯಕವಂತ ಪದ್ಯ ಅಂತಾನೆ ನಾವು ಇದನ್ನ ಹೇಳ್ಬೋದು. ಈಗ ಯುಲಿಸಸ್ ಅನ್ನುವಂತ ಪದ್ಯವನ್ನ ಬಹಳಷ್ಟು ಕಡೆ ನಾವು ಈ ಒಂದು ಟು ಸ್ಟ್ರೈವ್ ಟು ಸೀಕ್ ಅಂಡ್ ನಾಟ್ ಟು ಈಲ್ಡ್, ಫಾರ್ ಎಕ್ಸಾಂಪಲ್ ಒಲಿಂಪಿಕ್ ಆಟಗಾರರು ಇರ್ಬೋದು, ಸೈಂಟಿಸ್ಟ್ಗಳು ಇರ್ಬೋದು, ಯಾವ್ದಾದ್ರು ಒಂದು ನಮ್ಮ ಒಂದು ಜೀವನದ ಗುರಿಯನ್ನ ನಾವು ತಲುಪಬೇಕು ಅನ್ನುವಂತ ಹಂಬಲ ಇರ್ಬೋದು, ವಿದ್ಯಾರ್ಥಿಗಳು ಎಲ್ಲರಿಗೂ ಈ ಒಂದು ಪದ್ಯ ಏನು ಅಂತ ಅಂದ್ರೆ ಅಚ್ಚುಮೆಚ್ಚಾದಂತಹ, ಇಷ್ಟಪಡುವಂತಹ ಮತ್ತೆ ಪ್ರೇರಣೆಯನ್ನ ಕೊಡುವಂತಹ ಪದ್ಯ ಆಗಿದೆ. ಹೀಗಾಗಿ ಟೆನಿಸನ್ ಅವರ ಒಂದು ಕಾವ್ಯ, ಅವರ ಒಂದು ಫಾರ್ಮ್ಯಾಟ್ ಏನು, ಈ ರೂಪಕಗಳ ಬಳಕೆ, ಇದನ್ನೆಲ್ಲ ಈ ಒಂದು ಪದ್ಯದಲ್ಲಿ ನಾವು ನೋಡ್ಬೋದು.
ಇನ್ನೊಂದು ಅದು ಬ್ರೇಕ್ ಬ್ರೇಕ್ ಅಂತ ಪೋಯಮ್ ಇದೆ. ಎಲ್ಲ ಒಂದು ಸಂಪೂರ್ಣವಾಗಿ ನಾವು ಇದರ ಬಗ್ಗೆ ಅಧ್ಯಯನ ಮಾಡಿದಾಗ ಟೆನಿಸನ್ ನಿಜವಾಗಿಯೂ ವಿಕ್ಟೋರಿಯನ್ ಯುಗದ ಒಂದು ಪ್ರತಿನಿಧಿ. ದ ಓಲ್ಡ್ ಆರ್ಡರ್ ಚೇಂಜ್ ದ ಈಲ್ಡಿಂಗ್ ಪ್ಲೇಸ್ ಟು ನ್ಯೂ ಅಂತ ಹೇಳ್ತಾರೆ ಅವರು. ಅಂದ್ರೆ ಒಂದು ಈಗ ಹೇಗೆ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಚಿಕೊಂಡು ಹೋಗುತ್ತೆ, ಅದೇ ರೀತಿ ದೇರ್ ಇಸ್ ಸಮಥಿಂಗ್ ನ್ಯೂ ವಿಚ್ ಇಸ್ ಹ್ಯಾಪನಿಂಗ್. ಸೊ ಅದಕ್ಕೆ ಈ ವಿಕ್ಟೋರಿಯನ್ ಎರಾ ಅಂತಂದ್ರೆ ಇಟ್ ಈಸ್ ಏಜ್ ಆಫ್ ಡಿಕೆ ಅದ. ಸೊ ಹೀಗಾಗಿ ಹೊಸ ಯುಗದ ಒಂದು ಆಶಯದೊಂದಿಗೆ ಅವರು ಏನ್ ಮಾಡ್ತಾರೆ ಕವಿ ಅಂತ ಅಂದ್ರೆ ಭವಿಷ್ಯವನ್ನ ಎದುರು ನೋಡುವಂತ ಒಂದು ಪ್ರಯತ್ನವನ್ನ ನೋಡ್ತಾರೆ. ಅಂಡ್ ಗಾಡ್ ಫುಲ್ಫಿಲ್ಸ್ ಹಿಮ್ಸೆಲ್ಫ್ ಇನ್ ಮೆನಿ ವೇಸ್. ಸೊ ಇದು ಯಾವುದು ಬದಲಾವಣೆ ಅನ್ನೋದು ಯಾವುದು ಅದರ ಪಾಡಿಗೆ ಅದು ಆಗ್ತಾ ಇರುವುದಿಲ್ಲ. ಪ್ರತಿಯೊಂದರಲ್ಲೂ ದೇವರ ಒಂದು ಅನುಮತಿ ಅನ್ನೋದು ಇರುತ್ತೆ, ಒಂದು ಅಸ್ತಿತ್ವ ಅನ್ನೋದು ಇರುತ್ತೆ ಅಂತ ತಮ್ಮ ಕವನಗಳಲ್ಲಿ ಅವರು ಹೇಳ್ತಾರೆ, ಮತ್ತೆ ಅದನ್ನ ನಂಬಿಕೊಂಡು ಬಂದಿರ್ತಾರೆ. ಹೀಗಾಗಿ ಟೆನಿಸನ್ ಎಸೆನ್ಷಿಯಲಿ ಒಂದು ಲಾ ಅಂಡ್ ಆರ್ಡರ್ ಆಸ್ ವೆಲ್ ಆಸ್ ಪ್ರೋಗ್ರೆಸ್, ಆ ಒಂದು ದೇಶದ ಪರಂಪರೆ, ಒಂದು ಏನು ಡಿವೈನ್ ಸ್ಕೀಮ್ ಆಫ್ ಥಿಂಗ್ಸ್ ಅಂತಂದ್ರೆ ದೈವಿ ಶಕ್ತಿ, ಅದರಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇದ್ದಂತಹ ಒಬ್ಬ ಕವಿಯಾಗಿದ್ರು ಅಂತ ನಾವು ಇವ್ರ ಬಗ್ಗೆ ಹೇಳ್ಬೋದು. ಸೊ ಇಷ್ಟು ಹೇಳ್ತಾ ಈ ಒಂದು ಅವಕಾಶ, ಒಂದು ಉಪನ್ಯಾಸ ಮಾಡೋದಕ್ಕಾಗಿ ಮತ್ತೊಮ್ಮೆ ಸಾಹಿತ್ಯವನ್ನ ಓದು ರೀಲ್ ಮಾಡೋದಕ್ಕಾಗಿ ಅವಕಾಶ ಕೊಟ್ಟಂತಹ ಧಾರವಾಡ ಕಟ್ಟೆಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅಲ್ಫ್ರೆಡ್ ಟೆನ್ನಿಸನ್ ವಿಕ್ಟೋರಿಯನ್ ಯುಗದ ಪ್ರತಿನಿಧಿ ವಿಷಯದ ಕುರಿತು ಮೇಡಮ್ ಅವರು ಇಲ್ಲಿವರೆಗೂ ತಮ್ಮ ಒಳನೋಟಗಳನ್ನ ಹಂಚಿಕೊಂಡಿದ್ದಾರೆ. ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಅಧ್ಯಕ್ಷರ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೋಣರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಮೇಡಮ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಎಸ್ ಸರ್, ಕೇಳಿಸ್ತಾ ಇದೆ. ಧಾರವಾಡಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಒಂದು ಸಂತೋಷದ ವಿಷಯ ಏನಂದ್ರೆ, ನಾನು ಇಂದು ಧಾರವಾಡದ ಬೇಂದ್ರೆ ಭವನದಲ್ಲಿ ಕುಳಿತುಕೊಂಡು ಮಾತನಾಡ್ತಾ ಇದ್ದೇನೆ. ಧಾರವಾಡಕಟ್ಟೆಯ ಕಾರ್ಯಕ್ರಮಗಳು ಆನ್ಲೈನ್ ಕಾರ್ಯಕ್ರಮಗಳಾಗಿದ್ದರಿಂದ ಧಾರವಾಡದ ನೆಲದ ಮೇಲೆ ನಮ್ಮ ಕಾರ್ಯಕ್ರಮಗಳು ನಡೀತಾ ಇಲ್ಲ. ಆಗಾಗ ಧಾರವಾಡದಲ್ಲಿ ಆಫ್ಲೈನ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೇವೆ. ದರಾ ಬೇಂದ್ರೆ ಟ್ರಸ್ಟಿನ ಅಧ್ಯಕ್ಷರಾದ ಡಿ.ಎಂ. ಹಿರೇಮಠರು ಕೂಡ ಇಲ್ಲಿದ್ದಾರೆ, ಪ್ರಕಾಶ್ ಬಾಳಿಕೆ ಇದ್ದಾರೆ, ಅನೇಕ ಜನ ಸ್ನೇಹಿತರಿದ್ದಾರೆ. ಇಲ್ಲಿಯವರೆಗೆ ಶಿಗ್ಗಾಂವಿಯ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಿರುವ ಶುಭಾ ಹಿರೇಮಠರು ಅಲ್ಫ್ರೆಡ್ ಟೆನಿಸನ್ ವಿಕ್ಟೋರಿಯನ್ ಯುಗದ ಪ್ರತಿನಿಧಿ ಎಂಬ ವಿಷಯದ ಕುರಿತು ಮಾತನಾಡಿದರು. ಆನ್ಲೈನ್ ಮೂಲಕ ಅನೇಕ ಜನರು ಅವರ ಮಾತುಗಳನ್ನು ಕೇಳಿದ್ದಾರೆ. ನನ್ನ ಜೊತೆಗೆ ಕೆಲವರು ಅವರ ಮಾತುಗಳನ್ನ ಕೇಳಿದ್ದಾರೆ. ಸುಮಾರು 70 ನಿಮಿಷಗಳ ಕಾಲ ಬಹಳ ಸುದೀರ್ಘವಾಗಿ ಟೆನಿಸನ್ ಕಾವ್ಯದ ಕುರಿತು ಬಹಳ ಪ್ರಭಾವಿಯಾಗಿ ಮಾತನಾಡಿದ್ರು. ಟೆನಿಸನ್ ಕಾವ್ಯದ ಬಗ್ಗೆ, ಅವನ ಪ್ರಮುಖ ಕವನಗಳ ಬಗ್ಗೆ, ವಿಕ್ಟೋರಿಯನ್ ಯುಗದ ಬಗ್ಗೆ, ಆ ಕಾಲದ ಯುಗ ಧರ್ಮದ ಬಗ್ಗೆ ಮತ್ತು ಟೆನಿಸನ್ ಬಗ್ಗೆ, ಆತನ ಸಮಕಾಲೀನ ಕವಿಗಳು, ಅವನ ನಂತರದ ಕವಿಗಳು, 20ನೇ ಶತಮಾನದಲ್ಲಿ ಅನೇಕ ವಿಮರ್ಶಕರು ಹೇಗೆ ಟೆನಿಸನ್ ಕಾವ್ಯವನ್ನ ಕಂಡ್ರು ಮತ್ತು ಅವರು ಯಾವ ರೀತಿಯ ಅಭಿಪ್ರಾಯವನ್ನ ಹೊಂದಿದ್ರು, ಇಂಥ ಅನೇಕ ಸಂಗತಿಗಳ ಬಗ್ಗೆ ಶುಭಾ ಹಿರೇಮಠರು ಮಾತನಾಡಿದ್ರು. ನಾನು ಅವರ ಮಾತುಗಳನ್ನ ಕೇಳಿರ್ಲಿಲ್ಲ. ಆದ್ರೆ ಅಲ್ಫ್ರೆಡ್ ಟೆನಿಸನ್ ಎಂಬ ಮಹತ್ವದ ಕವಿಯ ಕುರಿತು 70 ನಿಮಿಷಗಳ ಕಾಲ ಬಹಳ ಸರಳವಾಗಿ ಮಾತನಾಡುವುದು ಕಷ್ಟದ ಕೆಲಸ. ಈ ಕಷ್ಟದ ಕೆಲಸವನ್ನ ಅವರು ಬಹಳ ಸರಳವಾಗಿ ನಿರ್ವಹಿಸಿದ್ದಾರೆ. ಹೀಗಾಗಿ ಅವರ ಅಧ್ಯಯನದ ಶಿಸ್ತಿಗೆ, ಅವರ ಶೈಕ್ಷಣಿಕ ಶಿಸ್ತಿಗೆ ಮತ್ತು ಅವರ ಸಾಹಿತ್ಯ ನಿಷ್ಠೆಗೆ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಅಲ್ಫ್ರೆಡ್ ಟೆನಿಸನ್ ಹೇಗೆ ಎಡ್ಮಂಡ್ ಸ್ಪೆನ್ಸರ್ನ ಕಾವ್ಯದ ಮಾದರಿಯನ್ನು ನೆನಪಿಸ್ತಕ್ಕಂಥ ಕಾವ್ಯವನ್ನು ಬರೆದ ಮತ್ತು ಅವನ ಕಾವ್ಯದ ಆಶಯ ಏನಾಗಿತ್ತು, ಯಾವ ದೃಷ್ಟಿಯಿಂದ ಅವನು ವಿಕ್ಟೋರಿಯನ್ ಯುಗದ ಪ್ರಾತಿನಿಧಿಕ ಕವಿಯಾದ,
ಎಂಬ ವಿಷಯಗಳ ಬಗ್ಗೆ ಮಾತನಾಡಿದ್ರು. ಸಮಯ ಬಹಳ ಆಗಿದ್ರಿಂದ ನಾನು ಒಂದು 7-8 ನಿಮಿಷಗಳ ಕಾಲ ನನ್ನ ಕೆಲವು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಮುಂದಿಗೆ ಹಂಚಿಕೊಳ್ತೇನೆ. ನೀವು ಮತ್ತೆ ಹಿರೇಮಠರ ಜೊತೆ ಸಂವಾದವನ್ನ ಚರ್ಚೆಯನ್ನ ಮಾಡ್ಬೋದು. ನನಗೆ ಬಹಳ ಹಿಡಿಸಿದ ಕವನ ಎನ್ ಮೆಮೋರಿಯಂ. ಈ ಕವನವನ್ನ ನಾನು ಅನೇಕ ಸಲ ಓದಿದ್ದೇನೆ. ಬಹಳ ದೀರ್ಘವಾದ ಕವನ, 13-14 ಪುಟದ ಕವನ, 9 ಚಿಕ್ಕ ಚಿಕ್ಕ ಖಂಡಗಳಿವೆ. ಇದು ನನ್ನ ಮನಸ್ಸಿನ ಮೇಲೆ, ನನ್ನ ಭಾವನೆಗಳ ಮೇಲೆ, ನನ್ನ ವ್ಯಕ್ತಿತ್ವದ ಮೇಲೆ ತುಂಬಾ ಪರಿಣಾಮ ಬೀರಿದಂತ ಒಂದು ಎಲಿಜಿ, ಒಂದು ಶೋಕ ಗೀತೆ, ದೀರ್ಘ ಶೋಕ ಗೀತೆ, ಬಹಳ ಮಹತ್ವದ ಪದ್ಯ. ಯುಲಿಸಿಸ್, ದ ಲೇಡಿ ಆಫ್ ಚಾರ್ಲಾಟ್ ಇವೆಲ್ಲ ಅವನ ಜನಪ್ರಿಯ ಕವನಗಳು. ಆದ್ರೆ ಲಾರ್ಡ್ ಟೆನಿಸನ್ನ ಒಂದು ಜನಪ್ರಿಯತೆ ಎದರ ಮೇಲೆ ನಿಂತಿದೆ ಅಂದ್ರೆ ಅದು ಅವನ ಎನ್ ಮೆಮೋರಿಯಂ ಶೋಕ ಗೀತೆಯ ಮೇಲೆ ನಿಂತಿದೆ. ಇದು ಈ ಕವನ ನನಗೆ ಏಕೆ ಬಹಳ ಮುಖ್ಯವಾಗಿದೆ, ಏಕೆ ಈ ಕವನ ನನ್ನ ಮನಸ್ಸಿನ ಮೇಲೆ ಗಾಢ ಪರಿಣಾಮ ಬೀರಿದೆ ಎಂದ್ರೆ ಈ ಕವನಕ್ಕೂ ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆಗೂ ಸಂಬಂಧ ಇರುವುದರಿಂದ ಈ ಕವನ ನನ್ನ ಸ್ಮೃತಿಯಲ್ಲಿ ಉಳಿದಿದೆ. ಟೆನಿಸನ್ಗೆ ಒಬ್ಬ ಅದ್ಭುತ ಗೆಳೆಯ ಇದ್ದ. ಶುಭ ಅವರು ಅದರ ಬಗ್ಗೆ ಸಾಕಷ್ಟು ವಿವರವನ್ನ ನೀಡಿದ್ದಾರೆ. ಆರ್ಥರ್ ಹೆಲಮ್ ಅಂತ. ಆರ್ಥರ್ ಹೆಲಮ್ ಬಹಳ ಚಿಕ್ಕ ವಯಸ್ಸಿನಲ್ಲಿ, 21 ಅಥವಾ 22ನೇ ವಯಸ್ಸಿನಲ್ಲಿ ಅವನು ತೀರಿ ಹೋದ. ಅವನ ಸಾವು ಟೆನಿಸನ್ನ ಕಾವ್ಯದ ಮೇಲೆ, ಬರಹದ ಮೇಲೆ, ವ್ಯಕ್ತಿತ್ವದ ಮೇಲೆ, ಅವನ ವರ್ಲ್ಡ್ ವ್ಯೂ ಅಂತೀವಲ್ಲ ನಾವು, ಅವನ ಇಡೀ ಬದುಕಿನ ಮೇಲೆ ಬಹಳ ದುಷ್ಪರಿಣಾಮ ಬೀರಿತು. ನನಗೆ ನನ್ನ ಊರಿನಲ್ಲಿ ನನ್ನೊಬ್ಬ ಗೆಳೆಯ ಇದ್ದ, ನನ್ನ ಕ್ಲಾಸ್ಮೇಟ್ ಯಲ್ಲಪ್ಪ ಜಂಪಿಗಿ ಅಂತ. ನನ್ನ ಬಹಳ ಪ್ರೀತಿಯ ಗೆಳೆಯ, ಆತ್ಮೀಯ ಗೆಳೆಯ. ನಾನು ಅವನು 1ನೇ ಕ್ಲಾಸಿನಿಂದ 6ನೇ ಕ್ಲಾಸಿನವರೆಗೆ ಜೊತೆಯಾಗಿ ಓದಿದೆವು. 7ನೇ ಕ್ಲಾಸಿಗೆ ನಾನು ನಮ್ಮೂರನ್ನ ಬಿಟ್ಟು ಬೇರೆ ಊರಿಗೆ ಹೋದೆ. ಸಾಯಿವರೆಗೂ ಅವನು ನನ್ನ ಸ್ನೇಹಿತನಾಗಿದ್ದ, ಬಹಳ ಆತ್ಮೀಯ ಗೆಳೆಯನಾಗಿದ್ದ. ನಾನು ನಮ್ಮೂರಿಗೆ ನನ್ನ ಪಾಲಕರನ್ನ ನೋಡೋದಕ್ಕೆ, ನನ್ನ ತಮ್ಮ ಅಣ್ಣ ತಂಗಿರನ್ನ ನೋಡೋದಕ್ಕೆ, ನನ್ನ ಊರಿಗೆ ಸಾಥಿ ಹೇಳಕ್ಕೆ ನಾನು ಹೋಗ್ತಾ ಇರ್ಲಿಲ್ಲ. ಆ ಯಲ್ಲಪ್ಪನನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ಅಷ್ಟು ಆತ್ಮೀಯ ಒಡನಾಟದ ಗೆಳೆಯ, ಬಹಳ ಪ್ರೀತಿಯ ಗೆಳೆಯ. ಎಲ್ಲವನ್ನೂ ನನ್ನ ಜೊತೆ ಹಂಚಿಕೊಳ್ತಾ ಇದ್ದ. ಅವನಿಗೆ 22ನೇ ವಯಸ್ಸಿಗೆ ಅವನ ಮದುವೆ ಆಯ್ತು. ನನ್ನ ಮದುವೆ ಆಗಿರಲಿಲ್ಲ, ಅವನ ಮದುವೆ ಆಯ್ತು. ಧಾರವಾಡದಿಂದ ನಾನು ಅವನ ಮದುವೆಗೆ ಹೋಗಿದ್ದೆ. ದೇವರಿಪುರಿ ಹತ್ತಿರದ ಒಂದು ಸಣ್ಣ ಹಳ್ಳಿಯಲ್ಲಿ ಅವನ ಮದುವೆ ಆಯ್ತು. ಸಂಜೆ 5 ಗಂಟೆಗೆ ಮದುವೆ ಮುಗಿಸಿಕೊಂಡು ನಾವೆಲ್ಲರೂ ನಮ್ಮ ಊರಿಗೆ ಬಂದೆವು. ನಾನು ನನ್ನ ಮನೆಯಲ್ಲಿರುವಾಗ ಆತ ನಮ್ಮ ಮನೆಗೆ ಬಂದು ನನ್ನನ್ನು ತಬ್ಬಿಕೊಂಡು ಅಳ್ಳಿಕ್ಕೆ ಶುರು ಮಾಡಿದ. ಏನಾಯ್ತು, ಯಾಕೆ ಕೇಳ್ತಾ ಇದ್ದೀಯಾ ಅಂತ ನಾನು ಕೇಳಿದೆ ಅವನಿಗೆ. ಇಲ್ಲ, ನನಗೆ ಮೋಸ ಆಗಿದೆ, ಇದೊಂದು ಕುಟುಂಬಕ್ಕೆ ಸಂಬಂಧಪಟ್ಟಂತ ವಿಷಯ. ನನ್ನೂರ ಅನೇಕ ಜನರು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ, ಎಲ್ಲ ವಿವರವನ್ನ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಹಿ ವಾಸ್ ನಾಟ್ ಹ್ಯಾಪಿ ವಿತ್ ಹಿಸ್ ಮ್ಯಾರೇಜ್. ನನಗೆ ಮೋಸ ಆಗಿದೆ, ನನ್ನನ್ನ ಯಾರೋ ಕೊಲ್ತಾರೆ, ಕೊಂದ ಮೇಲೆ ನನ್ನನ್ನ ಕೊಂದು ನನ್ನ ಹೆಂಡತಿಯನ್ನ ಮತ್ತೆ ಬೇರೆ ವಿವಾಹ ಮಾಡಿಕೊಡ್ತಾರೆ, ಹೀಗೆಲ್ಲ ಬಂದು ನನ್ನನ್ನ ತಪ್ಪಿಕೊಂಡು ಅವನು ಹತ್ಬಿಟ್ಟ. ಆಮೇಲೆ ಅವನನ್ನು ಹುಡ್ಕೊಂಡು ಅವನ ತಾಯಿ ಸೀದಾ ನಮ್ಮ ಮನೆಗೆ ಬಂದು ನನಗೆ ಅವಳು ಕೇಳಿದ್ಲು, ನೋಡ್ರಿ ನನ್ ಮಗ ನಿಮ್ ಮನೆಗೆ ಬರ್ತಾನ ಅಂತ ಗೊತ್ತಿದ್ದು ನಾನು ಇಲ್ಲಿಗೆ ಬಂದೆ. ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ಏನೆಲ್ಲ ಫಾರ್ಮ್ಯಾಲಿಟೀಸ್ ಇರ್ತದೆ ಅದನ್ನ ಆರತಿ ಬೆಳಗ್ಬೇಕಾಗಿತ್ತು, ಆರತಿ ಬೆಳಗ್ಗೆ ಅವನ ಮನೆ ಒಳಗೆ ಕರ್ಕೋಬೇಕಾಗಿತ್ತು, ಎಲ್ಲವನ್ನ ಬಿಟ್ಟು ಅವನ ಮನೆಗೆ ಓಡಿ ಬಂದಿದ್ದಾನೆ ಅಂತ ಅವ್ರಮ್ಮ ಅವನ ಬಗ್ಗೆ ನನಗೆ ದೂರ ನೀಡಿದ್ಲು. ನಾನೇ ಅವನ ಮನೆಗೆ ಕರೆದುಕೊಂಡು ಹೋಗಿಬಿಟ್ಟು ಬಂದೆ. ಇದಾದ ಮೇಲೆ 2 ವರ್ಷ ಒಂದು ತೀವ್ರವಾದ ಮಾನಸಿಕ ಅನಾರೋಗ್ಯದಿಂದ ಬಳಲಿದ, ಮಾನಸಿಕ ಖಿನ್ನತೆಯಿಂದ ಬಳಲಿದ. ಇದೇನೇನೇನೋ ಕಾಂಪ್ಲಿಕೇಶನ್ಸ್ ಆಗ್ಬೋದು. ನಾನು ಒಂದು 5-6 ಸಲ ನಮ್ಮ ಊರಿಗೆ ಬಂದು ಅವನ ಜೊತೆ 2-3 ದಿನ ಕಳೆದೆ. ಅವನಿಗೆ ಧೈರ್ಯ ತುಂಬಿದೆ. ಧಾರವಾಡಕ್ಕೆ ನನ್ನ ಹತ್ತಿರ ಬಂದ. ಕೊನೆಗೆ ಒಂದು ದಿನ ಅವನು ಕಾರವಾರದ ಒಂದು ಹಳ್ಳಿಯಲ್ಲಿ ತನ್ನ 26ನೇ ವಯಸ್ಸಿನಲ್ಲಿ ನೇಣು ಹಾಕೊಂಡು ಸತ್ತು ಹೋಗ್ಬಿಟ್ಟ. ನನ್ನ ಮದುವೆ ಆಗಿರ್ಲಿಲ್ಲ, ಅವನ ಮದುವೆ ಆಗಿತ್ತು. ಅವನ ಹೆಂಡತಿ ತುಂಬಾ ಗರ್ಭವತಿ ಆಗಿತ್ತು. ಆ ಯಲ್ಲಪ್ಪನ ಸಾವು ನನ್ನ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರಿತು. ನಾನು ನನ್ನ ಊರಿಗೆ ಹೋಗೋದನ್ನೇ ನಿಲ್ಲಿಸಿದೆ, ಹೆಚ್ಚು ಕಡಿಮೆ ಊರಿಗೆ ಹೋಗೋದನ್ನೇ ನಿಲ್ಲಿಸಿದೆ. ಆಗ ನಾನು ಧಾರವಾಡದಲ್ಲಿದ್ರೂ ಕೂಡ ಒಂದು ವರ್ಷದಲ್ಲಿ ಕನಿಷ್ಠ 12-13 ಸಲ ನಮ್ಮ ಊರಿಗೆ ಹೋಗ್ತಾ ಇದ್ದೆ ನಾನು. ಅದಾದ ಮೇಲೆ ನಾನು ವರ್ಷವಿಡೀ ನಮ್ಮ ಊರಿಗೆ ಹೋಗ್ಲಿಲ್ಲ. ಈಗಲೂ ಕೂಡ ನಿಂತಲ್ಲಿ ಯಲ್ಲಪ್ಪ ನನಗೆ ಕಾಡ್ತಾ ಇರ್ತಾನೆ. ಅವನು
ಒಂದು ಹಿ ಹ್ಯಾಡ್ ಎ ವೆರಿ ಶಾರ್ಪ್ ಸೆನ್ಸ್ ಆಫ್ ಹ್ಯೂಮರ್. ಎಲ್ಲರನ್ನೂ ನಗಿಸ್ತಾ ಇದ್ದ ಅವನು, ಎಲ್ಲರನ್ನೂ ನಗಿಸ್ತಾ ಇದ್ದ. ಇಡೀ ದಿನ 24 ಗಂಟೆ ಬೇಕಾದ್ರೂ ಅವನು ನಮ್ಮನ್ನ ನಗಿಸ್ತಾ ಇದ್ದ. ಏನೇನೋ ಕತೆ ಹೇಳ್ತಿದ್ದ, ಏನೇನೋ ಜೋಕ್ಸ್ ಹೇಳ್ತಿದ್ದ, ಏನೇನೋ ನಟನೆ ಮಾಡ್ತಿದ್ದ, ಮಿಮಿಕ್ರಿ ಮಾಡ್ತಿದ್ದ. ಇಂಥ ಮನುಷ್ಯ ಅಪಾರವಾಗಿ ಜೀವನ ಪ್ರೀತಿ ಮಾಡ್ತಾ ಇದ್ದ. ಈಜಾಡ್ಲಿಕ್ಕೆ ಹೋಗೋದಾದ್ರೆ ನಾನು ಬರೋದಿಲ್ಲ, ನೀರಲ್ಲಿ ಮುಳುಗಿ ಸತ್ತು ಹೋಗ್ಬಿಡ್ತೀನಿ ಅಂತಂತಿದ್ದ. ಇಂಥ ಮನುಷ್ಯ ಒಂದು ದಿನ ಕೇಳದೆ ನೇಣು ಹಾಕೊಂಡು ಸತ್ತು ಹೋಗ್ಬಿಟ್ಟ. ನಾನು ಅದೇ ಹೊತ್ತಿಗೆ ಅದೇ ವಯಸ್ಸಿನಲ್ಲಿ ಈ ಕವನವನ್ನು ಓದಿದ್ದೆ, ಇದನ್ನ ಪಾಠ ಕೂಡ ಮಾಡ್ತಾ ಇದ್ದೆ. ಇಂಗ್ಲಿಷ್ ಶಿಕ್ಷಕನಾಗಿ ಪಾಠವನ್ನು ಕೂಡ ಮಾಡ್ತಾ ಇದ್ದೆ. ಈ ಕವನ ಓದುವಾಗ, ಈ ಕವನ ಕಲಿಸುವಾಗ ನಾನು ಅನೇಕ ಸಲ ನಾನು ಕಣ್ಣೀರು ಹಾಕಿದ್ದುಂಟು. ಸೊ ಈ ಟೆನಿಸನ್ ಮೇಲೆ ಕೂಡ ಆರ್ಥರ್ ಹಿಲ್ಲಮನ್ನ ಒಂದು ತೀವ್ರವಾದ ಪ್ರಭಾವ ಬೀರಿತು. ಹೀಗಾಗಿ ಇದರ ಬಗೆಗೆ ಒಂದು ವಿಶೇಷವಾದ ಉಪನ್ಯಾಸ, ಈ ಇನ್ ಮೆಮೊರಿಯಂ ಕಾವ್ಯದ ಕುರಿತು ಒಂದು ಸುದೀರ್ಘವಾದ ಉಪನ್ಯಾಸವನ್ನ ನಾವು ಏರ್ಪಾಡು ಮಾಡ್ಬೋದು ಅಂತ ಅನಿಸ್ತದೆ ನನಗೆ. ಇದು 1850ರಲ್ಲಿ ಈ ಕವನ ಪ್ರಕಟ ಆಯಿತು. ಅದೇ ವರ್ಷ ಅವನು ಇಂಗ್ಲೆಂಡ್ದ ಪೋಯೆಟ್ ಲಾರೆಟ್ ಆದ. ಆಮೇಲೆ ಅವನು ಯಾವ ಅರ್ಥದಲ್ಲಿ ಅವನು ವಿಕ್ಟೋರಿಯನ್ ಯುಗದ ಪ್ರತಿನಿಧಿ ಕವಿಯಾದ ಎಂಬುದರ ವಿವರಣೆಯನ್ನ ನಾನು ನೀಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೇನೆ, ಯಾವಾಗ ನಾವು ಒಬ್ಬ ಲೇಖಕನಾಗಿ, ಒಬ್ಬ ಕವಿಯಾಗಿ ನಾನು ನನ್ನ ಕಾಲದ ಆಶೋತ್ತರಗಳಿಗೆ, ನನ್ನ ಕಾಲದ ತಲ್ಲಣಗಳಿಗೆ, ನನ್ನ ಕಾಲದ ಎಲ್ಲಾ ಜನರ ಹತಾಶೆ, ನಿರಾಶೆಕ್ಕೆ, ಇಂಥ ಎಲ್ಲಾ ಸಂಗತಿಗಳಿಗೆ ನಾನು ಧ್ವನಿಯಾಗುತ್ತೇನೆಯೋ, ಅಥವಾ ಅದನ್ನ ನನ್ನ ಬರಹದಲ್ಲಿ ಬಹಳ ಪ್ರಭಾವಿಯಾಗಿ ಸಶಕ್ತವಾಗಿ ವ್ಯಕ್ತಪಡಿಸುತ್ತೇನೆಯೋ, ಆವಾಗ ನಾನು ಒಬ್ಬ ರೆಪ್ರೆಸೆಂಟೇಟಿವ್ ಪೋಯಿಟ್ ಆಗ್ತೇನೆ. ಇತ್ತೀಚೆಗೆ ನಮ್ಮಲ್ಲಿ ಅಂತ ಯಾವ ಪ್ರಾತಿನಿಧಿಕ ಕವಿಗಳು ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅನೇಕ ಜನ ಪ್ರತಿಭಾವಂತ ಕವಿಗಳು ಕೂಡ ಯಾವುದೋ ಒಂದು ಸಮಾಜದ ಒಂದು ವರ್ಗಕ್ಕೆ, ಒಂದು ಜಾತಿ ಸಮುದಾಯಕ್ಕೆ, ಒಂದು ಪ್ರದೇಶಕ್ಕೆ ಸ್ಪಂದಿಸ್ತಾರೆ. ಇಡೀ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ರೈಟರ್ಸ್ ನಮ್ಮಲ್ಲಿಲ್ಲ. ಒಂದು ಕಾಲಕ್ಕೆ ಕುವೆಂಪು ಇದ್ರು, ಬೇಂದ್ರೆಯವರಿದ್ರು, ಕಾರಂತರಿದ್ರು, ಲಂಕೇಶ್ ಕೂಡ ಆ ಕೆಲಸವನ್ನು ಮಾಡಿದ್ರು, ತೇಜಸ್ವಿ ಮಾಡಿದ್ರು. ಆದ್ರೆ ಈಗ ಆ ಸಂಖ್ಯೆ ಕಡಿಮೆ ಆಗಿದೆ. ನಾನು ಇನ್ನೂ ಕೆಲವು ಮಾತುಗಳನ್ನ ಒಂದೇ ನಿಮಿಷ. ಎನ್ ಮೆಮೊರಿಯಂ ಕಾವ್ಯದ ಪ್ರಾರಂಭದ ಒಂದಿಷ್ಟು ಸಾಲುಗಳು, ಕೊನೆಯ ಒಂದು ಪದ್ಯ ಓದಿ ನನ್ನ ಮಾತು ಮುಗಿಸ್ತೇನೆ. ನೀವು ಶುಭಾ ಹಿರೇಮಠ ಅವರೊಂದಿಗೆ ಸಂವಾದವನ್ನ, ಚರ್ಚೆಯನ್ನ ಮಾಡ್ಬೋದು. ಪ್ರಾರಂಭದಲ್ಲಿ ಅವನು ಪ್ರೀತಿಯನ್ನ ಉದ್ದೇಶಿಸಿ ಮಾತನಾಡ್ತಾನೆ ಟೆನಿಸನ್. ನಾನು ಅದನ್ನು ಸುಮ್ಮನೆ ನನ್ನ ಅನುಕೂಲಕ್ಕಾಗಿ ಇಲ್ಲಿ ಅನುವಾದ ಮಾಡಿದ್ದೇನೆ. ನೀನು ಜೀವನ ಸೃಷ್ಟಿಸಿದೆ, ಯು ಮೇಡ್ ಲೈಫ್, ಏನೋ ಇದೆ ಅದು. ನೀನು ಜೀವನ ಸೃಷ್ಟಿಸಿದೆ, ನೀನು ಸಾವು ಸೃಷ್ಟಿಸಿದೆ. ಒಬ್ಬ ದೊಡ್ಡ ಕವಿ ಸಾವನ್ನ ಎದುರಿಸ್ಬೇಕು, ಸಾವಿನೊಂದಿಗೆ ಮುಖಾಮುಖಿ ಆಗ್ಬೇಕು, ಸಾವಿನೊಂದಿಗೆ ಅನುಸಂಧಾನ ಮಾಡ್ಬೇಕು, ಸಾವಿನೊಂದಿಗೆ ಸೆಣಸಾಡಬೇಕು. ಆಗ ಮಾತ್ರ ಅವನು ಜೀವನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಜೀವನ ಅರ್ಥ ಆಗ್ಬೇಕು ಅಂತಂದ್ರೆ ನಾವು ಸಾವನ್ನ ಎದುರಿಸ್ಬೇಕು. ಸಾವು ಅನೇಕ ರೀತಿಯಲ್ಲಿ ಅನೇಕ ರೂಪದಲ್ಲಿ ಸಾವು ಪ್ರಕಟಗೊಳ್ತಾ ಇದೆ. ಯಾರೋ ನಿಮಗೆ ಮೋಸ ಮಾಡಿದರೆ, ವಂಚನೆ ಮಾಡಿದರೆ ಅದು ಕೂಡ ಸಾವು. ಅಥವಾ ನೀವು ಯಾರಿಗಾದ್ರೂ ಮೋಸ, ವಂಚನೆ, ದ್ರೋಹ ಮಾಡಿದರೆ ಅದು ಕೂಡ ಸಾವು. ಸೊ ಮನುಷ್ಯ ದಿನನಿತ್ಯ ಸಾಯ್ತಾ ಇರ್ತಾನೆ. ಅದರ ಬಗ್ಗೆ ಎಲ್ಲರಿಗೂ ಅರಿವು ಇರುವುದಿಲ್ಲ. ಹೀಗಾಗಿ ನನಗೆ ಆಗಾಗ ಅನಿಸ್ತದೆ, ನಾನು ಇಂದು ಸತ್ತು ಹೋಗಿದ್ದೇನೆ, ಸಾಯ್ತಾ ಇದ್ದೇನೆ ಅಂತ ನನಗನಿಸ್ತದೆ. ಇಂತಹ ಕವಿಗಳ ಕಾವ್ಯವನ್ನು ಓದಿದಾಗ ನನ್ನ ಮನಸ್ಸಿಗೆ ಬಹಳ ಸಮಾಧಾನ ಆಗ್ತದೆ. ಯಾಕಂದ್ರೆ ದುಃಖ ನಮಗೆ ಒಂದು ರೀತಿಯ ಸಮಾಧಾನವನ್ನು ತಂದುಕೊಡುತ್ತದೆ, ಒಂದು ರೀತಿಯ ರಿಲೀಫ್ ತಂದುಕೊಡುತ್ತದೆ. ಆಗಾಗ ನಾವು ಅಳಬೇಕು, ಆಗಾಗ ನಾವು ಕಣ್ಣೀರು ಸುರಿಸ್ಬೇಕು, ಆಗಾಗ ನಾವು ದುಃಖಿತರಾಗ್ಬೇಕು. ಯಾಕಂದ್ರೆ ಜೀವನದಲ್ಲಿ ದುಃಖವೇ ಸ್ಥಾಯಿ ಭಾವ, ಸುಖ, ಶಾಂತಿ, ನೆಮ್ಮದಿ, ನಗು ಅನ್ನೋದು ಸಂಚಾರಿ ಭಾವ. ನಾವು ಬಹಳ ರೇರ್ ಆಗಿ ಆಕಸ್ಮಿಕವಾಗಿ ನಾವು ನಗ್ತೇವೆ, ಆಕಸ್ಮಿಕವಾಗಿ ಹೊಟ್ಟೆ ತುಂಬ ನಗ್ತೇವೆ. ಆದ್ರೆ ಅನೇಕ ಕಾರಣಗಳಿಗಾಗಿ ನಾವು ಜೀವನದುದ್ದಕ್ಕೂ, ದಿನದುದ್ದಕ್ಕೂ ಅಳ್ತಾನೆ ಇರ್ತೇವೆ. ಅದಕ್ಕ ಕವಿ ಹೇಳ್ತಾನೆ, ನೀನು ಯು ಮೇಡ್ ಲೈಫ್ ಅಂಡ್ ಯು ಮೇಡ್ ಡೆತ್. ನೀನು ಸಾವು ಸೃಷ್ಟಿಸಿದೆ, ನೀನು ಸೃಷ್ಟಿಸಿದ ತಲೆ ಬುರುಡೆಯ ಮೇಲೆ ನಿನ್ನ ಕಾಲು ಇಟ್ಟಿರುವೆ.
ಹೇಳ್ತಾನೆ, ಯು ಹ್ಯಾವ್ ಕ್ರಿಯೇಟೆಡ್ ಎ ಸ್ಕಲ್, ಅದ್ರ ಮ್ಯಾಗೆ ನೀನು ನಿನ್ನ ಕಾಲಿಟ್ಟಿರುವೆ ಅಂತ ಹೇಳ್ತಾನೆ. ಅದು ಆ ಸಾಲು ನನಗೆ ಇಂಗ್ಲಿಷ್ ಸಾಲು ನೆನಪಿಲ್ಲ. ನೀನು ಮನುಷ್ಯನನ್ನು ಸೃಷ್ಟಿಸಿದೆ, ಯಾಕೆ ಸೃಷ್ಟಿಸಿದೆ ಎಂದವನಿಗೆ ಗೊತ್ತಿಲ್ಲ. ಹಿ ನೋಸ್ ನಾಟ್ ವೈ ಅಂತ. ಯು ಮೇಡ್ ಮ್ಯಾನ್ ಅಂಡ್ ಹಿ ನೋಸ್ ನಾಟ್ ವೈ. ನೀನು ಮನುಷ್ಯನನ್ನು ಸೃಷ್ಟಿಸಿದೆ, ಯಾಕೆ ಸೃಷ್ಟಿಸಿದೆ ಎಂದವನಿಗೆ ಗೊತ್ತಿಲ್ಲ. ತಾನು ಹುಟ್ಟಿದ್ದೇ ಸಾಯಲೆಂದು ಅವನಿಗೆ ಗೊತ್ತಿದೆ. He knows that he is born only to die. This is the reality of life. This is the hard reality of life. ನಾವು ಎದಕ್ಕೆ ಹುಟ್ಟಿದ್ದೇವೆ ಅಂದ್ರೆ ನಾವು ಹುಟ್ಟಿದ್ದೇ ಸಾಯುವುದಕ್ಕಾಗಿ. ಹೀಗಾಗಿ ಸಾವಿಗೆ ಭಯಪಡಬಾರದು, ಸಾವಿಗೆ ಅಂಜಬಾರದು, ಸಾವಿಗೆ ಅಂಜಿ ಸಾವಿಗೆ ಹೆದರಿ ಸುಳ್ಳನ್ನು ಆಡಬಾರದು, ಸತ್ಯವನ್ನು ನುಡಿಬೇಕು. ಬಸವಣ್ಣ ಹೇಳಿದ್ನಲ್ಲ, ನಾಳೆ ಬಪ್ಪುದು ನಮಗಿದ್ದೇವರಲ್ಲಿ, ಎಂದು ಬಪ್ಪುದು ನಮಗೀಗಲೇ ಬರಲಿ, ಇದಕ್ಕಾರಂಚುವರು ಅಳುವವರು ಅಂತ ಹೇಳ್ತಾರಲ್ಲ, ಅದೇ ಇದೇ ಹಿನ್ನೆಲೆಯಲ್ಲಿ ಸುಳ್ಳು ಹೇಳಬಾರ್ದು. ಯಾಕಂದ್ರೆ ನಾನು ಆಡುವ ಮಾತಿಗೆ ಲಿಂಗ ಅಹುದನೆಬೇಕು, ಆ ರೀತಿ ಮಾತಾಡ್ಬೇಕು. ನಿಮ್ಮ ಮಾತಿಗೆ ನಾನು ತೆರೆದೂಗಬಹುದು, ನನ್ನ ಮಾತಿಗೆ ನೀವು ತೆರೆದೂಗಬಹುದು, ಆದ್ರೆ ಅದು ಅಷ್ಟು ಸಾಲದು. ಬಸವಣ್ಣ ಏನ್ ಹೇಳ್ತಾನೆ ಅಂದ್ರೆ, ನಾನು ಮಾತನಾಡಿದ್ರೆ ಸಾಕ್ಷಾತ್ ಕೂಡಲ ಸಂಗಮ ದೇವ ಹೇಳ್ಬೇಕು, ಎಸ್ ನೀನು ಸರಿಯಾಗಿ ಮಾತನಾಡಿದೆ ಎಂದು ಹೇಳಬೇಕು ಅನ್ನೋದು ಬಸವಣ್ಣನ ಒಂದು ಆಶಯ ಆಗಿತ್ತು. ಕೊನೆಯ ಪದ್ಯ, ದಯವಿಟ್ಟು ಈ ಕೊನೆ ಪದ್ಯ ಆದ್ರೆ ಇವತ್ತು ಓದ್ರಿ. ನೀವು 2 ಗಂಟೆ 3 ಗಂಟೆ ಕುತ್ಕೊಂಡ್ರೆ ಇಡೀ ಕವನವನ್ನು ಓದಿ ಮುಗಿಸ್ಬಹುದು. 2 ದಿವಸದಲ್ಲಿ 8 ಬಾರಿ ಈ ಕವನವನ್ನು ಓದಿ ಮುಗಿಸ್ಬಹುದು. ದಯವಿಟ್ಟು ಈ ಕವನವನ್ನ ಓದಿ. ಕೊನೆಯ ಪದ್ಯ, ಈ ಕವನದ ಕೊನೆಯ ಪದ್ಯ ಬಹಳ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ಪದ್ಯ. ಮೈ ಆರ್ಥರ್ ಅಂದಾಗ ನನಗ ಮೈ ಯಲ್ಲಪ್ಪ ಅಂತ ಅನಿಸ್ತದೆ ನನಗೆ. ಮೈ ಆರ್ಥರ್ ಗಳನ್ನ ಸ್ಮರಣೆ ಮಾಡ್ತಾರೆ ಅವ್ರಿಗೆ. whom shall I not see? ನಾನು ಎಂದಿಗೂ ನಿನ್ನನ್ನು ನೋಡುವುದಿಲ್ಲ. ಗೆಳೆಯನೇ, ಪ್ರೀತಿಯ ಗೆಳೆಯನೇ, ನಾನು ನಿನ್ನನ್ನು ಎಂದಿಗೂ ನೋಡುವುದಿಲ್ಲ. whom I shall not see. ಇಲ್ಲಿವರೆಗೆ till all my widowed race be run. ನಾನು ಸಾಯುವವರೆಗೂ ಅಥವಾ ಜಗತ್ತು ಪ್ರಳಯವಾಗುವವರೆಗೂ ನಾನು ನಿನ್ನನ್ನು ಮತ್ತೆ ನೋಡುವುದಿಲ್ಲ. ಕೊನೆ 2 ಸಾಲ ಹೇಳ್ತಾನೆ ಅವನು, ಡಿಯರ್ ಆಸ್ ದಿ ಮದರ್ ಟು ದ ಸನ್. ಒಬ್ಬ ಮಗನಿಗೆ ಒಬ್ಬ ತಾಯಿ ಎಷ್ಟು ಪ್ರಿಯಳೋ, ನೀನು ನನಗೆ ಅಷ್ಟು ಪ್ರಿಯನಾಗಿದ್ದೆ. ಯು ವೇರ್ ಮದರ್ ಟು ಮೀ ಅಂತ ನಾವು. ಒಂದು ಒಳ್ಳೆಯ ಗೆಳೆಯ, ಒಂದು ಒಳ್ಳೆಯ ಸಂಬಂಧ ಹೇಗಿರ್ತದೆ ಅಂತಂದ್ರೆ ತಾಯಿ ಮಗನ ನಡುವಿನ ಸಂಬಂಧ ಅಥವಾ ತಾಯಿ ಮಗಳ ನಡುವಿನ ಸಂಬಂಧ. ಯಾಕಂದ್ರೆ ಜಗತ್ತಿನಲ್ಲಿ ತಾಯಿ ಮಗನ ನಡುವಿನ ಸಂಬಂಧಕ್ಕಿಂತ ಹೆಚ್ಚು ಶ್ರೇಷ್ಠವಾದ ಅದ್ಭುತವಾದ ಸಂಬಂಧ ಮತ್ತೊಂದಿಲ್ಲ. ನಾನು ತಾಯಿ ಮಗ ಅಂದಾಗ ಅದು ತಂದೆ ಮಗನೂ ಆಗ್ತದೆ, ಅಥವಾ ಆ ತಾಯಿ ಮಗಳು ಅಂತ ಆಗ್ಬೋದು, ತಂದೆ ಮಗನು ಅಂತ ಆಗ್ಬೋದು. ಈ ಪಾಲಕರು ತಂದೆ ತಾಯಿ ಜಗತ್ತಿನಲ್ಲಿ ಬಹಳ ಮುಖ್ಯವಾದದ್ದು ತಂದೆ ತಾಯಿಗಳು. ಡಿಯರ್ ಆಸ್ ದಿ ಮದರ್ ಟು ದ ಸನ್, ಮೋರ್ ದ್ಯಾನ್ ಮೈ ಬ್ರದರ್ಸ್ ಆರ್ ಟು ಮೀ. ನನ್ನ ಸಹೋದರಕ್ಕಿಂತ ನೀನು ಮುಖ್ಯವಾಗಿದ್ದೆ. ತಾಯಿಯಾಗಿ ನನ್ನನ್ನು ಪ್ರೀತಿಸಿದ್ದೆ, ನೀನು ನನ್ನ ತಾಯಿಯಾಗಿದ್ದೆ, ನೀನು ನನ್ನ ಸ್ನೇಹಿತನಾಗಿದ್ದೆ. ನಿನ್ನನ್ನು ಕಳೆದುಕೊಂಡಿರುವೆ, ನಿನ್ನನ್ನು ಮತ್ತೆ ನಾನು ನೋಡಲಾರೆ, ಎಲ್ಲಿಯವರೆಗೆ ನೋಡಲಾರೆ, ಕೊನೆಯ ಪಕ್ಷ ನಾನು ಜೀವಂತ ಇರುವವರೆಗಾದ್ರೂ ನಾನು ಮತ್ತೊಮ್ಮೆ ನಿನ್ನನ್ನು ನೋಡಲಾರೆ. ಐ ಕೆನಾಟ್ ಸಿ ಅಗೇನ್, ಅಟ್ ಲೀಸ್ಟ್ ಆಸ್ ಲಾಂಗ್ ಆಸ್ ಐ ಲಿವ್, ಅಂಟಿಲ್ ದಿ ಎಂಡ್ ಆಫ್ ಮೈ ಲೈಫ್. ನನ್ನ ಜೀವನದ ಕೊನೆಯ ಹಂತದವರೆಗೂ ಗೆಳೆಯ ನಿನ್ನನ್ನು ಮತ್ತೊಮ್ಮೆ ನೋಡೋದಿಲ್ಲ ಅಂತ ಅವನು ಅಂದ್ಕೊತಾನೆ. ಆ ಯಲ್ಲಪ್ಪನೊಂದಿಗೆ ನಾನು 2 ನಾಟಕಗಳನ್ನ ಮಾಡಿದೆ, ನಮ್ಮೂರಲ್ಲಿ 2 ನಾಟಕಗಳನ್ನ ಮಾಡಿದೆ. ಎಷ್ಟು ನೆನಪುಗಳಿವೆ. ಎಂತ ಅದ್ಭುತವಾದಂತ ಮನುಷ್ಯ. ಎಷ್ಟು ಜೀವನದಲ್ಲಿ ಕನಸು ಕಂಡಿದ್ದ. ಮದುವೆ ಆಗ್ಬೇಕು, ಸಂಸಾರ ಮಾಡ್ಬೇಕು, ಮಕ್ಕಳು ಹಿಡಿಬೇಕು. ಅವನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದ. ಆಮೇಲೆ DDP ಆಗ್ಬೇಕು, ಅದನ್ನಾಗ್ಬೇಕು, ಎಜುಕೇಶನ್ ಮಿನಿಸ್ಟರ್ ಆಗ್ಬೇಕು. ಎಷ್ಟು 100 ಕನಸುಗಳು ಕಟ್ಕೊಂಡಿದ್ದ ಅಂತ ಮನುಷ್ಯ ಒಮ್ಮೆ ಇರ್ಲಿಕ್ಕಂತೆ ಸತ್ ಹೋಗ್ಬಿಟ್ಟ. ಸೊ ಈ ಏನ್ ಮೆಮೊರಿಯಂ ಓದಿದಾಗ ನನಗೆ ನನ್ನ ಗೆಳೆಯನ ನೆನಪಾಗ್ತದೆ. ಆ ಗೆಳೆಯನ ನೆನಪಿನೊಂದಿಗೆನೆ ನಾನು ಬೇರೆ ಯಾವ ಮಾತನ್ನು ಆಡದೆ ಇಂದಿನ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಿರೇಮಠ ಅವರಿಗೆ ನಾನು ಮತ್ತೊಮ್ಮೆ
ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರೊಂದಿಗೆ ನೀವು ಸಂವಾದ ಮತ್ತು ಚರ್ಚೆಯನ್ನ ಮಾಡ್ಬೋದು. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸರ್. ವಿಷಯಕ್ಕೆ ಪೂರಕವಾಗಿ ತಮ್ಮ ಒಳನೋಟಗಳನ್ನ ಹಂಚಿಕೊಂಡಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಧಾರವಾಡ ಕಟ್ಟೆಯಲ್ಲಿ ಒಂದು ಚರ್ಚೆಗೆ ಅವಕಾಶವಿರುತ್ತೆ. ತಮ್ಮ ಪ್ರಶ್ನೆಗಳನ್ನ ಹಂಚಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ಮೇಡಮ್, ಅದಕ್ಕೂ ಮುಂಚೆ ಡೋನರ್ ಸರ್ ಬಗ್ಗೆ ನಾನು ತುಂಬಾ ಕೇಳಿದ್ದೆ. ಆದ್ರೆ ಈ ಒಂದು ಧಾರವಾಡ ಕಟ್ಟೆಯ ಒಂದು ಸಹಾಯದಿಂದ ಇವತ್ತು ಮೊದಲ ಬಾರಿಗೆ ಅವರ ಒಂದು ಅದ್ಭುತವಾದಂತ ಮಾತು, ವ್ಯಕ್ತಿತ್ವವನ್ನ ನೋಡೋದಕ್ಕೆ ಸಾಧ್ಯ ಆಯ್ತು. ಹೀಗಾಗಿ ಈ ಒಂದು ಅದ್ಭುತ ಕ್ಷಣ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಯಾವಾಗ್ಲೂ ನಾನು ನಿಮ್ಗೆ ಚಿರಋಣಿ ಅಂತ ಹೇಳ್ತೀನಿ. ಸೊ ಸಾವಿನ ಬಗ್ಗೆ ಮಾತಾಡುವಾಗ ಅದು ಎಲ್ಲರಿಗೂ ಅದು ಒಂದ್ ರೀತಿ ವೈಯಕ್ತಿಕವಾಗಿ ವಿಷಯನು, ಹಾಗೂ ಅದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಅದೊಂದು ಸರ್ ಹೇಳಿದ ಹಾಗೆ ಇಟ್ ಈಸ್ ಸರ್ಟನ್, ಖಚಿತತೆ ಅದು. ಹೀಗಾಗಿ ಎಷ್ಟೋ ಸಲ ನಮ್ಮ ಆಪ್ತರು, ನಮ್ಮ ಒಂದು ಡಿಯರೆಸ್ಟ್ ಕ್ಲೋಸೆಸ್ಟ್ ಇದ್ದವರ ಒಂದು ಅಕಾಲಿಕ ಅನಿಶ್ಚಿತವಾದಂತ ಮರಣ ಅನ್ನೋದು, ಡೆತ್ ಅನ್ನೋದು ನಮ್ಗೆ ಲೈಫ್ ಲಾಂಗ್ ಅದು ನಮ್ಮನ್ನ ಸಫರ್ ಆಗೋ ತರ ಮಾಡುತ್ತೆ. ಅದಕ್ಕೆ ನೋ ಎಂಡ್ ಅಂತ ಹೇಳ್ಬೋದು ಆ ಸಫರಿಂಗ್. ಯಾಕಂದ್ರೆ ಅಟ್ ಲೀಸ್ಟ್ ಆ ಒಬ್ಬ ಪರ್ಸನ್ ತೀರ್ಕೊಂಡು ಹೋದ್ರು ಅಂತಂದ್ರೆ ವಿ ಡೋಂಟ್ ನೋ ಸಾವಿನ ನಂತರ ಅವ್ರು ಏನಾಗುತ್ತೆ, ಅದು ಎಲ್ಲಿ, ಯಾವ್ದರ ಬಗ್ಗೆನೂ ನಮ್ಗೆ ಇಷ್ಟು ಸೈನ್ಸ್ ಡೆವಲಪ್ ಆದ್ರೂ ಸಹಿತ ಅದ್ರ ಬಗ್ಗೆ ಎಲ್ಲೂ ನಮ್ಗೆ ಸರಿಯಾದ ಮಾಹಿತಿ ಸಿಗೋದಿಲ್ಲ. ಆದ್ರೆ ಯಾರು ಬದುಕಿರ್ತಾರೆ ಅವ್ರಿಗೆ ಮಾತ್ರ ಅದರ ಒಂದು ಸಾವು ಮತ್ತು ಬದುಕಿನ ಏನು ಸಂಘರ್ಷ ಇರುತ್ತೆ ಅದರ ಒಂದು ಅನುಭವ, ಇದು ಜೀವನದ ಒಂದು ದೊಡ್ಡ ಪಾಠ ನಾವೆಲ್ಲರೂ ಕಲಿಬೇಕಾಯ್ತು. ಅಥವಾ ಸಾಹಿತ್ಯ ಓದೋದ್ರಿಂದ ನಮ್ಗೆ ಈ ಒಂದು ಎಷ್ಟೋ ವಿಷಯಗಳನ್ನ ನಾವು ಅನುಭವಿಸಬಹುದು. ಅದ್ರ ಬಗ್ಗೆ ಯು ಬ್ರೇಕ್ ಅಂತ ಒಂದು ಪೋಯಮ್ ಇದೆ ಸರ್. ಅದ್ರಲ್ಲೂ ಸಹಿತ ಅವರು ಹಿ ಇಸ್ ಲಾಂಗಿಂಗ್ ಟು ಟಚ್ ದಟ್ ವ್ಯಾನಿಶ್ಡ್ ಹ್ಯಾಂಡ್ ಅಂತಾರೆ. ಸೊ ಸಮುದ್ರ, ಹಡಗು ಎಲ್ಲದ್ರ ಬಗ್ಗೆನೂ ಹೇಳ್ತಾ ಆ ಒಂದು ಅಲೆಗಳು ಬಂದು ಬಟ್ಟೆಗಳಿಗೆ ಹೊಡಿತಿರ್ತಾವೆ. ಆ ಒಂದು ಅನ್ವ್ಯಾನಿಶ್ಡ್ ಹ್ಯಾಂಡ್ ಅದು ವಾಪಸ್ ಬರೋದಿಲ್ಲ, ಆ ಒಂದು ಸ್ನೇಹಿತ ಅವನು ವಾಪಸ್ ಬರೋದಿಲ್ಲ ಅನ್ನೋ ಒಂದು ದುಃಖವನ್ನ ಆ ಪೋಯಮ್ದಲ್ಲಿ ಹೇಳ್ತಾರೆ. ಸೊ ಈ ಒಂದು ಅರ್ಥದಲ್ಲಿ ಟೆನಿಸನ್ ಬಗ್ಗೆ ನಾವು ಓದೋದ್ರಿಂದ ಒಂದು ನಮ್ಮ ಜೀವನವನ್ನ ನಾವು ಬದಲಾಯಿಸೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಪ್ರಶ್ನೆಗಳನ್ನ ಹಂಚಿಕೊಳ್ಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಮೇಡಮ್, ಪ್ರಶ್ನೆಗಳು ಇಲ್ಲ ಅಂದ್ರೆ ನೀವು ಕಾರ್ಯಕ್ರಮ ಮುಗಿಸ್ಬೋದು. ಸರಿ ಸರ್. ಒಂದ್ಸಲ ಕೇಳಿ ನೋಡಿ. ಹಾ ಸರ್. ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇದ್ರೆ ಹಂಚಿಕೊಳ್ಬೇಕು ಅಂತ ತಮ್ಮಲ್ಲಿ ಮತ್ತೊಂದು ಸಲ ಮನವಿ ಮಾಡ್ಕೊಳ್ತೇನೆ. ಮೇಡಮ್, ಪ್ರಶ್ನೆ ಏನಿಲ್ಲ. ಅಧ್ಯಕ್ಷರ ನುಡಿಗೆ ಒಂದು ಪೂರಕವಾದ ನುಡಿಯನ್ನು ಹಂಚ್ಕೋಕೆ ಇಷ್ಟಪಡ್ತೀನಿ ನಾನು. ಸರ್ ಅವರು ಉಲ್ಲೇಖ ಮಾಡಿದ್ರು ಅವ್ರ ಜೀವದ ಗೆಳೆಯ ಯಲ್ಲಪ್ಪ ಅನ್ನೋರ್ ಬಗ್ಗೆ. ಸರ್ದು ನಾನು ಒಂದು ಕಥೆಯನ್ನ ಓದಿದ್ದೇನೆ, ಎಲ್ಲಿ ಹೋದ ಆ ನನ್ನ ಗೆಳೆಯ ಅಂತ. ಕಥಾ ಸಂಕಲನ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ವಾಟರ್ ಮಾಸ್ಟರ್ ವಾಟರ್ ಅಥವಾ ದಶಕದ ಕಥೆಗಳು ಇರ್ಬೋದು. ತುಂಬಾ ಅದ್ಭುತವಾದ ಕಥೆ ಇದೆ. ಆ ಕಥೆ ಓದಿದ ನಂತರ ನಾನು ಬಿಕ್ಕಿ ಹತ್ತಿದ್ದೇನೆ ಮೇಡಮ್. ಬಹುಶಃ ನಾನು ಒಬ್ಬ ನನ್ನ ಬಾಲ್ಯದ ಗೆಳೆಯನನ್ನ ಕಳ್ಕೊಂಡಿದ್ದೆ. ಅವನ್ ನೆನಪಿಗಾಗಿ ಅತ್ತು ಏನೋ ಗೊತ್ತಿಲ್ಲ. ಬಟ್ ಆ ಕಥೆಯನ್ನ ಎಲ್ರೂ ಓದ್ಬೇಕು ಅಂತ ಒಂದು ನನ್ನ ಒಂದು ಕೋರಿಕೆ. ಥ್ಯಾಂಕ್ ಯು ಮೇಡಮ್. ಸರ್, ಅದು ಆ ಕತೆ ನಮ್ಗೆ ಓದ್ಲಿಕ್ಕೆ ಎಲ್ಲಿ ಸಿಗುತ್ತೆ ಏನು ಅಂತ? ಸರ್ ಅವರು ಅದು ಕಥಾ ಸಂಕಲನ ಇದೆ ಮೇಡಮ್, ವಾಟರ್ ಮಾಸ್ಟರ್ ವಾಟರ್ ಅಂತ. ಆ ಕಥಾ ಸಂಕಲನದಲ್ಲಿ ಇರ್ಬೋದು, ಅಥವಾ ದಶಕದ ಕಥೆಗಳು ಅಂತ ಇದೆ ಇನ್ನೊಂದು ಕಥಾ ಸಂಕಲನ. ಬಟ್ ಎಕ್ಸಾಕ್ಟ್ಲಿ ನನಗೆ ನೆನಪಾಗ್ತಾ ಇಲ್ಲ ಯಾವ ಕಥಾ ಸಂಕಲನದಲ್ಲಿ ಇದೆ ಅಂತ ಆ ಕಥೆ.
ಸರಿ ಸರಿ ಆಗ್ಲಿ. ಥ್ಯಾಂಕ್ಸ್ ಟು ಶೇರ್. ಅಶೋಕ್ ಸರ್. ಹಲೋ ಮ್ಯಾಮ್. ಹಲೋ ಮ್ಯಾಮ್, ಗುಡ್ ಈವ್ನಿಂಗ್ ಮ್ಯಾಮ್. ಮ್ಯಾಮ್ ಕೇಳಿಸುತ್ತಾ? ಕೇಳಿಸುತ್ತೆ ಸರ್, ಕೇಳಿ ಸರ್, ಏನಾದ್ರು ಕ್ವಶನ್? ಥ್ಯಾಂಕ್ ಯು ಮ್ಯಾಮ್. ಏನ್